ವಿಜಯಲಕ್ಷ್ಮಿ ಮೇಡಮ್ ಸ್ಟಾರ್ಟ್ ಮಾಡ್ರಿ. ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಸುಂದರ ಸಂಜೆಯ ಸಮಯದಲ್ಲಿ ಗೂಗಲ್ ಮೀಟ್ನಲ್ಲಿ ಹಾಜರಾದ ಎಲ್ಲರಿಗೂ ಶರಣು ಶರಣಾರ್ಥಿ. ಅಂಗದೊಳಗೆ ಮಹಾಲಿಂಗವಿರಲು ಕೈಯ ಲಿಂಗ ಬಿದ್ದಿತ್ತೆಂದು ನೆಲದೊಳಂಗವ ಹೂಳಿ ಭಂಗ ಪಡುವರಲ್ಲ ಗುಹೇಶ್ವರ ಲಿಂಗವನರಿಯದ ಜಡರು. ಅಲ್ಲಮ ಪ್ರಭು ಅವರ ವಚನವನ್ನು ಸ್ಮರಿಸುತ್ತಾ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಹಾಗೂ ಅಕ್ಕನ ಅರಿವು ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ಶರಣ ಮಾಸದ ಉಪನ್ಯಾಸ ಮಾಲಿಕೆ 16. ಇಂದಿನ ದತ್ತಿ ದಾಸೋಹಿಗಳು ಶ್ರೀ ಶಿವಾನಂದ್ ಕಲ್ಕೇರಿ, IRS ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಚೆನ್ನೈ. ಅವರ ತಂದೆಯವರಾದ ಲಿಂಗೈಕ್ಯ ಶರಣ ಹನುಮಂತರಾಯ ರಾಯಪ್ಪ ಕಲ್ಕೇರಿ ಮತ್ತು ತಾಯಿಯವರಾದ ಲಿಂಗೈಕ್ಯ ಶರಣೆ ಗಿರಿಜಾದೇವಿ ಮಡಿವಾಳಪ್ಪ ಕಲ್ಹಾಳ್ ಅವರ ಸ್ಮರಣಾರ್ಥ ಏರ್ಪಡಿಸಿದ ದತ್ತಿ ದಾಸೋಹಿಗಳಿಗೂ ನಮ್ಮ ವೇದಿಕೆಯ ಪರವಾಗಿ ಶರಣು ಶರಣಾರ್ಥಿ. ಈ ವೇದಿಕೆಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು, ಸಾಹಿತಿ, ಕವಿ, ವಿಮರ್ಶಕರು ಹಾಗೂ ಅಪ್ಪಟ ಬಸವ ಭಕ್ತರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಶರಣು ಶರಣಾರ್ಥಿ. ಈಗ ವಚನ ಪ್ರಾರ್ಥನೆ ಶರಣೆ ವಿದ್ಯಾ ಮಗ್ದುಮ್ ಅವರಿಂದ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಕೇಳಿಸ್ತದರಿ? ಕೇಳಿಸ್ತೈತ್ರಿ. ಕೇಳಿಸ್ತೈತಿ. ಓಕೆ. ಅಕ್ಕ ಮಹಾದೇವಿಯವರ ಒಂದು ವಚನ. ತುಂಬಿದುದು ತುಳುಕದು ನೋಡ, ತುಂಬಿದುದು ತುಳುಕದು ನೋಡ, ನಂಬಿದುದು ಸಂದೇಹಿಸದು ನೋಡ, ನಂಬಿದುದು ಸಂದೇಹಿಸದು ನೋಡ, ತುಂಬಿದುದು ತುಳುಕದು ನೋಡ, ತುಂಬಿದುದು ತುಳುಕದು ನೋಡ, ಒಲಿದುದು ಓಸರಿಸದು ನೋಡ, ನೆರೆಯರಿದುದು ಮರೆಯದು ನೋಡ, ಒಲಿದುದು ಓಸರಿಸದು ನೋಡ, ನೆರೆಯರಿದುದು ಮರೆಯದು ನೋಡ, ಚನ್ನ ಮಲ್ಲಿಕಾರ್ಜುನಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ, ನೀನೊಲಿದ ಶರಣಂಗೆ ನಿಸ್ಸೀಮ ಸುಖವಯ್ಯ, ನೀನೊಲಿದ ಶರಣಂಗೆ ನಿಸ್ಸೀಮ ಸುಖವಯ್ಯ, ಚನ್ನ ಮಲ್ಲಿಕಾರ್ಜುನಯ್ಯ, ನೀನೊಲಿದ ಶರಣಂಗೆ ನಿಸ್ಸೀಮ ಸುಖವಯ್ಯ, ತುಂಬಿದುದು ತುಳುಕದು ನೋಡ, ತುಂಬಿದುದು ತುಳುಕದು ನೋಡ, ನಂಬಿದುದು ಸಂದೇಹಿಸದು ನೋಡ, ನಂಬಿದುದು ಸಂದೇಹಿಸದು ನೋಡ, ತುಂಬಿದುದು ತುಳುಕದು, ತುಂಬಿದುದು ತುಳುಕದು, ತುಂಬಿದುದು ತುಳುಕದು ನೋಡ. ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ಮಾಡಿರುವ ವಿದ್ಯಾ ಮಗ್ದುಮ್ ಅವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಪರಿಚಯ ಪ್ರಾಸ್ತಾವಿಕ ಮಾಡಲಿರುವವರು ಶರಣೆ ಅನ್ನಪೂರ್ಣ ಅಗಡಿ ಅವರಿಂದ. ಎಲ್ಲರಿಗೂ, ಎಲ್ಲ ಶರಣೆಯರಿಗೂ ಶರಣು ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಬರವೆಮ್ಮೆಗೆ ಪ್ರಾಣ ಜೀವಾಳವಯ್ಯ ಎನ್ನುತ್ತಾ ಇಂದಿನ ಶ್ರಾವಣ ಮಾಸದ 16ನೇ ಉಪನ್ಯಾಸ ಮಾಲಿಕೆಗೆ ನಮ್ಮ ಸಂಸ್ಥೆಗೆ ಉಪನ್ಯಾಸ ನೀಡಲು ಬಂದ ಶರಣೆ ಡಾಕ್ಟರ್ ಬಸಮ್ಮ ಗಂಗೇನಹಳ್ಳಿ ಅವರನ್ನು ಹಾಗೂ ದತ್ತ ದಾಸೋಹಿಗಳಾದ ಶರಣ ಶಿವಾನಂದ್ ಕಲ್ಕೇರಿ ಅವರನ್ನು ಆದರದಿಂದ ಸ್ವಾಗತಿಸುತ್ತೇನೆ.
ಸಂಸ್ಥೆಯ ಸಂಸ್ಥಾಪನಾ ಅಧ್ಯಕ್ಷರಾದ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರನ್ನು ಕೂಡ ಆದರದಿಂದ ಸ್ವಾಗತಿಸುತ್ತೇನೆ. ವಚನ ಪ್ರಾರ್ಥನೆ ಮಾಡಿದ ಗಾನಕೋಗಿಲೆ ಶರಣೆ ವಿದ್ಯಾ ಮುಗ್ದುಮ್ ಅವರನ್ನು, ಕಾರ್ಯಕ್ರಮ ನಿರ್ವಹಣೆ ವಹಿಸಿದ ಶರಣೆ ವಿಜಯಲಕ್ಷ್ಮಿ ಹಂಗರ್ಗಿ ಅವರನ್ನು, ಶರಣು ಸಮರ್ಪಣೆ ಮಾಡಲಿರುವ ಶರಣೆ ಸುನಂದಾ ಶಾಗೋಟಿಯವರನ್ನು, ವಚನ ಮಂಗಳ ಮಾಡಲಿರುವ ಶರಣೆ ಬನಶ್ರೀ ಹತ್ತಿಯನ್ನು ಆದರದಿಂದ ನಮ್ಮ ಸಂಸ್ಥೆ ಎಲ್ಲ ಶರಣೆಯರ ಪರವಾಗಿ ನಾನು ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಮತ್ತು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶರಣೆಯರನ್ನು ಹಾಗೂ ಅಪ್ರತ್ಯಕ್ಷವಾಗಿ ಕಾರ್ಯಕ್ರಮ ನಿರ್ವಹಿಸುತ್ತಿರುವ ಸರ್ವ ಶರಣೆಯರನ್ನು ತಾಂತ್ರಿಕ ಕಾರ್ಯ ಮತ್ತು ತಮ್ಮ ಒಂದು ಅರ್ಪಣಾ ಭಾವದಿಂದ ಇಲ್ಲಿ ಸೇವೆಗೈಯುತ್ತಿರುವ ಎಲ್ಲ ಶರಣೆಯರನ್ನು ನಾನು ಆದರದಿಂದ ಸಂಸ್ಥೆಯ ಪರವಾಗಿ ಎಲ್ಲ ಶರಣೆಯರ ಪರವಾಗಿ ಮತ್ತು ಇಂದು ಈ ಒಂದು ಉಪನ್ಯಾಸಕ್ಕಾಗಿ ಅತಿ ಆಸಕ್ತಿಯಿಂದ ಬಂದಂತ ಎಲ್ಲ ಶರಣೆಯರನ್ನು ಹೃತ್ಪೂರ್ವಕವಾಗಿ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಇಲ್ಲಿ ನಾನು ಸಮಯದ ಒಂದು ಉಳಿತಾಯದ ಸಲುವಾಗಿ ಎಲ್ಲರ ಹೆಸರನ್ನು ತೆಗೆದುಕೊಳ್ಳಲಿಲ್ಲ. ಎಲ್ಲ ಶರಣೆಯರಿಗೂ ಸ್ವಾಗತ ಸುಸ್ವಾಗತ. ಈಗ ನಾನು ಇಂದಿನ ಉಪನ್ಯಾಸ ಮಾಡಲಿರುವ ಹಾಗೂ ದತ್ತಿ ದಾಸೋಹಿಗಳಾದ ಶರಣ ಶಿವಾನಂದ್ ಕಲ್ಕೇರಿ ಹಾಗೂ ಉಪನ್ಯಾಸಗೈಯಲು ಬರುತ್ತಿರುವ ಶರಣೆ ಬಸಮ್ಮ ಗಂಗೇನಹಳ್ಳಿ ಅವರನ್ನು ಅವರ ಒಂದು ಕಿರುಪರಿಚಯವನ್ನು ತುಂಬಾ ಅಲ್ಪ ಸಮಯದಲ್ಲಿ ಮಾಡಿಕೊಡುತ್ತೇನೆ. ಇಂದು ದತ್ತಿ ದಾಸೋಹಿಗಳಾದ ಶರಣ ಶಿವಾನಂದ್ ಕಲ್ಕೇರಿ ಅವರ ಪರಿಚಯ ಈಗಾಗಲೇ ಈಗ ಒಂದು 4 ದಿನದಿಂದಲೂ ಎಲ್ಲರಿಗೂ ಆಗಿದೆ. ಆದರೂ ಈ ಒಂದು ಸಂಪ್ರದಾಯ ಪ್ರಕಾರ ನಾವು ಅವರನ್ನು ಕಿರುಪರಿಚಯವನ್ನು ಕೊಡಬೇಕಾಗಿದೆ. ಅದು ನಮ್ಮ ಧರ್ಮ. ನಮ್ಮ ಸಂಸ್ಥೆ ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರದ ವಿಶ್ವಸ್ತರು ಅಪ್ಪಟ ಬಸವ ಅಭಿಮಾನಿ ಆದಾಯ ತೆರಿಗೆ ಇಲಾಖೆ ಉನ್ನತ ಅಧಿಕಾರಿಯಾಗಿರುವ ಶರಣ ಶಿವಾನಂದ್ ಕಲ್ಕೇರಿ ಅವರನ್ನು ಪರಿಚಯಿಸುವುದೇ ಒಂದು ಹೆಮ್ಮೆಯ ವಿಷಯ. ನಮ್ಮ ವೇದಿಕೆಯ ಬಗ್ಗೆ ಕಳಕಳಿ ಹೊಂದಿ ಎಲ್ಲ ಕಾರ್ಯಗಳಲ್ಲಿ ಮುಂಚೂಣಿ ವಹಿಸಿರುವ ಸರಳ ಶಿಸ್ತಿನ ಶರಣರು. ಜುಲೈ 1, 21, 1971 ಜನಿಸಿದ ಇವರು ತಾಯಿ ಶರಣೆ ದಿವಂಗತ ಗಿರಿಜಾ, ತಂದೆ ದಿವಂಗತ ಶರಣ ಹನುಮಂತರಾಯ್ ಕಲ್ಕೇರಿ. ಇಬ್ಬರೂ ಶಿಕ್ಷಕರು ಹಾಗೂ ಶರಣ ಸಂಪ್ರದಾಯದವರು. ಶಿಸ್ತು, ವೈಚಾರಿಕ ದೃಷ್ಟಿಕೋನ, ಸೌಮ್ಯ ಸುಶಿಕ್ಷಿತ ಸಜ್ಜನರಾಗಿ ಜನಪ್ರಿಯರಾಗಿದ್ದರು. ಬಸವ ತತ್ವ ಪ್ರಚಾರಕರೂ ಆಗಿದ್ದರು ಹಾಗೂ ದಾಸೋಹಿಗಳಾಗಿದ್ದರೆ ಇವರ ಪ್ರಭಾವ ಮಗ ಶಿವಾನಂದ್ ಕಲ್ಕೇರಿ ಅವರಿಗೂ ಆಗಿತ್ತು. ಬಾಲ್ಯದಲ್ಲೇ ತಂದೆ ಹೊಗಳುತ್ತಿದ್ದ IAS ಅಧಿಕಾರಿಗಳ ಶಿಸ್ತು, ಕಾರ್ಯದಕ್ಷತೆ ಕೇಳಿ ತಾವೂ ಉನ್ನತ ಅಧಿಕಾರಿಯಾಗಿ ಸೇವೆ ಸಲ್ಲಿಸುವ ಹಂಬಲ ಅವರಿಗೆ ಬಾಲ್ಯದಲ್ಲೇ ಮೊಳಕೆ ಒಡೆದಿತ್ತು. ಹಾಗೂ ತಮ್ಮ ಸತತ ಪರಿಶ್ರಮದಿಂದ ಭಾರತ ಲೋಕಸೇವಾ ಆಯೋಗದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 347ನೇ ಸ್ಥಾನ ಗಳಿಸಿ ಭಾರತೀಯ ಸೇವೆಯ ಆದಾಯ ತೆರಿಗೆ ಇಲಾಖೆಯಲ್ಲಿ 2007ನೇ ಬ್ಯಾಚಿನ ಅಧಿಕಾರಿಯಾಗಿ ಆಯ್ಕೆಯಾದರು. ಹಾಗೂ ಇವರ ಸೈನಿಕ ಶಾಲೆಯ ವಿದ್ಯಾಭ್ಯಾಸವು ಇವರಿಗೆ ಒಂದು ಶಿಸ್ತು, ಸಂಯಮವನ್ನು ಕಲಿಸಿತು. ವೃತ್ತಿ ಸಂಬಂಧಿತವಾಗಿ ನಾಗ್ಪುರ್, ಸಿಂಗಾಪುರ್, ಮುಂಬೈ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ, ಆಸ್ಟ್ರೇಲಿಯಾದಲ್ಲಿ ತರಬೇತಿ ಪಡೆದರು. ನಾನಾ ಕಡೆ ಆದಾಯ ತೆರಿಗೆ ಇಲಾಖೆಯ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಿಶೇಷ ಆಯುಕ್ತರಾಗಿ ಸೇವೆಗೈದಿದ್ದಾರೆ. ಆಗ ಬಸವ ಪ್ರಜ್ಞೆಯಲ್ಲಿರುವ ಇವರ ಒಂದು ವಿಶೇಷ ಕಾರ್ಯ ಹೇಳಲೇಬೇಕು. ತಮ್ಮ ವಿಶೇಷ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಪೌರ ಕಾರ್ಮಿಕ ಸೇವೆ ಪರಿಗಣಿಸಿ ಪ್ರಶಸ್ತಿ ಕೊಡುವ ಸಂದರ್ಭದಲ್ಲಿ ನಮ್ಮ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ಸಲಹೆ ಮೇರೆಗೆ ಸತ್ಯಕ್ಕನ ಹೆಸರಲ್ಲಿ ಪ್ರಶಸ್ತಿ ಇರಿಸಿದ್ದರು. ಅದು ಇಡೀ ರಾಜ್ಯದ ಹಾಗೂ ಮಾಧ್ಯಮದವರ ಗಮನ ಸೆಳೆದು ಮೆಚ್ಚುಗೆ ಗಳಿಸಿತು. ಆಕ್ರಮಣ ಗಣಿಗಾರಿಕೆ, ತೆರಿಗೆ ವಂಚನೆ, ವೈದ್ಯಕೀಯ ಹಾಗೂ ಶಿಕ್ಷಣ, ರಿಯಲ್ ಎಸ್ಟೇಟ್, ಬಂಗಾರ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟ ತೆರಿಗೆ ವಂಚನೆ ಪ್ರಕರಣ ಪತ್ತೆ ಹಚ್ಚಿ ನಿಷ್ಠೆ, ನಿರ್ಭೀತಿ ವ್ಯಕ್ತಪಡಿಸಿದ್ದಾರೆ. 2014ರಲ್ಲಿ
5 ವರ್ಷ ಲಕ್ಷದ್ವೀಪ ಹಾಗೂ ಗುಜರಾತ್ನಲ್ಲಿ 2017 ಹಾಗೂ ಪಶ್ಚಿಮ ಬಂಗಾಳದಲ್ಲಿ 2020ರಲ್ಲಿ ಕ್ರಮವಾಗಿ ವಿಧಾನಸಭಾ ಚುನಾವಣೆಗೆ ಚುನಾವಣಾ ವೆಚ್ಚದ ವೀಕ್ಷಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರ ಹವ್ಯಾಸ ರನ್ನಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸುವುದು. ವಿವಿಧ ಓಟದ ಸ್ಪರ್ಧೆಯಲ್ಲಿ ಸುಮಾರು 45 ಪದಕ ಪಡೆದ ಹೆಗ್ಗಳಿಕೆ ಇವರಿಗೆ ಇದೆ. ತಮ್ಮ ತಂದೆ ತಾಯಿಯಿಂದ ಪಡೆದ ಸಂಸ್ಕಾರವನ್ನು ನೆನೆಯುತ್ತಾ ಉತ್ತಮ ಶಿಕ್ಷಣದ ಅಡಿಪಾಯಕ್ಕಾಗಿ ವಿದ್ಯಾರ್ಥಿಗಳಿಗೆ ಸಲಹೆ ಕೊಟ್ಟಿದ್ದಾರೆ. ಎಲ್ಲ ವಿಷಯಗಳಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಜ್ಞಾನವನ್ನು ಅಭ್ಯಾಸಿಸಬೇಕೆಂದು ಹಾಗೂ ಪರಿಶ್ರಮ ಶಿಸ್ತು ಅಗತ್ಯವೆಂದಿದ್ದಾರೆ. ತಮ್ಮ ಸಿಬ್ಬಂದಿಗೂ ಪ್ರೇರಕರಾಗಿದ್ದಾರೆ. ಇವರ ಸಾಧನೆ ಸೇವೆ ಮೆಚ್ಚಿ ನಾನಾ ಸಂಸ್ಥೆಯ ಪ್ರತಿನಿಧಿಗಳಿಂದ ಸನ್ಮಾನಿತರಾಗಿದ್ದಾರೆ. ಓದು ಬರಹದಲ್ಲಿ ಆಸಕ್ತಿ ಇರುವ ಇವರು ವಾರದ ಕೊನೆ 2 ದಿನ ತಮ್ಮ ಕುಟುಂಬ ಮಗುವಿನ ಪಾಠಕ್ಕಾಗಿ ಮೀಸಲಿಟ್ಟಿದ್ದಾರೆ. ಪತ್ನಿ ಮಂಜುಳಾ ಸಾಫ್ಟ್ವೇರ್ ಇಂಜಿನಿಯರ್, ಮಗಳು ಸಮನ್ವಿತ, ಅನನ್ಯ ಕುಟುಂಬ ಇವರದಾಗಿದೆ. ಹಿರಿಯರು ಹಾಗೂ ಗುರುಗಳಿಗೆ ಸದಾ ಕೃತಜ್ಞರಾಗಿದ್ದಾರೆ. ಇಂಥ ಅದ್ಭುತ ಶರಣರು ನಮ್ಮ ಜೊತೆ ಇರುವುದು ನಮ್ಮ ಭಾಗ್ಯ. ಇಂದಿನ ಈ ದತ್ತಿ ದಾಸೋಹಿಗಳಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಶರಣಾರ್ಥಿಗಳು. ಇನ್ನೊಬ್ಬ ಮುಖ್ಯ ಅತಿಥಿ ಶರಣೆ ಗಂಗಮ್ಮ. ಇಂದು ಉಪನ್ಯಾಸಗೈಯಲು ಬರುತ್ತಿರುವ ಡಾಕ್ಟರ್ ಗಂಗಮ್ಮ ಡಾಕ್ಟರ್ ಬಸಮ್ಮ ಇದು ಕ್ಷಮಿಸಿ, ಡಾಕ್ಟರ್ ಬಸಮ್ಮ ಗಂಗೇನಹಳ್ಳಿಯವರ ಒಂದು ಅಲ್ಪ ಪರಿಚಯವನ್ನು ಮಾಡಿಕೊಡುತ್ತೇನೆ. ಈ ಡಾಕ್ಟರ್ ಬಸಮ್ಮ ಗಂಗೇನಹಳ್ಳಿ ಅಪರೂಪದ ಪ್ರಬುದ್ಧ ಪ್ರಾಮಾಣಿಕ ಪ್ರಾಧ್ಯಾಪಕಿ, ಶಿಕ್ಷಕಿ, ಸಮಾಜಪರ ಜೀವಿ ಪರಿಚಯ ಮಾಡುವುದು ನನ್ನ ಸೌಭಾಗ್ಯ. ಅಕ್ಕನ ಅರಿವು ತಂಡದ ಹೆಮ್ಮೆಯ ವಿಷಯ. ಇವರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ಅಜೀವ ಸದಸ್ಯರು ಮತ್ತು ದತ್ತಿ ದಾಸೋಹಿಗಳು. ಡಾಕ್ಟರ್ ಬಸಮ್ಮ ಗಂಗೇನಹಳ್ಳಿ ಅವರು ವಿಜಯಪುರ ಜಿಲ್ಲೆ ನಾಗಠಾಣದವರು. ತಂದೆ ಶ್ರೀಶೈಲ್ ಮತ್ತು ತಾಯಿ ಲಕ್ಷ್ಮೀಬಾಯಿಯವರು ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಲಕ್ಷ್ಮೀಬಾಯಿಯವರು ಬಸಮ್ಮ ಅವರು ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಾದ ನಾಗಠಾಣದಲ್ಲಿ ಪದವಿ ಪೂರ್ವ ಶಿಕ್ಷಣ ಮತ್ತು ಶಿಕ್ಷಕರ ತರಬೇತಿ ಇಂಡಿಯಾ GR ಗಾಂಧಿ ಆರ್ಟ್ ಕಾಲೇಜಿನಲ್ಲಿ MA ಕನ್ನಡ, MPhil, PhD ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪೂರೈಸಿದರು. ಶಿವಮೊಗ್ಗ ವಿಶ್ವವಿದ್ಯಾಲಯದಲ್ಲಿ ಅವರು ನಡೆಸಿದ ಸೆಟ್ ಎಕ್ಸಾಮ್ 2006ರಲ್ಲಿ ಉತ್ತೀರ್ಣರಾದರು. ಈಗ ಸದ್ಯ ಡಾಕ್ಟರ್ ಬಸಮ್ಮ ಗಂಗೇನಹಳ್ಳಿ ಅವರು ಬೆಳಗಾವಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರು ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ತಮ್ಮ ಕಾಲೇಜಿನಲ್ಲಿ ಸ್ಕೌಟ್ ಮತ್ತು ಗೈಡ್ ಮುಖ್ಯಸ್ಥರಾಗಿಯೂ ಸಹ ಕೆಲಸ ಮಾಡುತ್ತಿದ್ದಾರೆ. ಡಾಕ್ಟರ್ ಬಸಮ್ಮ ಗಂಗೇನಹಳ್ಳಿ ಅವರ ಸೇವಾ ಅನುಭವ ಒಟ್ಟು 27 ವರ್ಷಗಳು. ಇವರ 8 ಪುಸ್ತಕ ಹಾಗೂ 70 ಲೇಖನಗಳು ಪ್ರಕಟವಾಗಿವೆ. ಇವರು ಹಲವಾರು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಪ್ರಬಂಧ ಮಂಡನೆ ಮಾಡಿದ್ದಾರೆ. ಡಾಕ್ಟರ್ ಬಸಮ್ಮ ಗಂಗೇನಹಳ್ಳಿ ಅವರಿಗೆ 8 ಪ್ರಶಸ್ತಿಗಳು ಸಂದಿವೆ ಹಾಗೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಡಾಕ್ಟರ್ ಬಸಮ್ಮ ಗಂಗೇನಹಳ್ಳಿ ಅವರು ಕಾಯಕ ನಿಷ್ಠೆ ಎನ್ನುವ ಮನಸ್ಸುಳ್ಳ, ತಮ್ಮ ಕೆಲಸವನ್ನು ಪ್ರೀತಿಸುವ ಸೇವಾ ಮನೋಭಾವನೆಯ ವ್ಯಕ್ತಿತ್ವವುಳ್ಳವರು. ನಮ್ಮ ವೇದಿಕೆಯಲ್ಲಿ ಹಲವಾರು ಅದ್ಭುತವಾದ ಉಪನ್ಯಾಸಗಳನ್ನು ನೀಡಿದ್ದಾರೆ. ಕವನಗಳನ್ನು ಬರೆಯುವುದರ ಮೂಲಕ ಸಹ ಅವರು ಸಕ್ರಿಯರಾಗಿದ್ದಾರೆ. ತಮ್ಮ ಕೆಲಸ ಕಾರ್ಯಗಳ ಜೊತೆಗೆ ತಮ್ಮ ವೇದಿಕೆಯಲ್ಲೂ ವಿಶೇಷ ಆಸಕ್ತಿ ಹೊಂದಿರುವ ಬಸವನಾಡಿನ ಮಗಳು ನಮ್ಮ ವೇದಿಕೆಯಲ್ಲಿ ಕ್ರಿಯಾಶೀಲರಾಗಿ ಇರುವುದು ಮೆಚ್ಚುವಂತದ್ದು. ಅವರಿಗೂ ನಮ್ಮ ವೇದಿಕೆ ಪರವಾಗಿ, ಎಲ್ಲ ಶರಣೆಯರ ಪರವಾಗಿ ಹೃತ್ಪೂರ್ವಕವಾಗಿ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಇನ್ನು ನಮ್ಮ ಸಂಸ್ಥೆಯ ಒಂದು ಪ್ರಾಸ್ತಾವಿಕ ಬಗ್ಗೆ ಅದನ್ನು ನಾನು ಒಂದು ಸರಳವಾಗಿ ಅಲ್ಪ ಕಾಲದಲ್ಲಿ ಹೇಳುತ್ತೇನೆ. ಹೇಳುವುದು ತುಂಬಾ ಇದೆ, ಆದರೆ ಸ್ವಲ್ಪದರಲ್ಲೇ ಹೇಳುತ್ತೇನೆ. ನಮ್ಮ ಈ ಒಂದು ಸಂಸ್ಥೆಗೆ ನಮ್ಮ ಆಧುನಿಕ ಬಸವಣ್ಣ ನವ ಅನುಭವ ಮಂಟಪದ ಸಂಸ್ಥಾಪಕ ರೂವಾರಿ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಹಾಗೂ ಸಮಾನ ಮನಸ್ಕ ಶರಣರಿಂದ ಸತತ 6 ವರ್ಷದಿಂದ ಬಸವ ಪ್ರಜ್ಞೆ ಬೆಳೆಸುತ್ತಾ ಬಂದಿದೆ. ವಚನ ಶರಣ ಚಿಂತನೆ, ವಚನಗಳ ಪರಿಷ್ಕರಣೆ, ಪ್ರಸಾರವಲ್ಲದೆ ಶರಣ ಧರ್ಮದಲ್ಲಿ ನಡೆದವರ ಸಾಮಾಜಿಕ, ವೈಜ್ಞಾನಿಕ, ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಮಾಡಿಕೊಟ್ಟಿದೆ. ಸರ್ವ ಸದಸ್ಯರನ್ನು ಸಮಾನತೆಯಿಂದ ಕಂಡು ಸಂಶೋಧನೆ, ಬರವಣಿಗೆ, ಚಿಂತನೆಗೆ ಹಚ್ಚಿದೆ.
12ನೇ ಶತಮಾನದ ಅನುಭವ ಮಂಟಪವೇ ಮತ್ತೆ ಧರೆಗೆ ಮರಳಿ ಬಂದಂತಿದೆ. ಆ ಅನುಭವವನ್ನೇ ನಮ್ಮೆಲ್ಲರಿಗೂ ಕೊಟ್ಟಿದೆ, ಪರಿಣಾಮ ಬೀರಿದೆ. ಬಸವ ಪ್ರಜ್ಞೆಯ ಆಧ್ಯಾತ್ಮಿಕ ಸಾಮಾಜಿಕ ವಿಜ್ಞಾನದ ಒಂದು ವಿಶ್ವವಿದ್ಯಾಲಯವೇ ಇದಾಗಿದೆ ಎಂದು ಹೇಳಲಡ್ಡಿ ಇಲ್ಲ. ಇಲ್ಲಿ ಬಂದವರಿಗೆ ಅದರ ಅನುಭವ ಎಲ್ಲರಿಗೂ ಆಗಿದೆ. ಇಲ್ಲಿ ಶರಣೆಯರು ಗೃಹಸ್ಥ, ಉದ್ಯೋಗ, ನಾನಾ ಒತ್ತಡಗಳ ಮಧ್ಯೆಯೂ ಪ್ರತಿ ಕಾರ್ಯಕ್ರಮ, ಅಂತರ್ಜಾಲ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣರಾಗಿದ್ದಾರೆ. ಇಂಥ ಒಂದು ಸಂಸ್ಥೆ, ಇಂಥ ಒಂದು ಅನುಭವ ಮಂಟಪದಲ್ಲಿ ಇರುವುದು ನಮ್ಮ ಪುಣ್ಯವೇ ಸರಿ ಎಂದು ಹೇಳುತ್ತಾ, ಎಲ್ಲರನ್ನು ಅತ್ಯಂತ ಆದರದಿಂದ ಸ್ವಾಗತಿಸುತ್ತಾ, ಇನ್ನು ಮುಂದಿನ ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಶರಣೆ ವಿಜಯಲಕ್ಷ್ಮಿ ಹಂಗರಿ ಇವರಿಗೆ ನಾನು ಅನುವು ಮಾಡಿಕೊಡುತ್ತೇನೆ. ಶರಣಾರ್ಥಿಗಳು. ನನಗೆ ಈ ಒಂದು ಅವಕಾಶವನ್ನು ಕೊಟ್ಟ ನನ್ನ ಸಂಸ್ಥೆಯ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ತುಂಬಾ ಅಚ್ಚುಕಟ್ಟಾಗಿ ಸ್ವಾಗತ ಪರಿಚಯ ನುಡಿ ಹೇಳಿರುವ ಶರಣೆ ಅನ್ನಪೂರ್ಣ ಅಗಡಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ಘಟ್ಟ ವಿಶೇಷ ಉಪನ್ಯಾಸ, ವಚನ ಸಾಹಿತ್ಯ ಸಂಶೋಧನೆ ಸಮಸ್ಯೆಗಳು ಮತ್ತು ಸವಾಲುಗಳು. ಈ ವಿಷಯ ಕುರಿತು ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಮತ್ತು ಕನ್ನಡ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, ಬೈಲಹೊಂಗಲ ಅವರಿಂದ ವೇದಿಕೆ ತಮಗಾಗಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವಡೆ ಹೊಣ್ಣೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವ ನರಿವಡೆ ಶರಣರ ಸಂಘವೇ ಮೊದಲು. ಇವತ್ತಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಸಂಶೋಧನಾ ಕೇಂದ್ರ ಪುಣೆ, ವಚನ ಅಧ್ಯಯನ ವೇದಿಕೆ, ಅಕ್ಕನ ಅರಿವು ಬಳಗದ ಒಂದು ಸಂಯುಕ್ತಾಶ್ರಯದಲ್ಲಿ ಶ್ರೀ ಶಿವಾನಂದ ಕಲ್ಕೇರಿ IRS ಆಯುಕ್ತರು, ಆದಾಯ ತೆರಿಗೆ ಇಲಾಖೆ ಚೆನ್ನೈ, ಇವರ ತಂದೆಯವರಾದಂತಹ ಲಿಂಗೈಕ್ಯ ಶರಣ ಹನುಮಂತರಾಯ ಕಲ್ಕೇರಿ ಮತ್ತು ತಾಯಿಯವರಾದ ಲಿಂಗೈಕ್ಯ ಶರಣ ಗಿರಿಜಾದೇವಿ ಮಡಿವಾಳಪ್ಪ ಕಲಹಾರ್, ಈ ದಂಪತಿಗಳ ಸ್ಮರಣಾರ್ಥವಾಗಿ ಹಮ್ಮಿಕೊಂಡಂತಹ ಶರಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ. ಈ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನನಗೆ ಕೊಟ್ಟಂತಹ ಒಂದು ವಿಷಯ ವಚನ ಸಾಹಿತ್ಯ ಸಂಶೋಧನೆ ಸಮಸ್ಯೆಗಳು ಮತ್ತು ಸವಾಲುಗಳು. ಬಹಳಷ್ಟು ಜಟಿಲವಾದಂತಹ ವಿಷಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಹಾಗೂ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರೇ, ದತ್ತಿದಾಶವಿಗಳಾದಂತಹ ಶ್ರೀ ಶಿವಾನಂದ್ ಕಲ್ಕೇರಿ ಅವರೇ, ತಾಂತ್ರಿಕ ಸಹಾಯವನ್ನ ನಿರಂತರವಾಗಿ ನೀಡುತ್ತಿರುವಂತಹ ಡಾಕ್ಟರ್ ದಾನಮ್ಮ ಜಳಕಿ ಅವರೇ, ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವರೇ, ಈ ಒಂದು ಸಂಘದ ಸಂಘಟಕರಾದಂತಹ ಡಾಕ್ಟರ್ ಸರಸ್ವತಿ ಪಾಟೀಲ್, ಡಾಕ್ಟರ್ ಶಾರದಾ ಪಾಟೀಲ್ ಮೇಟಿ ಅವರೇ, ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಅವರೇ, ಶರಣೆ ಸುಧಾ ಪಾಟೀಲ್ ಅವರೇ, ಶರಣೆ ವಿಜಯಲಕ್ಷ್ಮಿ ಹಂಗರಿಗೆ ಅವರೇ, ಹಾಗೂ ವಚನ ಪ್ರಾರ್ಥನೆಯನ್ನ ಸುಂದರವಾಗಿ ನೆರವೇರಿಸಿಕೊಟ್ಟಂತಹ ವಿದ್ಯಾ ಮಗ್ದುಮ್ ಅವರೇ, ಸ್ವಾಗತ ಪರಿಚಯ ಪ್ರಾಸ್ತಾವಿಕವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿರುವಂತಹ ಶರಣೆ ಅನ್ನಪೂರ್ಣ ಅಗಡಿ ಅವರೇ, ವಚನ ಮಂಗಳವನ್ನ ಮಾಡಲಿರುವಂತಹ ಶರಣೆ ಬನಶ್ರೀ ಹತ್ತಿ ಅವರೇ, ಕಾರ್ಯಕ್ರಮ ನಿರ್ವಹಣೆಯನ್ನ ಅತ್ಯಂತ ವ್ಯವಸ್ಥಿತವಾಗಿ ನಡೆಸಿಕೊಡುತ್ತಿರುವಂತಹ ಶರಣೆ ವಿಜಯಲಕ್ಷ್ಮಿ ಹಂಗರಿಗೆ ಅವರೇ, ಹಾಗೂ ಇವತ್ತಿನ ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ಇಲ್ಲಿ ಹಾಜರಿರುವಂತಹ, ಇಲ್ಲಿ ಸೇರಿರುವಂತಹ ಎಲ್ಲ ಬಸವ ಬಂಧುಗಳೇ, ಇಲ್ಲಿ ನನ್ನ ಗುರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ತಿಳ್ಕೊತೀನಿ. ಅವರಿಗೂ ಕೂಡ ನನ್ನ ನಮನಗಳು. ವಚನ ಸಾಹಿತ್ಯ ಈ ಒಂದು ಸಂಶೋಧನೆಯ ಸಮಸ್ಯೆಗಳು ಮತ್ತು ಸವಾಲುಗಳು ಏನು ಅನ್ನೋದಕ್ಕಿಂತ ಪೂರ್ವದಲ್ಲಿ ನಾವು ವಚನ ಸಾಹಿತ್ಯಕ್ಕೆ ಪ್ರೇರಣೆ ಧೋರಣೆಗಳೇನು, ವಚನ ಸಾಹಿತ್ಯದ ಸ್ವರೂಪ ಎಂಥದ್ದು, ವಚನ ಸಾಹಿತ್ಯದ ರೂಪರೇಷೆಗಳೇನು, ವಚನ ಸಾಹಿತ್ಯದ ಆಶಯ ಏನು, ವಚನ ಸಾಹಿತ್ಯದ ಮೌಲ್ಯಗಳು ಯಾವುವು ಅನ್ನೋದನ್ನ ನಾವು ಮೊದಲನೇದಾಗಿ ಇಲ್ಲಿ ನೋಡುವಂಥದ್ದು
ಅಗತ್ಯ. ವಚನ ಸಾಹಿತ್ಯಕ್ಕೆ ಪ್ರೇರಣೆ ಅಂತಂದ್ರ ಆ ಕಾಲದ ಒಂದು ಪರಿಸ್ಥಿತಿಗಳು, ಆ ಕಾಲದ ಘಟ್ಟದಲ್ಲಿರುವಂತಹ ಮೂಢನಂಬಿಕೆಗಳು, ಅಂಧಚಾರಗಳು, ಕಂದಾಚಾರಗಳು, ಹಾಗೂ ಒಂದು ರೀತಿಯ ಜಾತಿ ವ್ಯವಸ್ಥೆ, ಕಟ್ಟುನಿಟ್ಟಾದಂತಹ ಒಂದು ಜಾತಿ ವ್ಯವಸ್ಥೆ, ಇವೆಲ್ಲವುಗಳು ಕೂಡ ವಚನ ಸಾಹಿತ್ಯ ರಚನೆಗೆ ಒಂದು ಪ್ರೇರಣೆಯಾಗಲಿಕ್ಕೆ ಕಾರಣವಾಯಿತು. ಬಸವಣ್ಣನವರ ಒಂದು ನೇತೃತ್ವದಲ್ಲಿ ಸಾಮಾಜಿಕ, ಧಾರ್ಮಿಕ, ಸಾಹಿತ್ಯಿಕ ಸರ್ವತ್ರದಲ್ಲಿ ಒಂದು ರೀತಿಯ ಆಂದೋಲನ, ಚಳುವಳಿ ಆ ಕಾಲದಲ್ಲಿ ಘಟಿಸಿತು. ಸಮಾಜದಲ್ಲಿರುವಂತಹ ದಲಿತರು, ದುರ್ಬಲರನ್ನ ಅತ್ಯಂತ ಕನಿಷ್ಠವಾಗಿ ಕಾಣುವಂತಹ ಒಂದು ವ್ಯವಸ್ಥೆ ಬಸವಣ್ಣನವರ ಕಣ್ಮುಂದಿನ ಸಮಾಜದಲ್ಲಿತ್ತು. ಮಹಿಳೆಯರನ್ನ 4 ಗೋಡೆಗಳ ಮಧ್ಯೆ ಕೂಡಿ ಹಾಕಲಾಗಿತ್ತು. ಹಾಗೂ ಸಾಹಿತ್ಯದಲ್ಲಿ ಸಂಸ್ಕೃತ ಭೂಯಿಷ್ಠವಾದಂತಹ ಸಾಹಿತ್ಯ, ಹಾಗೂ ಹಳೆಗನ್ನಡದಲ್ಲಿ ಜನಸಾಮಾನ್ಯರಿಗೆ ಅರ್ಥವಾಗದಂತಹ ಸಾಹಿತ್ಯ, ಜನಸಾಮಾನ್ಯರಿಗೆ ನಿಲುಕದಂತಹ ಸಾಹಿತ್ಯದ ಮೌಲ್ಯಗಳು ಆ ಕಾಲದಲ್ಲಿ ಇದ್ದು, ಹೀಗಾಗಿ ಆ ಕಾಲದ ಅಗತ್ಯಕ್ಕೆ ತಕ್ಕ ಹಾಗೆ ವಚನ ಸಾಹಿತ್ಯ ಅನ್ನೋದು ಹುಟ್ಟಿಕೊಳ್ಳುವುದು ಅನಿವಾರ್ಯವಾಯಿತು. ಅದರ ನೇತೃತ್ವ ವಹಿಸಲು ಬಸವಣ್ಣನವರೇ ಅಲ್ಲಿ ಬರಬೇಕಾಗಿತ್ತು. ಈ ಒಂದು ವಚನ ಸಾಹಿತ್ಯ ವಿಶ್ವಕ್ಕೆ ಮಾದರಿಯಾದಂತ ಒಂದು ಸಾಹಿತ್ಯ, ವಿಶ್ವಕ್ಕೆ ಭಾರತ ಕೊಟ್ಟಂತಹ ಒಂದು ಕೊಡುಗೆ ಅಂತಾನೆ ಹೇಳ್ಬೇಕು. ಜಗತ್ತಿನ ಇತಿಹಾಸದಲ್ಲಿ ಕಾಯಕ ದಾಸೋಹ ತತ್ವಗಳು ಭಾರತದಿಂದಲೇ ಇತರ ದೇಶಗಳು ಕಲಿಯಬೇಕು. ಜಗತ್ತಿಗೆ ಗುರುವಾದಂತ ಭಾರತ, ವಿಶ್ವಗುರು ಆದಂತ ಬಸವಣ್ಣನವರು, ಅನೇಕ ನಮ್ಮ ಭಾರತೀಯ ಮಹಾನುಭಾವರು ಇಡೀ ಜಗತ್ತಿಗೆ ಮಾದರಿಯಾದಂತಹ ಶರಣ ಸಾಹಿತ್ಯ ನಮ್ಮ ದೇಶದ್ದು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ತುಂಬಾ ಹೆಮ್ಮೆ. ಇಲ್ಲಿರುವಂತಹ ಧೋರಣೆಗಳು, ಅವರ ಧೋರಣೆಗಳು ಏನಾಗಿದ್ದು, ಸರ್ವ ಜನರು ಸುಖದಿಂದ ಬದುಕಬೇಕು, ಸ್ವಾತಂತ್ರ್ಯದಿಂದ ಬದುಕಬೇಕು, ಈ ಭೂಮಿ ಮೇಲೆ ಎಲ್ಲರಿಗೂ ಸ್ವತಂತ್ರವಾಗಿ ಬದುಕುವಂತಹ ಹಕ್ಕು ಎಲ್ಲರಿಗೂ ಕೂಡ ಇದೆ. ಅದರ ಜೊತೆಗೆ ಎಲ್ಲರೂ ದುಡಿದು ತಿನ್ನಬೇಕು, ಶ್ರಮದಾಯಕವಾದಂತ ಪ್ರಾಮಾಣಿಕವಾದಂತ ದುಡಿಮೆಯಲ್ಲಿ ತೊಡಗಿ ಪರಿಶುದ್ಧವಾದಂತ ಒಂದು ಮನಸ್ಸಿನಿಂದ ಪರಿಶುದ್ಧವಾದಂತ ಒಂದು ಜೀವನವನ್ನ ಕಟ್ಟಿಕೊಂಡು ಸಾಮಾಜಿಕವಾದಂತ ಒಂದು ಬೆಳವಣಿಗೆಯಲ್ಲಿ ಮಾನವೀಯ ಒಂದು ಮೌಲ್ಯಗಳ ಹಿನ್ನೆಲೆಯೊಳಗ ತಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನವನ್ನ ಮುನ್ನಡೆಸಬೇಕು ಅನ್ನುವಂತ ಒಂದು ಧೋರಣೆಯನ್ನು ಇಟ್ಟುಕೊಂಡು ಈ ಒಂದು ಸಾಹಿತ್ಯವನ್ನ ಅನುಭವದ ಆಳದಿಂದ ಬಂದಂತ ಸಾಹಿತ್ಯ ಇದು. ಶರಣರೇನು ಸಾಹಿತ್ಯ ರಚನೆ ಮಾಡ್ಲಿಕ್ಕೆ ಹೊರಟವರಲ್ಲ. ಸಮಾಜ ಸುಧಾರಣೆಗಾಗಿ ಸಾಹಿತ್ಯ, ಸಮಾಜದಲ್ಲಿರುವಂತ ಮನುಷ್ಯರ ಮನಸ್ಸುಗಳನ್ನ ಸುಧಾರಣೆಗಾಗಿ ಸಾಹಿತ್ಯ, ಈ ಹಿನ್ನೆಲೆಯೊಳಗಲ್ಲಿ ಸಾಹಿತ್ಯ ಅನ್ನೋದು ಹುಟ್ಟಿಕೊಳ್ತು. ಅಲ್ಲಿನವರೆಗೆ ರಾಜ ಪೂಜಿತವಾದಂತಹ ರಾಜರ ಆಶ್ರಯದಲ್ಲಿ ಬೆಳೆದಿರುವಂತ ಒಂದು ಸಾಹಿತ್ಯ ಬಸವಣ್ಣನವರ ಕಾಲದೊಳಗ 12ನೇ ಶತಮಾನದೊಳಗ ಅದು ಜನಸಾಮಾನ್ಯರ ಮನೆ ಬಾಗಿಲಿಗೆ ತಲುಪಿಸುವಂತ ಒಂದು ಕೆಲಸವನ್ನ ಬಸವಣ್ಣನವರು ಮಾಡಿದ್ರು. ಪಂಡಿತ ಮಾನ್ಯರೇ ಕಾವ್ಯಗಳನ್ನ ರಚನೆ ಮಾಡಬೇಕು, ಸಂಸ್ಕೃತದಲ್ಲೇ ಕಾವ್ಯ ರಚನೆ ಆಗ್ಬೇಕು, ಅಂಥವರಿಗೆ ಮಾತ್ರ ಮಾನ್ಯತೆ ಅನ್ನುವುದನ್ನ ಹೊರತುಪಡಿಸಿ ಜನಸಾಮಾನ್ಯರು ಕೂಡ ಕಾವ್ಯವನ್ನು ರಚಿಸಬಹುದು, ಜನಸಾಮಾನ್ಯರು ಕೂಡ ಉತ್ತಮವಾದಂತ ಮೌಲ್ಯಗಳನ್ನ ಜನತೆಗೆ ತಲುಪಿಸಬಹುದು ಅನ್ನುವಂತ ಒಂದು ಹಿನ್ನೆಲೆಯೊಳಗೆ ಆ ಕಾಲದ ಸಾಹಿತ್ಯ ರಚನೆ ಆಯಿತು. ಆ ಕಾಲದಲ್ಲಿ ಕಲಿಯದವರು ಕೂಡ ವಚನಗಳನ್ನ ರಚನೆ ಮಾಡಿ ತಮ್ಮ ಜೀವನದ ಅಮೂಲ್ಯವಾದಂತ ಅನುಭವಗಳನ್ನ ಜನರಿಗೆ ತಲುಪಿಸುವ ಮೂಲಕ ತಾವು ಸರಿಯಾದ ದಾರಿಯಲ್ಲಿ ನಡೆದು ಮೊದಲು ಅರಿವು ಆಚಾರಗಳನ್ನ ಇಟ್ಟುಕೊಂಡು ಇತರರಿಗೂ ಸಮಾಜಕ್ಕೂ ಕೂಡ ದಾರಿದೀಪವಾಗುವಂತಹ ನಿಟ್ಟಿನೊಳಗ ಅವರು ತಮ್ಮ ಅನುಭವಗಳನ್ನ ಬರಹದ ಮೂಲಕ ಅಲ್ಲಿ ಹರಿಬಿಡ್ತಾರೆ. ವಚನಗಳು
ಅವು ಹಾಡಲಿಕ್ಕೆ ಗೀತೆಗಳು ಆಗ್ಯಾವ, ಓದಲಿಕ್ಕೆ ಗದ್ಯವೂ ಆಗಿದೆ. ಅದಕ್ಕಾಗಿ ಅನುಭಾವ ಗೀತೆಗಳಂತ ಕರೀತಾರ, ಅವುಗಳನ್ನ ಆತ್ಮಗೀತೆಗಳಂತ ಕರೀತಾರ. ಹೀಗಾಗಿ ಇಂಥ ಒಂದು ವಚನ ಸಾಹಿತ್ಯ ಎಷ್ಟು 100 ವರ್ಷಗಳ ಕಳೆದರೂ ಕೂಡ ಇನ್ನೂ ನಮ್ಮ ಮುಂದೆ ಅದು ಶ್ರೇಷ್ಠವಾಗಿ ನಿಂತಿದೆ. ಅದು ಇನ್ನೆಷ್ಟು ವರ್ಷಗಳ ಕಳೆದರೂ ಕೂಡ ಅದು ಇನ್ನೂ ತನ್ನ ಶ್ರೇಷ್ಠತೆಯನ್ನೇ ಪಡ್ಕೋತದ ಅಂತಂದ್ರ ಶರಣರ ವಿಚಾರಧಾರೆಗಳು, ಶರಣರ ಧೋರಣೆಗಳು, ಶರಣರ ವಿಚಾರಧಾರೆಗಳು ಎಂತಹ ಅದ್ಭುತವಾದಂತಹ ಒಂದು ನಿಲುವನ್ನ ಪಡೆದುಕೊಂಡಿದ್ದು ಅನ್ನೋದನ್ನ ನಾವು ಇಂದಿನ ಈ ಕಾಲಘಟ್ಟದಲ್ಲಿ ನಿಂತು ನೋಡ್ಬೇಕಾಗಿದೆ. ಈ ಒಂದು ಕಾಲಘಟ್ಟದಲ್ಲಿ ಇಷ್ಟು ಚರ್ಚೆಗಳು ಯಾಕೆ ಆಗ್ತಾ ಇದಾವ? ಎಲ್ಲಾ ಕಡೆಯೂ ಕೂಡ ಇವತ್ತ ಶ್ರಾವಣ ಮಾಸದಂತ ಕಾರ್ಯಕ್ರಮಗಳು, ತಿಂಗಳ ಪರ್ಯಂತ ಕಾರ್ಯಕ್ರಮಗಳು, ಪ್ರತಿ ಉಪನ್ಯಾಸಗಳು ಎಲ್ಲ ಹಿನ್ನೆಲೆಯೊಳಗೆ ಇವತ್ತ ಶರಣರ ವಚನಗಳನ್ನ ನಾವು ಅಧ್ಯಯನ ಮಾಡ್ತೀವಿ, ಆ ಧೋರಣೆಗಳನ್ನ ನಾವು ಅಭ್ಯಾಸ ಮಾಡ್ತೀವಿ, ಅವುಗಳನ್ನ ಕೇಳ್ತೀವಿ, ಅವುಗಳಿಂದ ಆನಂದ ಪಡ್ತೀವಿ. ಈ ಹಿನ್ನೆಲೆಯೊಳಗ ಈ ಕಾಲಘಟ್ಟದಲ್ಲಿ ನಮಗೆ ಇನ್ನೂ ತುರ್ತಾಗಿ ವಚನಗಳ ಅಧ್ಯಯನ, ವಚನಗಳಲ್ಲಿರುವಂತ ಅನುಭವ ನಮ್ಮ ಜೀವನಕ್ಕೆ ಬೇಕಾಗಿದೆ ಅಂತ ಅರ್ಥ. ಯಾಕಿಷ್ಟು ನಾವು ವಚನಕ್ಕೆ ನಾವು ಮೊರೆ ಹೋಗ್ತಾ ಇದ್ದೀವಿ, ಯಾಕಿಷ್ಟು ಶರಣರ ಮೌಲ್ಯಗಳು ನಮಗೆ ಇವತ್ತು ಬೇಕು ಬೇಕು ಅಂತ ತಿಳ್ಕೊಂಡು ನಾವು ಯಾಕೆ ಹಾತೊರಿತಿದ್ದೀವಿ ಅಂತಂದ್ರೆ ಅಲ್ಲಿರುವಂತಹ ಜೀವನ ಮೌಲ್ಯಗಳೇ ಕಾರಣ. ಇವತ್ತು ನಮಗೆ ದುಡ್ಡಿದೆ, ಇವತ್ತು ತಂತ್ರಜ್ಞಾನ ಇದೆ, ಇವತ್ತು ಏನೆಲ್ಲ ನಮಗೆ ಇದೆ, ಇವತ್ತು ಯಾವುದರ ಕೊರತೆಯೂ ಕೂಡ ನಮಗೆ ಇವತ್ತಿಲ್ಲ. ಆದರೂ ಕೂಡ ನಮ್ಮ ಮನಸ್ಸಿಗೆ ಇವತ್ತು ನೆಮ್ಮದಿ, ತೃಪ್ತಿ ಅನ್ನೋದು ಇಲ್ಲ. ಹೀಗಾಗಿ ಮನುಷ್ಯ ಬದುಕಲು ಮೂಲಭೂತವಾಗಿ ಬೇಕಾಗಿರುವುದು ನೆಮ್ಮದಿ, ಸಂತೃಪ್ತಿ ಅನ್ನೋದು, ಮಾನವೀಯತೆ ಅನ್ನೋದು. ಅದಕ್ಕಾಗಿ ಮನುಷ್ಯಗೆ ಮೂಲಭೂತವಾಗಿ ಬೇಕಾಗಿರುವಂತಹ ಮೌಲ್ಯಗಳನ್ನ ಶರಣರು ಕಟ್ಟಿಕೊಟ್ಟಿದ್ದಾರೆ. ಅವು ಸಾರ್ವಕಾಲಿಕವಾದಂತಹ ಮೌಲ್ಯಗಳು, ಸಾರ್ವತ್ರಿಕವಾದಂತಹ ಮೌಲ್ಯಗಳಾಗ್ಯಾವ. ಇನ್ನ ವಚನ ಸಾಹಿತ್ಯದ ಸ್ವರೂಪ ಲಕ್ಷಣ, ಅವಾಗೆಲ್ಲ ಅವ್ರಿಗಿಂತ ಹಿಂದಿನ ಕಾಲದೊಳಗ ಉದ್ದುದ್ದ ಸುದೀರ್ಘವಾದಂತ ಕಾವ್ಯಗಳನ್ನ ಹಳೆಗನ್ನಡದಲ್ಲಿ ರಚನೆ ಮಾಡ್ತಾ ಇದ್ರು. ಆಮೇಲೆ ಸುದೀರ್ಘವಾದಂತ ದೊಡ್ಡ ದೊಡ್ಡ ಬೃಹದಾಕಾರದ ಒಂದು ಕಾವ್ಯಗಳು ರಚನೆ ಆಗ್ತಾ ಇದ್ದು. ಆದ್ರೆ ಅವುಗಳನ್ನೆಲ್ಲ ಬದಿಗೆ ಸರಿಸಿ ಅಷ್ಟುದ್ದ ಕಾವ್ಯಗಳನ್ನ ಓದುವುದು ನಮಗೆ ಅಗತ್ಯ ಇಲ್ಲ. ನಮ್ಮ ಬದುಕಿಗೆ ಬೇಕಾಗಿರುವಂತಹ ಸಣ್ಣ ಸಣ್ಣ ಮೌಲ್ಯಗಳೇ ನಮ್ಮ ಜೀವನವನ್ನು ತಿದ್ದಬಹುದು. ಸಣ್ಣ ಸಣ್ಣ ವಾಕ್ಯಗಳೇ ನಮ್ಮ ಜೀವನವನ್ನು ತಿದ್ದಬಹುದು. ಸಣ್ಣ ಸಣ್ಣ ವಿಚಾರಗಳನ್ನೇ ಅವರು ದೊಡ್ಡ ವಿಚಾರಗಳನ್ನಾಗಿ ಮಾಡ್ತಾರೆ. ಹೀಗಾಗಿ ಜನಸಾಮಾನ್ಯರಲ್ಲಿರುವಂತಹ ಆಂತರಿಕವಾದಂತಹ ಬೆಳವಣಿಗೆಯನ್ನ ಸಾಮೂಹಿಕವಾಗಿ ಅವುಗಳನ್ನ ಬಹುದೊಡ್ಡ ನಿಲುವಿಗೆ ತಂದು ನಿಲ್ಲಿಸುವಂತಹ ಒಂದು ಪ್ರಯತ್ನವನ್ನ ಆ ಕಾಲದಲ್ಲಿ ಬಸವಾದಿ ಶರಣರು ಮಾಡ್ತಾರೆ. ಸುಮಾರು 3-4 ಸಾಲಿನ ವಚನಗಳು, 5-6 ಸಾಲಿನ ವಚನಗಳು, 7-8 ಸಾಲಿನ ವಚನಗಳಾಗಿರ್ಬೋದು. ಆದರೆ ಒಂದೊಂದು ವಚನ ನಮ್ಮ ಬದುಕನ್ನು ತಿದ್ದುವಂತಹ ಮಾರ್ಗದರ್ಶಿಗಳಾಗ್ಯಾವ. ಅವುಗಳ ಲಕ್ಷಣ ಏನು ಅಂತಂದ್ರ ಅಲ್ಲಿ ಯಾವುದೇ ಛಂದಸ್ಸಿನ ಗೊಂದಲ ಇಲ್ಲ, ಪ್ರಾಸತ್ರಾಸಗಳ ಒಂದು ಅಲ್ಲೇನು ಏನೂ ಇಲ್ಲ. ನಿರ್ಭಿಡೆಯಿಂದ ತಮಗೆ ಅನಿಸಿದಂತಹ ವಿಚಾರಗಳನ್ನ ಅವುಗಳನ್ನ ನಿರ್ಭಿಡೆಯಾಗಿ ನಮ್ಮ ಶರಣರು ಹೇಳ್ಯಾರ. ನಾನು ಒಲಿದಂತೆ ಹಾಡುವೆ. ಬಸವಣ್ಣನ ಹೇಳ್ತಾರ, ನಾನು ಒಲಿದಂತೆ ಹಾಡು ಎನ್ನುವಂತ ಮಾತು ನನಗೆ ಹ್ಯಾಂಗ್ ತಿಳಿತದ, ನಾ ಹ್ಯಾಂಗ್ ನಡ್ಕೊಂಡಿನಿ, ಜನರು ಹ್ಯಾಂಗ್ ನಡ್ಕೋಬೇಕು, ಇವತ್ತಿನ ಸಮಾಜ ಹೆಂಗ್ ಸುಧಾರಣೆ ಆಗ್ಬೇಕು, ಇವತ್ತಿನ ಸಮಾಜ ಹೆಂಗ್ ಆರೋಗ್ಯಕರ ಆಗಿರ್ಬೇಕು ಅನ್ನುವಂತ ವಿಚಾರಗಳನ್ನ ತಮಗನಿಸಿದ ಹಾಗೆ ಸಹಜವಾಗಿ ಅಚ್ಚಗನ್ನಡದಲ್ಲಿ, ಆಡು ನುಡಿಯಲ್ಲಿ ಹೇಳಿರುವಂತಹ ನೆಲಮೂಲದ ಭಾಷೆಯ ಮೂಲಕವಾಗಿ ಅವರು ಜನಸಾಮಾನ್ಯರಿಗೆ ತಲುಪಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ವಚನ ಸಾಹಿತ್ಯದ ರೂಪ ಅನ್ನೋದು ಅದು ಯಾವುದೇ ಸಾಹಿತ್ಯಕ್ಕೂ ಕೂಡ ಹೋಲಿಕೆಯಾಗದಂಥದ್ದು, ಯಾವುದೇ ಸಾಹಿತ್ಯಕ್ಕೂ ಹೋಲಿಕೆಯಾಗದಂತ
ಜಗತ್ತಿನ ಯಾವುದೇ ಸಾಹಿತ್ಯಕ್ಕೆ ಹೋಲಿಕೆಯಾಗದಂತಹ, ಜಗತ್ತಿನ ಯಾವುದೇ ಸಾಹಿತ್ಯದಲ್ಲಿ ಇರುವಂತಹ ವಿಶಿಷ್ಟವಾದಂತಹ ರೂಪ, ವಿಶಿಷ್ಟವಾದಂತಹ ಮೌಲ್ಯಗಳು, ವಿಶಿಷ್ಟವಾದಂತಹ ಧೋರಣೆಗಳು, ವಿಶಿಷ್ಟವಾದಂತಹ ಶೈಲಿ, ವಿಶಿಷ್ಟವಾದಂತಹ ಪದಗಳ ಒಂದು ರಚನೆ, ಅಲ್ಲಿರುವಂತಹ ಪದಗಳು ಸಹಜವಾಗಿ ನೇರವಾಗಿ ನಮ್ಮ ಹೃದಯವನ್ನ ತಟ್ಟುತ್ತವೆ, ನಮ್ಮ ಮನಸ್ಸನ್ನ ಶುದ್ಧಿಗೊಳಿಸ್ತಾವ. ಎಷ್ಟು ಸರಳವಾದಂತಹ ನುಡಿಗಳವೆಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಇಂಥ ಬಹಳಷ್ಟು ಸುಂದರವಾದಂತಹ ಸರಳವಾದಂತಹ ಮಾತುಗಳು. ಇವನಾರವ 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 ಎಂದಿನ ಸಿದ್ದರಯ್ಯ, ಇವ ನಮ್ಮವ ಅಲ್ಲಿ ಜಾತಿ ಮತ ಪಂಥ ಪಂಗಡ ಹೆಣ್ಣು ಗಂಡು ಅನ್ನುವಂತ ಭೇದವನ್ನ ಅಳಿಸಿ ನಾವೆಲ್ಲರೂ ಒಂದೇ, ನಾವು ಮನುಕುಲದವರು ನಾವೆಲ್ಲರೂ ಒಂದೇ ಎನ್ನುವಂತ ಒಂದು ಸರ್ವ ಸಮಾನತೆಯ ಒಂದು ತತ್ವ ಹೇಗೆ ಇಲ್ಲಿ ಒಡಮೂಡಿದೆ ಅನ್ನುವಂಥದ್ದು. ಅದರ ಜೊತೆಗೆ ಅಲ್ಲಿ ಕಾಸಿ ಕಮಾರನಾದ, ಬಿಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ ಅನ್ನುವಂತ ಒಂದು ವಚನ. ಅಲ್ಲಿ ಅವರವರ ವೃತ್ತಿ ಮುಖ್ಯ ಅಲ್ಲ, ಅಲ್ಲಿ ವ್ಯಕ್ತಿ ಮುಖ್ಯ. ಏಕಕಾಲಕ್ಕೆ ಅಲ್ಲಿ ವ್ಯಕ್ತಿ ಗೌರವ, ವೃತ್ತಿ ಗೌರವವನ್ನ ನೀಡುವುದರ ಮೂಲಕವಾಗಿಯೂ ತಳ ಸಮುದಾಯದವರನ್ನ ಮೇಲಕ್ಕೆತ್ತಿ ಅವರಲ್ಲಿರುವಂತಹ ವಿಶಿಷ್ಟವಾದಂತಹ ಮೌಲ್ಯಗಳನ್ನ, ನಡೆನುಡಿಗಳನ್ನ ಇಡೀ ಜಗತ್ತಿಗೆ ತೋರಿಸುವಂತ ಒಂದು ಪ್ರಯತ್ನವನ್ನ ನಮ್ಮ ಬಸವಣ್ಣರ ನೇತೃತ್ವದಲ್ಲಿ ಆಗಿನ ಕಾಲದಲ್ಲಿ ಆಯಿತು. ಇಂತಹ ಮೌಲ್ಯಗಳು ಇವತ್ತಿನ ನಮ್ಮ ಪ್ರೆಸೆಂಟ್ ಈ ಒಂದು ಕಾಲಘಟ್ಟದಲ್ಲಿ ಬಹಳಷ್ಟು ನಮಗೆ ಅಗತ್ಯ ಇದೆ. ಅದಕ್ಕಾಗಿ ನಾವೆಲ್ಲ ಇವತ್ತು ಹಾತೊರೆದು ಈ ಒಂದು ವಚನ ಅಧ್ಯಯನ ವೇದಿಕೆಯಲ್ಲಿ ನಾವೆಲ್ಲ ಕಾದು ಕುಳಿತಿರುವಂತದ್ದು ಯಾಕೆ? ನಮಗೆಲ್ಲ ಇದೆ, ಇವತ್ತು ನಮಗೆಲ್ಲ ಇದೆ, ಏನೆಲ್ಲ ಇದೆ, ಯಾವುದರ ಕೊರತೆಯೂ ಇಲ್ಲ. ಆದರೆ ನಮಗೆ ವಚನ ಸಾಹಿತ್ಯದಲ್ಲಿರುವಂತಹ ಒಂದು ಜೀವನ ಮೌಲ್ಯಗಳು ನಮ್ಮ ಮನಗಳನ್ನ ನಾವು ತುಂಬಿಕೊಂಡು ನಮ್ಮ ಮನಸ್ಸನ್ನ ಪರಿಶುದ್ಧಗೊಳಿಸುವಂತಹ, ನಮ್ಮ ಮನಸ್ಸಿಗೆ ಆಹ್ಲಾದವನ್ನು ನೀಡುವಂತಹ, ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ನೀಡುವಂತಹ ವಿಚಾರಧಾರೆಗಳು ಆ ಒಂದು ವಚನ ಸಾಹಿತ್ಯದಲ್ಲಿ ಅದಾವ ಅನ್ನೋದಕ್ಕೆ ನಾವೆಲ್ಲ ಇವತ್ತ ಇಲ್ಲಿ ಹಾತೊರೆದು ಸೇರ್ತಾ ಇರುವುದು. ನಾವಷ್ಟೇ ಅಲ್ಲ, ವಿದೇಶದಲ್ಲಿಯೂ ಕೂಡ ಇವತ್ತ ವಚನ ಅಧ್ಯಯನ ನಡೀತಾ ಇದೆ. ನಮ್ಮ ವಚನಗಳು ಜಗತ್ತಿನ ಎಲ್ಲಾ ಭಾಷೆಗಳಿಗೂ ಇವತ್ತು ತರ್ಜುಮೆ ಆಗಿವೆ. ಇವತ್ತು ಒಂದು ಗ್ರಂಥ ಇನ್ನೊಂದು ಭಾಷೆಗೆ ತರ್ಜುಮೆ ಆಗ್ತದ, ಭಾಷಾಂತರ ಆಗ್ತದ, ಅನುವಾದ ಆಗ್ತದ ಅಂದ್ರ ಅದ್ರ ವೇಟೇಜ್ ಎಷ್ಟಿರ್ಬೇಕು. ಒಂದು ಭಾಷೆಗಲ್ಲ, 10 ಭಾಷೆಗಳಿಗೆ, ಜಗತ್ತಿನ ಅನೇಕ ಭಾಷೆಗಳಿಗೆ ನಮ್ಮ ವಚನಗಳು ಇವತ್ತ ಏನಾಗಿವೆ, ಭಾಷಾಂತರಗೊಂಡಿವೆ. ಇದು ನಮ್ಮ ದೇಶದ, ನಮ್ಮ ವಚನ ಸಾಹಿತ್ಯದ, ನಮ್ಮ ಬಸವಾದಿ ಶರಣರ ಒಂದು ಕೊಡುಗೆ. ಈ ದಿವ್ಯವಾದಂತ ಒಂದು ಕೊಡುಗೆ ಇದು ನಮ್ಮ ಶರಣರು. ಇನ್ನ ನಾವು ವಚನ ಸಾಹಿತ್ಯದ ಇಷ್ಟೆಲ್ಲ ಆದಾಗ್ಲೂ ಕೂಡ ವಚನ ಸಾಹಿತ್ಯ ಸಂಶೋಧನೆಯು 12ನೇ ಶತಮಾನದ ಶಿವಶರಣರ ಅನುಭವ ಹಾಗೂ ಸಾಮಾಜಿಕ ಕ್ರಾಂತಿಯ ನೈಜ ಸ್ವರೂಪವನ್ನ ಹೊರಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ನಿಜ. ಆದರೂ ಕೂಡ ಸಂಶೋಧನೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳು, ಸವಾಲುಗಳನ್ನ ನಾವು ಸಂಶೋಧಕರಾದವರು ಎದುರಿಸುವುದು ಇದು ವಾಸ್ತವದ ಸಂಗತಿ. ಯಾಕೆ ಈ ಸಮಸ್ಯೆಗಳನ್ನ ನಾವು ಆ ಒಂದು ಸಂಶೋಧನೆ ಮಾಡುವಂತ ಸಂದರ್ಭದಲ್ಲಿ ಎದುರಿಸ್ತಾ ಇದ್ದೇವೆ, ಏನು ಕಾರಣ ಅಂತ ತಿಳ್ಕೊಂಡು ನಾವು ಆ ಹಂತಕ್ಕೆ ತಲುಪಿದಾಗ, ಆ ಸಂಶೋಧನೆ ಆಳಕ್ಕೆ ಇಳಿದಾಗ ವಚನ ಸಂಶೋಧಕರಿಗೆ ಆಗುವಂತ ಅನುಭವಗಳು, ಆಗುವಂತ ಸಮಸ್ಯೆಗಳು, ಮುಂದೆ ಬರುವಂತ ಸವಾಲುಗಳು ಏನು ಅನ್ನೋದ್ರ ಕಡೆಗೆ ನಾವೀಗ ಸಾಗೋಣ. ಯಾಕ ಈ ಸಮಸ್ಯೆಗಳು ಹೆಚ್ಚಾಗ್ತಾವಂತಂದ್ರ ನಮ್ಮ ವಚನಕಾರರು ಎಲ್ಲಿಯೂ ಕೂಡ ತಮ್ಮ ಪೂರ್ವದ ವಿಚಾರವನ್ನು ಹೇಳ್ಕೊಂಡಿಲ್ಲ. ತಮ್ಮ ವೈಯಕ್ತಿಕವಾದಂತಹ ಜೀವನದ ಕುರಿತಾಗಿ ತಮ್ಮ ತಂದೆ ತಾಯಿ, ಊರು, ಜನ್ಮಸ್ಥಳ, ಎಲ್ಲಿ, ಏನು, ಯಾರು, ಎಲ್ಲಿಯೂ ಕೂಡ ತಮ್ಮ ಸ್ವವಿವರವನ್ನ ಯಾವ ವಚನಕಾರರು ಕೂಡ ಹೇಳ್ಕೊಂಡಿಲ್ಲ. ಹೀಗಾಗಿ ಅವರ ಜನ್ಮಸ್ಥಳದ ಕುರಿತಾಗಿ ಆಗಲಿ, ಅವರ ಇನ್ನಿತರ ವಿಚಾರಗಳ ಕುರಿತಾಗಿ ಆಗಲಿ
ಸ್ವತಃ ಅವರೆಲ್ಲಿಯೂ ಹೇಳಿಕೊಂಡಿಲ್ಲ. ಬೇರೆ ಶಾಸನಗಳ ಆಧಾರದಿಂದ, ಇನ್ನಿತರ ಕಾವ್ಯ ಪುರಾಣಗಳಿಂದಾಗಿ, ಇನ್ನಿತರ ಕೃತಿಗಳಿಂದ ನಾವು ಕೆಲವೊಂದು ವಿಚಾರಗಳನ್ನ ಎತ್ತಿಕೊಂಡು ಅವರ ಜೀವನವನ್ನ ಕಟ್ಟುವುದಿದೆಯಲ್ಲ, ಇದು ಬಹಳಷ್ಟು ಸಮಸ್ಯಾತ್ಮಕವಾಗಿರುವಂತಹ ಒಂದು ಕೆಲಸ. ನಾವೆಲ್ಲರೂ ಈಗ ಶರಣರ ಕಾಲ 1160 ಅಂತ ಅನ್ಕೋತೇನೆ ಬಂದ್ವಿ. ಹೇಗೆಲ್ಲರೂ 1160 ಸಾಧ್ಯ? ಇದು ನಮಗೆ ಮೊದಲ ಎದುರಾಗುವಂತ ಒಂದು ಸಮಸ್ಯೆ. ಬಹಳಷ್ಟು ಆಳಕ್ಕೆ ಕೇಳಿದಾಗ ಆ ಕಾಲದಲ್ಲಿರುವಂತಹ ಪೆರ್ಮಾಡಿ ರಾಜ ಅಥವಾ ಬಿಜ್ಜಳ ರಾಜ ಅಥವಾ ಇನ್ನಿತರ ಚೋಳ ರಾಜ, ಇವರೆಲ್ಲರ ಒಂದು ಆಡಳಿತ ಅವಧಿ, ಕಾಲಘಟ್ಟ, ಇನ್ನಿತರವಾಗಿ ಎಲ್ಲವನ್ನು ಆಕಾರಗಳಾಗಿ ತೆಗೆದುಕೊಂಡಾಗ ಹೆಕ್ಕಿ ಮುಂದೆ ಹೋಗುವುದಿದೆಯಲ್ಲ, ಇದು ಬಹಳಷ್ಟು ಸಮಸ್ಯಾತ್ಮಕವಾಗಿರುವಂತಹ ಒಂದು ಕಾಲದ ಒಂದು ನಿರ್ದಿಷ್ಟ ಕಾಲವನ್ನ ಗುರುತಿಸುವುದಿದೆಯಲ್ಲ, ಇದು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದಂಥದ್ದು. ಇನ್ನು ಐತಿಹ್ಯಗಳ ಅಸ್ಪಷ್ಟತೆ ನಮಗ್ ಸಿಗ್ತಾವ, ಐತಿಹ್ಯಗಳದ ಸಿಗ್ತಾವ. ಇವತ್ತ ಪುರಾಣಗಳಲ್ಲಿ ಸಾಕಷ್ಟು ಐತಿಹ್ಯಗಳು ಸಿಗ್ತಾವ, ನಮಗ್ ಪವಾಡಗಳು ಸಿಗ್ತಾವ. ಆದ್ರ ಇದು ಎಷ್ಟರ ಮಟ್ಟಿಗೆ ನಮ್ಮ ಒಂದು ಸಂಶೋಧನೆಗೆ ಸ್ಪಷ್ಟತೆಯನ್ನು ಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾವ? ಇವು ಎಷ್ಟರ ಮಟ್ಟಿಗೆ ಇವುಗಳನ್ನ ನಾವು ಸಾಕ್ಷ್ಯಾಧಾರಗಳನ್ನಾಗಿ ಇಟ್ಕೋಬಹುದು? ಇವುಗಳನ್ನ ನಾವು ಎಷ್ಟರ ಮಟ್ಟಿಗೆ ನಾವು ಸತ್ಯದ ಸಮೀಪಕ್ಕೆ ಇವುಗಳ ಮೂಲಕ ನಾವು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ? ಈ ಹಿನ್ನೆಲೆಗಳಿಗೂ ಕೂಡ ವಚನ ಸಾಹಿತ್ಯ ಸಂಶೋಧನೆ ಒಂದು ರೀತಿಯ ಸವಾಲಂತೆ ತಿಳ್ಕೊಂಡು ಇಲ್ಲಿ ನಾವು ಹೇಳ್ಬೇಕಾಗ್ತದೆ. ಗಂಭೀರವಾದಂತ ಸವಾಲುಗಳನ್ನ ಈ ಒಂದು ಹಂತದಲ್ಲಿ ನಾವು ಎದುರಿಸಬೇಕಾಗತ್ತ. ಆಕರಗಳ ಒಂದು ಆಕರಗಳ ಹುಡುಕಾಟಕ್ಕೆ ತೊಡಗಿದಾಗ ಶಾಸನಗಳಲ್ಲಿಯೂ ಕೂಡ ಬಹಳಷ್ಟು ಅಬಲೂರು ಶಾಸನ, ಕೆಲವೊಂದು ಶಾಸನಗಳಲ್ಲಿ ಮಾತ್ರ ಕೇವಲ ಅರ್ಜುನ ಶಾಸನ, ಅಬಲೂರು ಶಾಸನ, ಅದಯನಿಗೆ ಸಂಬಂಧಪಟ್ಟ ಹಾಗೆ, ಬಸವಣ್ಣನವರ ಸಂಬಂಧಪಟ್ಟ ಹಾಗೆ ಕೆಲವು ಬೆರಳೆಣಿಕೆಯಷ್ಟು ಶರಣರ ಕುರಿತಾಗಿ ಅಲ್ಲಲ್ಲಿ ಏನಾಗಿದೆ, ಶಾಸನಗಳಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಬಂದಾವ. ಆದ್ರ ಶಾಸನಗಳು ತಾಳೆಗರಿಗಳನ್ನ ತೆಗೆದುಕೊಂಡಾಗ ಕೆಲವೊಂದೆಷ್ಟೋ ಅಸ್ಪಷ್ಟ ತಾಳೆಗರಿಗಳದಾವಲ್ಲೆಲ್ಲ. ಆಮೇಲೆ ಕೆಲವೊಂದು ಆ ತಾಳೆಗರಿಗಳನ್ನ ಓದುವುದು ಒಂದು ಸವಾಲಿನ ಕೆಲಸ. ತಾಳೆಗರಿಗಳನ್ನ ಅಭ್ಯಾಸ ಮಾಡುವುದು ಕೂಡ ಬಹಳಷ್ಟು ಸಮಸ್ಯಾತ್ಮಕವಾದಂತಹ ಒಂದು ಜಟಿಲವಾದಂತಹ ಒಂದು ಕಾರ್ಯನೇ. ಅದರ ಜೊತೆಗೆ ಸ್ಥಳ ಪುರಾಣಗಳು ಶರಣರ ಕುರಿತಾಗಿ ಸಾಕಷ್ಟು ಪುರಾಣಗಳು ಹುಟ್ಕೊಂಡವ, ಸಾಕಷ್ಟು ಐತಿಹ್ಯಗಳು ಹುಟ್ಕೊಂಡವ. ಇವೆಲ್ಲ ಆ ಸ್ಥಳ ಪುರಾಣಗಳ ಆಧಾರವನ್ನ ಇಟ್ಕೊಂಡ್ರು ಕೂಡ ಅಲ್ಲಿ ಸತ್ಯಾಂಶಗಳಿಗಿಂತ ಅಲ್ಲಿ ಪವಾಡಗಳಿಗೆ ಹೆಚ್ಚು ಏನಾಗ್ತಾ ಇದೆ, ಪವಾಡಗಳ ಕಡೆಗೆ ನಮ್ಮ ಸಂಶೋಧನೆ ಸಾಗ್ತಾ ಇದೆ. ಅದಕ್ಕಾಗಿ ಅಲ್ಲಿ ಸತ್ಯಾಂಶಗಳನ್ನ ಇಟ್ಟುಕೊಂಡಾಗ ನಮಗೆ ಆಕರಗಳ ಹುಡುಕಾಟದಲ್ಲಿ ಸಾಗಿದಾಗ ಬಹಳಷ್ಟು ಸಮಸ್ಯೆಗಳು ನಮಗೆ ಎದುರಾಗ್ತವೆ. ಶರಣರ ಕುರಿತಾದಂತ ಸತ್ಯಾಂಶಗಳನ್ನ ಹೊರಗೆ ತೆಗಿಬೇಕಾದಾಗ ಬಹಳಷ್ಟು ಸಮಸ್ಯೆ, ಸವಾಲುಗಳು ನಮಗ ಎದುರಾಗ್ತಾವ. ಇನ್ನ ವಚನಕಾರರ ಅಂಕಿತ, ವಚನಕಾರರು ಇಟ್ಟುಕೊಂಡಂತಹ ಅಂಕಿತಗಳು, ಅವುಗಳನ್ನ ಪತ್ತೆ ಹಚ್ಚುವುದು ಕೂಡ ಒಂದು ಸವಾಲಿನ ಕೆಲಸವೇ. ಒಬ್ಬೊಬ್ರು ವಚನಗಳು ಒಂದೊಂದು ರೀತಿ ವಿಶಿಷ್ಟವಾದಂತ, ಬಹಳ ಉದ್ದದವ, ಬಹಳಷ್ಟು ಓದ್ಲಿಕ್ಕೂ ಆಗದಂತಹ ಕಠಿಣ ಒಂದು ಓದಿಗೆ ಒಳಪಡ್ತಾವ. ಒಬ್ಬೊಬ್ಬರು ಸೇಮ್ ಆಗಿರುವಂತಹ ವಚನ ಅಂಕಿತಗಳನ್ನ ಇಟ್ಕೊಂಡಿರಬಹುದು. ಹೀಗಾಗಿ ಇವೆಲ್ಲವುಗಳನ್ನ ಇಟ್ಕೊಂಡಾಗ ಅವರ ಕಾಲ, ವಚನಗಳ ಅಂಕಿತ, ಇವುಗಳನ್ನು ಪತ್ತೆ ಹಚ್ಚುವುದು ಕೂಡ ಒಂದು ಸವಾಲಿನ ಒಂದು ಕೆಲಸವೇ. ಇನ್ನು ವಚನಗಳು ಬಹಳಷ್ಟು ಸಂಕೀರ್ಣವಾದಂತಹ ಸಮಾಜವನ್ನ ಒಳಹೊಕ್ಕು ಆಳವಾದಂತಹ ಅನುಭವದ ಹಿನ್ನೆಲೆಯಲ್ಲಿ ಆಧ್ಯಾತ್ಮದ ಒಂದು ತುದಿಯಲ್ಲಿ ರಚನೆಯಾದಂತಹ ವಚನಗಳವೆಲ್ಲ. ಉದಾಹರಣೆಯಾಗಿ ಬೆಡಗಿನ ವಚನವನ್ನು ತೆಗೆದುಕೊಂಡಾಗ ಅಲ್ಲಂಪ್ರಭುಗಳ ವಚನ, ಕೆಲವು ಶರಣರಂತ ವಚನಗಳನ್ನ ಮೇಲ್ನೋಟಕ್ಕೆ ನಮಗೆ ಸುಂದರವಾಗಿ ಕಂಡ್ರೂ ಕೂಡ ಅವುಗಳನ್ನ ಅರ್ಥ ಮಾಡಿಕೊಳ್ಳುವುದು ಒಂದು ಸಮಸ್ಯೆ, ಸವಾಲಿನ ಕೆಲಸವೇ. ಎಷ್ಟು ಆಳಕ್ಕೆ ಇಳಿದು, ಎಷ್ಟು ಅವರು ಜಟಿಲವಾದಂತಹ ವಿಷಯಗಳನ್ನ, ಅನುಭವದ ಒಂದು ವಿಷಯಗಳನ್ನ ಅಲ್ಲಿ ಆ ವಚನಗಳ ಮೂಲಕ ಹೇಳ್ತಾ ಹೋಗ್ತಾರ. ಒಂದೊಂದು ವಚನವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದೊಂದು ವರ್ಷ ಬೇಕು, ಎಷ್ಟು ವರ್ಷ ಬೇಕು, ಯಾರ್ಯಾರ
ಜೊತೆ ಚರ್ಚೆ ಮಾಡ್ಬೇಕು, ಎಷ್ಟು ಜನರ ಜೊತೆ ಚರ್ಚೆ ಮಾಡ್ಬೇಕು ವಿದ್ವಾಂಸರ ಜೊತೆಗೆ, ಎಷ್ಟು ಆಕಾರಗಳನ್ನು ಹುಡುಕಿ ಹುಡುಕಿ ಆ ಪದಗಳು, ಆ ಧಾರ್ಮಿಕವಾದಂತಹ ಆಧ್ಯಾತ್ಮಿಕವಾದಂತಹ ವಿಚಾರಗಳನ್ನ ನಾವು ಅಲ್ಲಿ ಅವರು ಅವರ ವಿಚಾರಗಳನ್ನ ಅನುಭವವನ್ನು ಮುಟ್ಟುವುದು ನಮಗೆ ಅಷ್ಟ ಕಠಿಣವಾದಂತ ಒಂದು ಸವಾಲಿದೆ ಅದು. ಈ ಬೆಡಗಿನ ಗೂಢಾರ್ಥವಾದಂತ ಅನುಭವದ ಆಳಕ್ಕೆ ಹೋದಂತೆ ನಿಲುಕದ ಶರಣರ ಆಧ್ಯಾತ್ಮದ ನಿಲುವು ಇದೆಯಲ್ಲ, ಅದು ಅವರ ಒಂದು ಸಮೀಪಕ್ಕೆ, ಅವರ ಒಂದು ವಿಚಾರಧಾರೆಯ ಸಮೀಪಕ್ಕೆ ಹೋಗುವುದು ನಮಗೆ ತುಂಬಾ ಸವಾಲಿನ ಮತ್ತು ಕೆಲಸ ಆಗಿದೆ ಅಂತ ತಿಳ್ಕೊಂಡು ಅಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಚನ ಸಂಶೋಧನೆ 12ನೇ ಶತಮಾನದ ಶಿವಶರಣರ ಅನುಭವ ಹಾಗೂ ಸಾಮಾಜಿಕ ಕ್ರಾಂತಿಯ ನೈಜ ರೂಪವನ್ನು ಹೊರಹಾಕುವಲ್ಲಿ ಒಂದು ಪ್ರಮುಖ ಪಾತ್ರವನ್ನ ವಹಿಸಿದೆ. ಬಹಳಷ್ಟು ಅದನ್ನು ಯಾವುದೇ ಒಂದು ಕ್ರಾಂತಿ, ಯಾವುದೇ ಒಂದು ಆಂದೋಲನ ಆಗ್ಬೇಕಾದ್ರ ಅದರ ಹಿಂದ ಎಷ್ಟು ಜಡಗಟ್ಟಿರ್ತದ ಸಮಾಜ ಅನ್ನೋದು ನಮಗ್ ಅರ್ಥ ಆಗುತ್ತೆ. ಸುಮ್ಮನೆ ಯಾವುದೇ ಒಂದು ಕ್ರಾಂತಿ ಆಗಂಗಿಲ್ಲ, ಸುಮ್ಮನೆ ಯಾವುದೇ ಒಂದು ಆಂದೋಲನ ಆಗೋದಿಲ್ಲ. ಜಡಗಟ್ಟಿದ ಸಾಮಾಜಿಕ ವ್ಯವಸ್ಥೆಯನ್ನ ಅದನ್ನ ಜಂಗಮವಾಗಿಸುವಲ್ಲಿ ನಮ್ಮ ಶರಣರು ಎಂಥ ಒಂದು ಕೆಲಸವನ್ನ ಮಾಡಿದರು ಅಂತಂದು. ಅಂದಿನ ಕಟ್ಟುನಿಟ್ಟಿನ ಜಾತಿ ವ್ಯವಸ್ಥೆಯ ಮಧ್ಯದಲ್ಲಿ ಇದ್ದುಕೊಂಡು, ರಾಜರ ಆಸ್ಥಾನದಲ್ಲಿ ಇದ್ದುಕೊಂಡು, ಆ ಒಂದು ಅರಮನೆ ಎದುರಿಗೆ ಅನುಭವ ಮಂಟಪವನ್ನ ಕಟ್ಟಿಕೊಂಡು, ಅಂತ ಒಂದು ಅಲ್ಲಿ ಭೋಗ ಒಂದು ಯೋಗಗಳ ಸಮನ್ವಯ ಅಂತ ಹೇಳ್ಬೇಕು. ಒಂದು ಕಡೆ ರಾಜ ಭೋಗಿ, ಒಂದು ಕಡೆ ನಮ್ಮ ಶರಣರು ಯೋಗ ಜೀವನವನ್ನ, ಅದರ ಜೊತೆಗೆ ಆಧ್ಯಾತ್ಮ ಜೀವನವನ್ನ ಹೆಂಗ ಕಟ್ಟಲಿಕ್ಕೆ, ಆ ಜಡಗಟ್ಟಿದ ಸಮಾಜಕ್ಕೆ ಹೆಂಗ ಮಲಾಮ್ ಹಚ್ಚಿ ಅಲ್ಲಿರುವಂತ ವ್ಯವಸ್ಥೆಗೆ ಎಂಥ ಒಂದು ಉಪಚಾರ ಮಾಡಬೇಕು ಅಂತ ತಿಳ್ಕೊಂಡು ಕಾರ್ಯವನ್ನ ಗೈತಾ ಇದ್ರು. ದುಡಿಯದೆ ತಿನ್ನುವುದು ಮಂತ್ರಿಮಾನ್ಯಗಳು, ಅಧಿಕಾರಿ ವರ್ಗದವರು ಜಾತಿ ಹಿನ್ನೆಲೆಯೊಳಗ ಯಾವ ರೀತಿಯಾಗಿ ಜನರನ್ನ ಪ್ರಾಣಿಗಳಿಗಿಂತಲೂ ಕೂಡ ಕಡೆಯಾಗಿ ನಡೆಸಿಕೊಳ್ತಾ ಇದ್ರು. ಮನುಷ್ಯರ ನಡುವೆ ಅಗಾಧವಾದಂತ ಅಂತರ, ಮನುಷ್ಯರ ನಡುವೆ ಒಂದು ಬಿಕ್ಕಟ್ಟಿನ ಒಂದು ಗೋಡೆ. ಇಂಥ ಹಿನ್ನೆಲೆಯೊಳಗ ನಮ್ಮ ಶರಣರ ಆಂದೋಲನ ಅಲ್ಲಿ ಬಹಳಷ್ಟು ಬಹುಮುಖ್ಯವಾಗಿ ಅಲ್ಲಿ ನಡೀತು. ಹೀಗಾಗಿ ಅಲ್ಲಿನ ಸಮಾಜದಲ್ಲಿರುವಂತಹ ಮೂಢನಂಬಿಕೆಗಳು, ಕಂದಾಚಾರಗಳು ಹೇಗೆ ಅವುಗಳನ್ನ ತೊಡೆದು ಹಾಕಬೇಕು ಅನ್ನುವಂತ ಒಂದು ಹಿನ್ನೆಲೆಯೊಳಗ ಪ್ರಾಣಿ ಹಿಂಸೆಗಳಾಗ್ತಿರ್ತಾವ. ಆಮೇಲೆ ಮಾನವೀಯ ಮೌಲ್ಯಗಳ ಅಧಪತನ ಆಗಿರ್ತದ. ಎಷ್ಟೋ ವರ್ಷಗಳಿಂದ ಅದೇ ವ್ಯವಸ್ಥೆಯಲ್ಲಿ ಬದುಕುತ್ತಿರುವಂತಹ ಜನತೆಗೆ ಅಲ್ಲಿ ಹೊಸ ಆಲೋಚನೆಗಳು ಬೇಕಾಗಿತ್ತು. ಆ ಕಾಲದ ಜನರಿಗೆ ಹೊಸ ಜೀವನ, ಸ್ವತಂತ್ರ ಜೀವನ, ಆಮೇಲೆ ಬಹಳಷ್ಟು ಸುಂದರವಾಗಿ ಬದುಕುವಂತಹ ಆಶೆಗಳು ಆ ಜನರಿಗೆ ಆ ಕಾಲದಲ್ಲಿ ಇದ್ದು, ಅವರ ಆಶೆಗೆ ಬೆಳಕಾಗಿ ಬಂತಂತವರು ನಮ್ಮ ಬಸವಾದಿ ಶರಣರು. ಹೀಗಾಗಿ ಈ ಒಂದು ವಚನ ಸಾಹಿತ್ಯದ ಒಂದು ಸಂಶೋಧನೆಯಲ್ಲಿ ಮತ್ತೆ ನಾವು ತೊಡಗಿದಾಗ ವಚನಗಳನ್ನ ಅರ್ಥೈಸುವಿಕೆಯಲ್ಲಿ ತಾರ್ಕಿಕವಾದಂತ ಒಂದು ಸಮಸ್ಯೆ. ಬಹಳಷ್ಟು ತಾರ್ಕಿಕಕ್ಕೆ ಹೋಗ್ಬೇಕಾಗತ್ತ. ನಾವು ಒಂದು ವಚನವನ್ನ ಅರ್ಥ ಮಾಡ್ಕೋಬೇಕಾದ್ರ ಅಲ್ಲಿ ತರ್ಕ ಮಾಡ್ಬೇಕಾಗತ್ತ. ಅಲ್ಲಿ ಬಹಳಷ್ಟು ಶರಣರು ಯಾಕೆ ಇದನ್ನ ಹೇಳಿದ್ರು, ಆ ಕಾಲದ ಸಿಚುವೇಶನ್ ಏನು, ಆ ಕಾಲದಲ್ಲಿರುವಂತ ಆಚಾರ ವಿಚಾರ, ಆ ಕಾಲದಲ್ಲಿರುವಂತ ಆಚರಣೆಗಳು ಏನಾಗಿದ್ದು, ಆ ಕಾಲದ ಸಮಾಜದ ವ್ಯವಸ್ಥೆ ಹೇಗಿತ್ತು, ಇವುಗಳನ್ನೆಲ್ಲ ನಾವು ಅಧ್ಯಯನ ಮಾಡ್ಬೇಕಾಗುತ್ತೆ. ಶರಣರ ವಚನಗಳನ್ನ ಅಧ್ಯಯನ ಮಾಡ್ಬೇಕಂದ್ರ, ಸಂಶೋಧನೆ ಮಾಡ್ಬೇಕು ಅಂತಂದ್ರ ಆ ಕಾಲದ ವಸ್ತು ವ್ಯವಸ್ಥೆಯನ್ನ ಅಧ್ಯಯನ ಮಾಡ್ಬೇಕು ಮೊದಲನೇದಾಗಿ. ಅದರ ಜೊತೆಗೆ ಸಾಂಸ್ಕೃತಿಕವಾಗಿಯೂ ಕೂಡ ನಾವು ಅಧ್ಯಯನ ಮಾಡ್ಬೇಕಾಗುತ್ತೆ. ಒಬ್ಬೊಬ್ಬರ ವಚನಗಳು ವಿಭಿನ್ನ ಅದಾವ. ಎಲ್ಲಾ ಮೂಲ ಆಶಯ ಶರಣರದು ಒಂದೇ, ಆದ್ರ ಅವರ ವಚನ ರಚನೆ ಏನಿದೆ ಅಲ್ಲ ಅದು ವಿಭಿನ್ನವಾಗಿದೆ. ಅವರ ಅನುಭವ ಏನಿದೆ ಅಲ್ಲ ವಿಭಿನ್ನ ಇದೆ. ಒಂದೇ ಮೂಲ ಶ್ರೋತಕ್ಕೆ ಅವರು ಒಳಗಾದರೂ ಕೂಡ ಒಬ್ಬೊಬ್ಬರ ವಚನಗಳು ವಿಭಿನ್ನವಾಗಿವೆ. ಕಾರಣ, ಒಬ್ಬೊಬ್ಬ ಶರಣರು ವಿಭಿನ್ನ ಪ್ರದೇಶದಿಂದ ಬಂದಂಥವರು, ವಿಭಿನ್ನ ವೃತ್ತಿಯಿಂದ ಬಂದಂಥವರು, ವಿಭಿನ್ನವಾದಂತಹ ಸಂಸ್ಕೃತಿಯಿಂದ ಬಂದಂಥವರು, ವಿಭಿನ್ನವಾದಂತಹ
ಒಂದು ವಿಚಾರಧಾರೆಗಳನ್ನ ಇಟ್ಟುಕೊಂಡು ಬಂದಂತವ್ರು. ಈ ಹಿನ್ನೆಲೆಯೊಳಗ ನಾವು ವಚನ ಸಂಶೋಧನೆಯನ್ನ ಕೈಗೊಳ್ಬೇಕಾಗುತ್ತೆ. ಇದರ ಜೊತೆಗೆ 12ನೇ ಶತಮಾನದ ಕಾಲಾನಂತರದಲ್ಲಿ ಆದಂತ ಬೆಳವಣಿಗೆಗಳ ಕಡೆಗೂ ಕೂಡ ನಾವು ಗಮನ ಹರಿಸ್ಬೇಕಾಗುತ್ತೆ. ಕಲ್ಯಾಣ ಕ್ರಾಂತಿ ಆಯ್ತು, ವಚನ ಕಟ್ಟುಗಳು ಎಲ್ಲ ಸುಟ್ಟು ಭಸ್ಮ ಅದು. ತದನಂತರ ಅಳಿದುಳಿದಂತ ವಚನಗಳನ್ನ ರಕ್ಷಿಸುವುದು ಬಹಳಷ್ಟು ಮುಖ್ಯವಾಗಿತ್ತು. 12ನೇ ಶತಮಾನದ ನಂತರ 15ನೇ ಶತಮಾನಕ್ಕೆ ಬಂದಾಗ ವಚನಗಳ ಸಂರಕ್ಷಣೆ, ಸಂಕಲನ, ಸಂಪಾದನೆ ಕೆಲಸಗಳಲ್ಲಿ ನಡೀತಾ. ಆ ಕಾಲಘಟ್ಟದಲ್ಲಿ ಏನು ಆಯ್ತು ಅಂದ್ರೆ ಪ್ರೌಢದೇವರಾಯನ ಕಾಲಘಟ್ಟದೊಳಗ ಅಲ್ಲಿ 101 ವಿರಕ್ತರು ಬರ್ತಾರೆ. ಈ ವಚನ ಸಂರಕ್ಷಣೆ ಮಾಡ್ಲಿಕ್ಕೆ ಒಬ್ಬೊಬ್ಬ ಅಧಿಕಾರಿಗಳನ್ನ ಅಲ್ಲಿ ಮಠಮಾನ್ಯಗಳನ್ನ ಮಾಡಿ ಅವರನ್ನ ನೇಮಿಸ್ತಾರೆ. ಆದ್ರ ಆ ವ್ಯವಸ್ಥೆ ಹಿನ್ನೆಲೆಯೊಳಗ ಅಲ್ಲಿ ವಚನ ಸಾಹಿತ್ಯ ಇನ್ನಷ್ಟು ಪರಿವರ್ತನೆಯ ಹಾದಿಯನ್ನು ಹಿಡಿತದೆ. ಮೂಲ ಶರಣರ ವಚನಗಳನ್ನ ಅಲ್ಲಿ ಪರಿವರ್ತನೆ ಮಾಡಲಾಗ್ತದ. ಅಲ್ಲಿ ಪ್ರಕ್ಷಿಪ್ತತೆಗಳು ನಡೀತಾವ. ಹೆಂಗ ಪ್ರಕ್ಷಿಪ್ತತೆಗಳು ನಡೀತಾವ? ಅಲ್ಲಿ 2 ರೀತಿಯಾದಂತ ಒಂದು ಪ್ರಕ್ಷಿಪ್ತತೆಗಳು ನಡೀತಾವ. ಮೂಲ ಶರಣರಿಂದ ರಚಿತವಾದಂತ ವಚನಗಳ ಮಧ್ಯೆ ಕೃತ್ರಿಮವಾಗಿ ಕೆಲ ಸಾಲುಗಳು ಸೇರ್ಕೋತಾವ. ಇನ್ನೊಂದು ಇಡೀ ವಚನವನ್ನೇ ಹೊಸದಾಗಿ ಸೃಷ್ಟಿಸಿ ಶರಣರ ವಚನಗಳೇ ಅನ್ನುವಂತ ರೀತಿಯೊಳಗ ಮೂಲ ವಚನಗಳೊಳಗೆ ಆ ವಚನಗಳು ಸೇರ್ಕೊಂಡ್ಬಿಡ್ತಾವ. ಈ ಹಿನ್ನೆಲೆಯೊಳಗ ಈ ಪ್ರಕ್ಷಿಪ್ತತೆ ಅನ್ನೋದು ನಮ್ಮ ಶರಣರ ವಚನಗಳನ್ನ ಹೇಗೆ ಅಲ್ಲಿ ಭಿನ್ನವಾದಂತ ಒಂದು ನಿಲುವಿಗೆ ಬಂದು ಅನ್ನೋದು. ಹೀಗಾಗಿ ಇಲ್ಲಿ ನಮ್ಮ ಪರಗು ಹಳಕಟ್ಟಿಯವರು ವಚನಗಳನ್ನ ಸಂಗ್ರಹ ಮಾಡಿದ್ರು ಮೂಲತಃ. ಅದರ ಜೊತೆಗೆ ನಮ್ಮ ಡಾಕ್ಟರ್ ಎಂ ಕಲಬುರ್ಗಿ ನಮ್ಮ ಗುರುಗಳಾದಂಥವರು ಈ ವಚನ ಪರಿಷ್ಕರಣೆ ಮತ್ತು ಪ್ರಕಟಣೆ ಅನ್ನುವಂತ ಯೋಜನೆಯನ್ನ ಹಾಕಿಕೊಂಡು ಸಾಕಷ್ಟು ವಚನ ಕೃತಿಗಳನ್ನ, ವಚನ ಗ್ರಂಥಗಳನ್ನ ಅವರೆಲ್ಲ ಅಲ್ಲಿರುವಂತ ಪರಿಷ್ಕರಣೆ ಮಾಡಿ ಅಲ್ಲಿ ವಚನಗಳು, ಸ್ವರವಚನಗಳು, ಬೆಳಗಿನ ವಚನಗಳು, ಶಟಸ್ಥಲದ ವಚನಗಳು, ಸಕಲ ಪುರಾತನರ ವಚನಗಳು, ಸೂನ ಸಂಪಾದನೆಗಳು, ಪ್ರಕ್ಷಿಪ್ತ ವಚನಗಳು, ಹೀಗೆ ನಾನಾ ವಿಧದ ರೀತಿಯೊಳಗ ವಚನಗಳ ಅಧ್ಯಯನವನ್ನ ನಮ್ಮ ಗುರುಗಳಾದಂತ ಎಂ ಕಲಬುರ್ಗಿ ಅವ್ರು ಹೆಂಗ್ ಮಾಡಿದ್ರು ಅಂತಂದ್ರ ಅವುಗಳನ್ನ ಹೊರಗೆ ಹಚ್ಚಿ ಅಲ್ಲಿರುವಂತ ಪ್ರಕ್ಷಿಪ್ತತೆಗಳನ್ನ ಹೋಗಲಾಡಿಸುವಂತಹ ನೈಜವಾದಂತ ವಚನಗಳು ನಮಗೆ ಸಿಗಬೇಕು ಅಂತ ತಿಳ್ಕೊಂಡು ಅಲ್ಲಿರುವಂತ ಪರಿಷ್ಕರಣ ಕಾರ್ಯವನ್ನ ಕೈಗೆತ್ತಿಕೊಂಡು ಸಾಕಷ್ಟು ಶ್ರಮ ವಹಿಸಿ ಅಲ್ಲಿರುವಂತ ವಚನಗಳನ್ನ ಅಲ್ಲಿ ಅವುಗಳ ವಿಚಾರಗಳನ್ನ ತಮ್ಮ ಮಾರ್ಗ ಸಂಪುಟದ 7 ಸಂಪುಟಗಳಲ್ಲಿ ಮತ್ತೆ ಬೇರೆ ಬೇರೆ ಲೇಖನಗಳ ಮೂಲಕ ಅವುಗಳನ್ನ ಬೆಳಕಿಗೆ ತರುವಂತ ಒಂದು ಪ್ರಯತ್ನವನ್ನ ಡಾಕ್ಟರ್ ಎಂ ಕಲಬುರ್ಗಿ ಅವ್ರು ಮಾಡ್ತಾರ. ಬಹಳಷ್ಟು ವಿದ್ವಾಂಸರು ಎಲ್ಲಿ ಬಸವರಾಜು ಅವರಾಗ್ಲಿ, ಅಲ್ಲಿರುವಂತ ಶ್ರೀ ಬಸವನಾಳ್ ಅವರಾಗ್ಲಿ, ಇನ್ನೂ ಸಾಕಷ್ಟು ವಿದ್ವಾಂಸರು, ಆಮೇಲೆ ಚಿದಾನಂದ ಮೂರ್ತಿಯವರು, ಹೀಗೆ ಸಾಕಷ್ಟು ವಿದ್ವಾಂಸರು ಈ ವಚನ ಅಧ್ಯಯನವನ್ನ ಕೈಗೆತ್ತಿಕೊಂಡು ಅಲ್ಲಿರುವಂತ ಪ್ರಕ್ಷಿಪ್ತತೆಗಳನ್ನ ಬೆಳಕಿಗೆ ತರುವಂತ ಒಂದು ಪ್ರಯತ್ನವನ್ನ ಮಾಡ್ತಾರ. ಈಗಿನ ನಮ್ಮ ವಚನ ಅಧ್ಯಯನ ವೇದಿಕೆ ಕೂಡ ಮಾಡುತ್ತಿರುವುದು ಅದನ್ನೇ. ಇದು ಸುಮ್ಮನೆ ಇಲ್ಲಿ ಉಪನ್ಯಾಸಗಳು ಆಗ್ತಾ ಇಲ್ಲ. ನಮ್ಮ ವಚನದ ಆಶಯಗಳನ್ನ ಹೇಗೆ ಹೊರಗೆ ಹಚ್ಚಿ ಇವುಗಳನ್ನ ಶುದ್ಧೀಕರಿಸಬೇಕು, ಇವುಗಳಿರುವ ಇಲ್ಲಿ ನೈಜವಾದಂತ ಮೌಲ್ಯಗಳನ್ನ, ನೈಜವಾದಂತ ಅಂಶಗಳನ್ನ ನಾವು ಬೆಳಕಿಗೆ ತಂದು ಈ ಪರಿಷ್ಕರಣ ಕಾರ್ಯ ನಡಿಬೇಕು ಅನ್ನುವಂತ ಒಂದು ಉನ್ನತವಾದಂತ ಉದ್ದೇಶವನ್ನ ನಮ್ಮ ಶಶಿಕಾಂತ್ ಪಟ್ಟಣ್ ಅವರು ಹೊಂದಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತ ಈ ಅಧ್ಯಯನದಲ್ಲಿ ತೊಡಗಿ ಇಂಥ ಪ್ರಕ್ಷಿಪ್ತದ ವಚನಗಳನ್ನ ಹೆಚ್ಚು ಆಳವಾಗಿ ಅಧ್ಯಯನ ಮಾಡ್ತಾ ಅಲ್ಲಿರುವಂತ ಪದಗಳು ಏನದವ, ವಾಕ್ಯಗಳು ಏನದವ, ಇತ್ತಿತ್ತಲಾಗಿ ಬಂದ ಹಾಗೆ ವಚನಗಳಲ್ಲಿ ಸಂಸ್ಕೃತ ಸೇರ್ಕೊಂಡ್ಬಿಟ್ಟು ಒಂದು ವಚನ ನಿಮಗೆ ನಾನು ಉದಾಹರಿಸಬಹುದು. ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಬಪ್ಪುದು ನಮಗೆ ಈಗಲೇ ಬರಲಿ, ಇದಕ್ಕಾರಂಜುವರು ಇದಕ್ಕಾರಕುವರು ಜಾತಸ್ಯ ಮರಣಂದ್ರು ನೋಡ್ರಿ. ಇಲ್ಲಿ ಹೇಗೆ ಯಾವ ರೀತಿಯಾಗಿ ಸಂಸ್ಕೃತ ಆದಂತ ಒಂದು ಶ್ಲೋಕ ಸೇರ್ಕೊಂಡ, ಇವೆಲ್ಲವೂ ಸಂಸ್ಕೃತ ಭೂಯಿಷ್ಠವಾದಂತಹ
ಸಂಸ್ಕೃತ ಪಂಡಿತರಾದಂಥವರು ತಮ್ಮ ಪ್ರತಿಷ್ಠೆಗೋಸ್ಕರವಾಗಿ ನಮ್ಮ ಪರಿಶುದ್ಧವಾದಂತಹ ಅಚ್ಚಗನ್ನಡದ ವಚನಗಳನ್ನ ಯಾವ ರೀತಿಯಲ್ಲಿ ಮಿಶ್ರ ವಚನಗಳನ್ನಾಗಿ ಮಾಡೋದ್ರು, ಮಿಶ್ರ ಭಾಷೆಯನ್ನ ಒಳಗೊಂಡ ವಚನಗಳು ಹೆಂಗಾದು ಅನ್ನೋದು. ಕೆಲವು ವಚನಗಳಲ್ಲಿ ಕೆಲವೊಂದಿಷ್ಟು ಮರಾಠಿ ಪದಗಳದಾವ, ಉರ್ದು ಭಾಷೆಯ ಪದಗಳಲ್ಲಿ ಬಳಕೆ ಆಗ್ಯಾವ. ಹೆಂಗ್ ನಮ್ಮ ಶರಣರು ಕನ್ನಡ ಭಾಷೆ ಅಚ್ಚಗನ್ನಡದಲ್ಲಿ ರಚನೆ ಆದಂತ ವಚನಗಳಲ್ಲಿ ಆ ಪದಗಳ ಸೇರ್ಲಿಕ್ಕೆ ಹೇಗೆ ಸಾಧ್ಯ? ಇವುಗಳನ್ನು ಕೂಡ ನಾವು ಇವತ್ತು ಅಧ್ಯಯನವನ್ನ ಮಾಡುವುದು ಅಗತ್ಯ ಐತಿ. ಒಂದು ರೀತಿ ಶರಣರ ವಚನಗಳಲ್ಲಿ ಸೇರಿರುವಂತಹ ಶರಣರ ವಚನಗಳಲ್ಲಿ ಮರಾಠಿ ಪದಗಳು ಅನ್ನುವಂಥದ್ದೇ ಒಂದು PhD ಆಗುತ್ತೆ. ಶರಣರ ವಚನಗಳಲ್ಲಿ ಬಳಕೆಯಾದಂತಹ ಇತರ ಭಾಷೆಯ ಪದಗಳು ಅನ್ನುವಂಥದ್ದೇ ಒಂದು PhD ಆಗುತ್ತೆ. ಇವೆಲ್ಲ ಅಧ್ಯಯನಗಳಾದಾಗ ಶುದ್ಧ ವಚನಗಳು ನಮ್ಮ ಕೈಗೆ ಸಿಗ್ಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯೊಳಗೆ ಇವತ್ತ ಅಧ್ಯಯನ ಮಾಡೋದು, ಸಂಶೋಧನೆ ಕೈಗೊಳ್ಳೋದು ಬಹಳಷ್ಟು ಅಗತ್ಯ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇನ್ನು ಒಂದಿಷ್ಟು ಗೊಂದಲಗಳು. ಕೆಲವು ವಚನಗಳಲ್ಲಿ ತರುವಾಯದ ವಚನ ಕಾಲಘಟ್ಟದ ತರುವಾಯದ ಪದಗಳು, ಕೆಲವೊಂದು ಪದಗಳು ವಿಶಿಷ್ಟ ರೀತಿಯ ಪದಗಳು ಕೂಡ ಅಲ್ಲಿ ಸೇರ್ಕೊಂಡವ, ಬೇರೆ ಅನ್ಯ ಪದಗಳು ಕೂಡ ಸೇರ್ಕೊಂಡವ. ಅಲ್ಲಿ ಸಾಂಪ್ರದಾಯಿಕವಾದಂತ ಒಂದು ಕಲ್ಪನೆಗಳು, ನಾವು ವಚನ ಸಾಹಿತ್ಯ ಸಂಪ್ರದಾಯವನ್ನ ಧಿಕ್ಕರಿಸಿ, ಮೂಢನಂಬಿಕೆಗಳನ್ನ ಧಿಕ್ಕರಿಸಿ ಅದು ವೈಚಾರಿಕತೆಯ ಕಡೆಗೆ ಸಾಗಿರುವಂತ ಒಂದು ವಚನ ಸಾಹಿತ್ಯ. ಆದರೆ ಮತ್ತೆ ವಚನದೊಳಗ ಸಂಪ್ರದಾಯಕ ಪರಿಕಲ್ಪನೆಗಳು ಸೇರಿಕೊಂಡಿರುವುದು, ಇವೆಲ್ಲವುಗಳನ್ನು ನಾವು ಇವತ್ತು ಅಧ್ಯಯನ ಮಾಡುವುದು ಅಗತ್ಯ. ಕೆಲವು ಮರಾಠಿ ಉರ್ದು ಭಾಷೆಯ ಪದಗಳು, ಸಂಸ್ಕೃತ ಪದ ವಾಕ್ಯಗಳು, ಶ್ಲೋಕಗಳು ಕೂಡ ಹೆಂಗ್ ಸೇರ್ಕೊಂಡು ಅನ್ನೋದು, ಇವೆಲ್ಲವೂ ಕಾಲದ ಒಂದು ಪ್ರಭಾವ ಅಂತ ತಿಳ್ಕೊಂಡು ನಾವು ಹೇಳ್ಬೇಕಾಗತ್ತೆ. ಹೀಗಾಗಿ ಯಾವುದೇ ಕಾಲಘಟ್ಟಕ್ಕೂ ಕೂಡ ವಚನಗಳು ಕನ್ನಡದ್ದು, ಅವು ಕನ್ನಡಮಯವಾಗಿಯೇ ಉಳಿಬೇಕು. ಆ ಹಿನ್ನೆಲೆಯೊಳಗೆ ನಾವು ಕನ್ನಡಿಗರು ಕೆಲಸವನ್ನ ಮಾಡಬೇಕಾಗಿರುವುದು ತುರ್ತಿನ ಒಂದು ಕೆಲಸ. ಹೀಗಾಗಿ ಇಲ್ಲಿ ಇನ್ನೊಂದಿಷ್ಟು ಚರ್ಚೆಗಳನ್ನ ನಾವು ಚರ್ಚೆಗೆ ಒಳಪಡಿಸಿದಾಗ ಅಲ್ಲಿರುವಂತ ಭಾಷೆ, ಅವ್ರು ಯಾವುದೇ ಒಂದು ಶರಣರು ಯಾವುದೇ ಒಂದು ಅಲ್ಲಿ ಉಪಮೆಗಳನ್ನ ಕೊಟ್ಟು ಬಹಳಷ್ಟು ಪ್ರತಿಷ್ಠಿತವಾದಂತ ಕಾವ್ಯ ಅನಿಸ್ಕೋಬೇಕು ನನ್ನ ಕಾವ್ಯ ಅಂತ ತಿಳ್ಕೊಂಡು ರಚನೆ ಮಾಡ್ಲಿಲ್ಲ. ಆ ಮೂಲ ವಿಚಾರಕ್ಕೆ, ಮೂಲ ತತ್ವಕ್ಕೆ, ಅದಕ್ಕೆ ಆಕರವಾಗಿ ಇರುವಂತಹ ಒಂದಿಷ್ಟು ಹೋಲಿಕೆಗಳನ್ನ ಕೊಟ್ಟು ಆ ಮೂಲ ತತ್ವವನ್ನ ನಮಗೆ ತಿಳಿಬೇಕಂತ ತಿಳ್ಕೊಂಡು ಆ ತಾತ್ವಿಕವಾದಂತ ಮಹತ್ವಗಳನ್ನ, ಜೀವನ ಮೌಲ್ಯಗಳನ್ನ ಇನ್ನಷ್ಟು ಜನರಿಗೆ ಸರಳವಾಗಿ ತಲುಪಿಸಬೇಕನ್ನುವಂತ ಹಿನ್ನೆಲೆಯೊಳಗೆ ಅವರು ಹಲವಾರು ಉಪಮೆಗಳನ್ನ ಉದಾಹರಣೆ ಕೊಟ್ಟು ಆ ಮೂಲ ಉದ್ದೇಶ, ಮಾನವೀಯತೆಗೆ ಮೂಲ ಏನ್ ಬೇಕನ್ನುವುದನ್ನ ಹೇಳೋದ್ರ ಕಡೆಗೆ ಅವರ ಗಮನ ಇದೆ ವಿನಃ ಯಾವುದೇ ಶ್ರೇಷ್ಠ ಸಾಹಿತಿ ಆಗ್ಬೇಕು ಅನ್ನೋ, ನಮ್ಮ ಕಾವ್ಯ ಶ್ರೇಷ್ಠ ಕಾವ್ಯ ಆಗ್ಬೇಕು ಅನ್ನುವಂತ ಉದ್ದೇಶ ವಚನಕಾರರದು ಅಲ್ಲ. ಇನ್ನ ಪ್ರಕ್ಷಿಪ್ತತೆ ಅನ್ನುವುದರ ಕಡೆಗೆ ಹೋಗಿದಾಗ, ಪ್ರಕ್ಷಿಪ್ತತೆ ಅಂದ್ರೇನೆ ನಡುವೆ ಅಲ್ಲಲ್ಲಿ ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಪದಗಳು ಸೇರಿಸುವಂತವು, ಹೊರಗಿನಿಂದ ತಂದು ಕೂಡಿಸಿದ್ದು, ಮಿಕ್ಸ್ ಮಾಡಿದ್ದವೆಲ್ಲ. ಹೆಂಗಿವತ್ತು ಕಲಬೆರಕೆ ನಡೀತಾ ಇದೆಯಲ್ಲ, ಪ್ರತಿಯೊಂದು ಪದಾರ್ಥ ತೆಗೆದುಕೊಂಡ್ರು, ಏನೇ ತೆಗೆದುಕೊಂಡ್ರು ಹಿಂಗ ಕಲಬೆರಕೆ ಅನ್ನೋದು ಇವತ್ತಿದೆಯಲ್ಲ. ಹಂಗ ಆ ವಚನ ಕಾಲಾನಂತರದಲ್ಲಿ ವಚನಗಳಲ್ಲಿ ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಪದಗಳ ಒಂದು ಕಲಬೆರಕೆ ಅನ್ನೋದಲ್ಲಿ ಆಗ್ತಾ ಇದೆ. ಹೀಗಾಗಿ ಇವೆಲ್ಲವುಗಳನ್ನ ಇಟ್ಕೊಂಡಾಗ ನಮ್ಮ ವಚನ ಸಾಹಿತ್ಯ ಅನ್ನೋದು ಅದ್ಭುತವಾದಂತ ಒಂದು ಸಾಹಿತ್ಯ. ಸಂಶೋಧಕರಾದಂಥವ್ರು ಇವೆಲ್ಲವನ್ನ ನಾವು ತಲೆಯಾಗಿಟ್ಟುಕೊಂಡು ಸಂಶೋಧನೆಯಲ್ಲಿ ಇಳಿಬೇಕಾಗುತ್ತ. ವಚನ ಸಾಹಿತ್ಯ ಸಂಶೋಧನೆ ಅನ್ನೋದು ಕಠಿಣವಾದಂತ ಒಂದು ಕೆಲಸ. ಅದು ಹಾದಿಯದು, ಅದು ಸರಳವಾದಂತ ಹಾದಿ ಅಲ್ಲ. ಅಲ್ಲಿ ಒಂದು ಚೂರು ಆಚೆ ಈಚೆ ನಾವು ತಪ್ಪು ಹೆಜ್ಜೆ ಇಟ್ಟರು ಕೂಡ ನಾವು ಸಮಾಜಕ್ಕೆ ಏನು ಸಂದೇಶವನ್ನು ತಲುಪಿಸ್ತೇವೆ ಅನ್ನುವಂತ ಒಂದು ಗಮನ, ಒಂದು ಎಚ್ಚರಿಕೆಯನ್ನು ಕೂಡ ವಹಿಸ್ಬೇಕಾಗತ್ತೆ. ಒಂದು ಪದ ಆಚೆ ಈಚೆ ಆದ್ರೂ ಕೂಡ ಅಲ್ಲಿ ಏನಾಗ್ತದ, ಅನರ್ಥ ಅಪಾರ್ಥ ಆಗುವಂತ ವಿಚಾರಗಳು ಕೂಡ ಬರ್ತಿರ್ತಾವ.
ಹೀಗಾಗಿ ಇವೆಲ್ಲವುಗಳನ್ನ ಗಮನದಲ್ಲಿಟ್ಟುಕೊಂಡು ವಚನ ಸಾಹಿತ್ಯದ ಸಂಶೋಧನೆ ಮಾಡುವಾಗ ಎಷ್ಟೊಂದು ನಮಗೆ ಸಮಸ್ಯೆಗಳು ಎದುರಾಗ್ತಾವ, ಎಷ್ಟೊಂದು ನಮ್ಗ ಸವಾಲುಗಳು ಎದುರಾಗ್ತಾವ. ಈ ಹಿನ್ನೆಲೆಯೊಳಗೆ ಇನ್ನೊಂದು ಮಾತು ಹೇಳ್ಬೇಕಂದ್ರ, ವಚನ ಸಾಹಿತ್ಯ ಸಂಶೋಧಕರಾದಂಥವರು ಗಟ್ಟಿಗರಾಗ್ಬೇಕು. ತಾವು ಕಂಡುಕೊಂಡಂತ ಸತ್ಯವನ್ನ ಹೇಳುವಾಗ ಅಲ್ಲಿ ಬಹಳಷ್ಟು ಗಟ್ಟಿಗರಾಗ್ಬೇಕು. ಆ ಸತ್ಯವನ್ನ ಹೇಳುವಂತ ಸಂದರ್ಭದೊಳಗ ಸಂಶೋಧಕ ಗಟ್ಟಿಯಾಗದೆ ಹೋದ್ರ ಆ ಸಂಶೋಧನೆ ಗಟ್ಟಿ ಆಗದು, ಅದು ಬಹುಕಾಲ ಉಳಿಯದು, ಅದು ಬಿದ್ದು ಹೋಗ್ತದ ಅನ್ನುವಂತ ವಿಚಾರಗಳನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಹೀಗಾಗಿ ವಚನ ಸಾಹಿತ್ಯ ಸಂಶೋಧನೆ ಅನ್ನೋದು ಗುರುತರವಾದಂತ ಒಂದು ಜವಾಬ್ದಾರಿ. ಯಾರು ವಚನ ಸಾಹಿತ್ಯ ಸಂಶೋಧನೆಯಲ್ಲಿ ತೊಡಗೋರು ಇದ್ದಾರ, ಅದು ನಮ್ಗೆ ಗುರುತರವಾದಂತ ಒಂದು ಜವಾಬ್ದಾರಿ. ನಾವು ಶರಣರ ವಾರಸುದಾರರಾಗಿ ಶರಣ ಸಾಹಿತ್ಯಕ್ಕೆ ನಾವು ನ್ಯಾಯಯುತವಾದದ್ದನ್ನ ನಾವು ಒದಗಿಸ್ತೇವೆ ಅನ್ನುವಂತ ಒಂದು ಪರಿಕಲ್ಪನೆ ಇಟ್ಟುಕೊಂಡು ನಾವು ಸಂಶೋಧನೆಗೆ ಅಲ್ಲಿ ಇಳಿಬೇಕಾಗುತ್ತೆ. ಈ ಹಿನ್ನೆಲೆಯೊಳಗ ಇಲ್ಲಿಯವರೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಒಂದೆರಡು ದಿನದಲ್ಲಿ ನಾನು ಒಂದಿಷ್ಟು ವಿಚಾರಗಳನ್ನ ನಾನಿಲ್ಲಿ ಸಂಗ್ರಹ ಮಾಡಿಕೊಂಡು ನನಗೆ ತಿಳಿದ ಮಟ್ಟಿಗೆ ನನಗೆ ಹೊಳೆದದ್ದನ್ನ ತಮ್ಮೆಲ್ಲರ ಮುಂದೆ ನಾನು ಇಲ್ಲಿ ಪ್ರಸ್ತುತಪಡಿಸಿದ್ದೇನೆ. ಇನ್ನಷ್ಟು ಹೆಚ್ಚಿನ ವಿಚಾರಗಳು ತಮ್ಮಲ್ಲಿ ಇದ್ದರೆ ಅವುಗಳನ್ನು ನಾನು ಸ್ವೀಕರಿಸ್ತೇನೆ. ತಮ್ಮೆಲ್ಲರಿಗೂ ಕೂಡ ಹಣೆ ಮಣಿದು ಈ ಅವಕಾಶವನ್ನ ಕೊಟ್ಟಂತಹ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಅದರ ಜೊತೆಗೆ ಇವತ್ತು ನಮ್ಮ ಮುದ್ದೇಬಿಹಾಳದ ಈ ಒಂದು ದಂಪತಿಗಳ ಒಂದು ಹೆಸರಿನಲ್ಲಿ ಈ ಒಂದು ದತ್ತಿ ಉಪನ್ಯಾಸ ನಡೆಸುತ್ತಿರುವುದು ಬಹಳಷ್ಟು ಸಂತೋಷದ ಒಂದು ಸಂಗತಿ. ನಾನು ಕಲ್ಕೇರಿ ಸರ್ ಹಾಗೂ ಕಲ್ಕೇರಿ ಮೇಡಮ್ ಅವರ ಜೊತೆಗೆ ಬೆಳೆದಂಥವಳು. ಕಲ್ಕೇರಿ ಸರ್ ಅವರು ಮುದ್ದೇಹಾಳದಲ್ಲಿ ನಡೆಯುತ್ತಿರುವಂತ ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮ ಮನೆಗೆ ಬಂದು ಕರ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ಕೂಡ ನನಗೆ ಕಲ್ಕೇರಿ ಗುರುಗಳೇ ಮಾಡಿಸಿಕೊಟ್ಟಂತವ್ರು. ಬಹಳಷ್ಟು ಕೆಲಸಗಳನ್ನ, ಅಲ್ಲಿರುವಂತ ಎಲ್ಲ ಉಪನ್ಯಾಸಗಳನ್ನ, ಸಾಹಿತ್ಯಿಕವಾದಂತ ಕೆಲಸಗಳನ್ನ, ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನ ನಾವೆಲ್ಲರೂ ಶೇರೇ ಮಾಡಿದ್ದೇವೆ. ಮೇಡಮ್ ಅವರು ಕೂಡ ಎಷ್ಟೋ ಮೀಟಿಂಗ್ಗಳಲ್ಲಿ ಏನಾದ್ರೂ ಅನುಭವಗಳನ್ನ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿ ನಾವು ಹಂಚ್ಕೊಳ್ತಾ ಇದ್ದೀವಿ. ಇಂತಹ ಒಂದು ದಂಪತಿಗಳ ಒಂದು ಹೆಸರಿನಲ್ಲಿ ಇವತ್ತ ಉಪನ್ಯಾಸವನ್ನ ಅವರ ಮಗನಾದಂತ ಶಿವಾನಂದ್ ಕಲ್ಕೇರಿ ಅವರು ನಡೆಸಿಕೊಡುತ್ತಿರುವಂತದ್ದು ಬಹಳಷ್ಟು ಸಂತೋಷದ ಒಂದು ಸಂಗತಿ. ಹುಟ್ಟಿದರೆ ಇಂತಹ ಮಗನಾಗಿ ಹುಟ್ಟಬೇಕು. ತಂದೆ ತಾಯಿಗಳ ಹೆಸರನ್ನ ಅಜರಾಮರವಾಗಿ ಉಳಿಸುವಂತ ಮಕ್ಕಳು ಈ ನಮ್ಮ ನಾಡಿನಲ್ಲಿ ಹುಟ್ಟಿದ್ರೆ ಈ ನಾಡು, ಈ ಭೂಮಿ ಪುಣ್ಯ ಪಾವನ ಆಗ್ತದ ಅನ್ನುವಂತ ಹೇಳ್ತಾ ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳು. ಇಂದಿನ ಉಪನ್ಯಾಸದಲ್ಲಿ ವಚನ ಸಾಹಿತ್ಯದ ಮೌಲ್ಯಗಳನ್ನು ತುಂಬಾ ವಿಸ್ತೃತವಾಗಿ ವಿಶಿಷ್ಟವಾಗಿ ವಿವರಿಸುತ್ತಾ ವಚನ ಸಾಹಿತ್ಯ ವಿಶ್ವಕ್ಕೆ ಮಾದರಿಯಾದಂತಹ ಕೊಡುಗೆಯನ್ನು ನೀಡಿದೆ ಎಂದು ತುಂಬಾ ಉಪಯುಕ್ತವಾದ ಅದ್ಭುತ ಅರ್ಥಪೂರ್ಣ ಉಪನ್ಯಾಸ ಮಾಡಿರುವ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಈಗ ದತ್ತಿ ದಾಸೋಹಿಗಳಾದ ಶ್ರೀ ಶಿವಾನಂದ್ ಕಲ್ಕೇರಿ IRS ಅವರು ಮಾತನಾಡಲು ಕೋರಿಕೆ. ಎಲ್ಲರಿಗೂ ಶರಣಾರ್ಥಿ. ಬಸವಾದಿ ಶರಣರನ್ನು ಮನದಲ್ಲಿ ನೆನೆಯುತ್ತಾ ಇಂದಿನ ಈ ಒಂದು ಅನುಭವದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಸುಂದರವಾಗಿ ಮತ್ತು ಅಷ್ಟೇ ಅತ್ಯಂತ ಸುಲಲಿತವಾಗಿ ಮತ್ತು ಪ್ರಬುದ್ಧವಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದ ಶರಣೆ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರನ್ನ ಮೊದಲಿಗೆ ಅಭಿನಂದಿಸುತ್ತಾ ಹಲವಾರು ವಿಷಯಗಳನ್ನ, ಹಲವಾರು ಸವಾಲುಗಳನ್ನ ಈ ವಿಷಯಕ್ಕೆ ಸಂಬಂಧಪಟ್ಟಂತ ಅತಿ ವಿಸ್ಮೃತವಾಗಿ ಅವರು ತಿಳಿಸಿಕೊಟ್ಟಿದ್ದಾರೆ. ತುಂಬಾ ಸಂತೋಷದ ವಿಷಯ. ತಾಳೆಗರಿಯನ್ನ ಈ ನಾವು ವಚನ ಸಾಹಿತ್ಯ ಅಂದ ತಕ್ಷಣ ನಮಗ್ ಸಿಗುವ ಮೂಲ ಆಖರ ತಾಳೆಗರಿಗಳು. ಆ ತಾಳೆಗರಿಯನ್ನ ಓದುವ ಒಂದು ಸವಾಲುಗಳು, ಅವುಗಳನ್ನ
ಅಲ್ಲಿ ಆಮೇಲೆ ಹಲವಾರು ವಿಷಯ ಇದಕ್ಕೆ ಸಂಬಂಧಪಟ್ಟಂತ ಸ್ಥಳ ಪುರಾಣ ಆಗಿರ್ಬೋದು, ಅಂಕಿತಕ್ಕೆ ಸಂಬಂಧಪಟ್ಟಂತ ಆಗಿರ್ಬೋದು, ಐತಿಹಾಸಿಕ ಕಾಲಘಟ್ಟಗಳನ್ನು ಅವರು ನೆನೆಯುತ್ತಾ ಮತ್ತು ವಚನ ಸಂರಕ್ಷಣೆಗೆ ಯಾರ್ಯಾರ್ದು ಇದಕ್ಕ ಯೋಗ ದಾನ ಇದೆ. ಮತ್ತ ಅದೇ ರೀತಿ ಐತಿಹಾಸಿಕ ಕಾಲಘಟ್ಟ ಬಹಳ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ವಚನ ಸಾಹಿತ್ಯ ನಿಂತ ನೀರಲ್ಲ, ಅದು ಸತತವಾಗಿ ತನ್ನನ್ನೇ ತಾನು ಯಾಕಂದ್ರೆ ತಾಳೆಗರಿಗಳು ಒಂದು ಸಮಯದಲ್ಲಿ ಬರೆದಿಟ್ರು ಆದ್ರೂ ಕೂಡ ಅವುಗಳನ್ನ ಪುನರ್ ನಿರ್ಮಾಣ ಮಾಡಿದ ಕಾಲ ಪ್ರೌಢದೇವರಾಯನ ಕಾಲ ಆಗಿರ್ಬೋದು. ಮತ್ತು ಆ ಪ್ರಕ್ಷಿಪ್ತತೆ, ಅದರಲ್ಲಿ ಆಗಿರುವಂತಹ ಪ್ರಕ್ಷಿಪ್ತತೆ ಅತಿ ವಿಸ್ತಾರವಾಗಿ ಅವರು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ನೋಡಿ, ತಂತ್ರಜ್ಞಾನ ನಮ್ಮೆಲ್ಲರನ್ನು ಭಾರತದ ಮೂಲ ಮೂಲೆಯಿಂದ ಸೇರಿಸಿದೆ. ಪಟ್ಟಣ್ರವರು ಪುಣೆಯಿಂದ ಇರ್ಬೋದು, ನೀವೆಲ್ಲ ಕರ್ನಾಟಕದಿಂದ ಹಲವಾರು ಜನ ಸೇರಿದಿರಿ. ನಾನ್ ಚೆನ್ನೈದಿಂದ ನನ್ನ ಆಫೀಸ್ನಲ್ಲಿ ಕುತ್ಕೊಂಡು ಇವತ್ತ ಮಾತಾಡ್ತಾ ಇದ್ದೀವಿ. ಬಹುಶಃ ತಂತ್ರಜ್ಞಾನ ನಮ್ಗೆಲ್ಲ ಇಂಥ ಒಂದು ಒಳ್ಳೆ ಸುವರ್ಣ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಇಡೀ ವಚನ ಸಾಹಿತ್ಯದ ಹಲವಾರು ಮುಖಗಳನ್ನ ತುಂಬಾ ಸುಂದರವಾಗಿ ಶರಣರ ಸಮಾಜಮುಖಿ ಚಿಂತನೆ, ಆಮೇಲೆ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅವ್ರ ಹೋರಾಟ, ಜಾತಿ ನಿರ್ಮೂಲನೆಗೆ ಅವ್ರು ಕೊಟ್ಟಂತ ಕೊಡ್ಲಿಪೆಟ್ಟು, ಮೂಢನಂಬಿಕೆ ವಿರುದ್ಧ ಸಾರಿದ ಯುದ್ಧ, ಅಂದಿನ ಕಾಲದಲ್ಲಿ ಶರಣರ ಈ ಒಗ್ಗಟ್ಟಿನ ಹೋರಾಟ ನಿಜವಾಗಿಯೂ ಆಶ್ಚರ್ಯಕರ ಅಂತ ನಮ್ಗ ಅನ್ಸುತ್ತೆ 21ನೇ ಶತಮಾನದಲ್ಲಿ. ಅದೇ ರೀತಿ ಈ ಕಾರ್ಯಕ್ರಮದ ಸಂಘಟಕರಾದಂತ ಶ್ರೀ ಶಶಿಕಾಂತ್ ಪಟ್ಟಣ್ರವರು, ತಾಂತ್ರಿಕ ಸಹಾಯ ಒದಗಿಸಿದ ಶರಣೆ ಡಾಕ್ಟರ್ ದಾನಮ್ಮ ಜಳಕಿ ಅವರನ್ನು, ಶರಣೆ ಜಯಶ್ರೀ ಪಟ್ಟಣ್ ಅವರನ್ನು, ಇನ್ನುಳಿದ ಸಂಘಟಕರಾದ ಶರಣೆ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಟಿ ಅವರನ್ನು, ಶರಣೆ ಗೌರಮ್ಮ ನಾಶಿ ಅವರನ್ನು, ಶರಣೆ ಸರಸ್ವತಿ ಪಾಟೀಲ್ ಅವರನ್ನು, ಶರಣೆ ಸುಧಾ ಪಾಟೀಲ್ ಅವರನ್ನು, ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಅವರನ್ನು, ಶರಣೆ ವಿಜಯಲಕ್ಷ್ಮಿ ಹಂಗರ್ಗಿ ಮತ್ತು ಎಲ್ಲ ಶ್ರೋತೃಗಳನ್ನ ಅಭಿನಂದಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಧನ್ಯವಾದಗಳು. ಇಂದಿನ ದತ್ತಿ ದಾಸೋಹಿಗಳಾದ ಶ್ರೀ ಶಿವಾನಂದ ಕಲ್ಕೇರಿ IRS ಅವರು ಚೆನ್ನೈಯಿಂದ ತುಂಬಾ ವಚನಗಳ ಬಗ್ಗೆ ವಿಸ್ತೃತವಾಗಿ ಉಪಯುಕ್ತವಾದ ಮಾತನಾಡಿದಂತೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ನಮ್ಮ ವೇದಿಕೆಯ ಅಧ್ಯಕ್ಷರಾದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಂದ ಮಾರ್ಗದರ್ಶಿ ನುಡಿಗಳು. ದಾರ್ಶನಿಕರನ್ನ ಶರಣರನ್ನ ನೆನೆಯುತ್ತಾ ಇವತ್ತಿನ ದತ್ತಿ ದಾಸೋಹಿಗಳಾದಂಥ ನನ್ನ ಸನ್ಮಿತ್ರ ಶ್ರೀ ಶಿವಾನಂದ ಕಲ್ಕೇರಿ IRS ಆಯುಕ್ತರು ಚೆನ್ನೈ, ತೆರಿಗೆ ಆಯುಕ್ತರು ಚೆನ್ನೈ, ಮೊನ್ನೆ 4-5 ದಿನ ಕೆಳಗಡೆ ಅವ್ರಿಗೆ ಹುಷಾರಿಲ್ಲ, ನಿನ್ನೆ ಮಾತಾಡಿದೆ, ಆರಾಮಾಗಿದ್ದಾರೆ. ನನಗೆ ಬಹಳ ಖುಷಿ ಆಯ್ತು ಅವರು ಪಾಲ್ಗೊಳ್ಳುವಿಕೆ. ವಚನ ಸಾಹಿತ್ಯವನ್ನ ವಿವಿಧ ಮಜಲಿನೊಳಗ ಬೇರೆ ಬೇರೆ ಆಯಾಮಗಳಲ್ಲಿ ಅಧ್ಯಯನ ಮಾಡೋದ್ರಲ್ಲಿ ಅವರು ಒಬ್ರು. ಒಂದು 11-10 ವರ್ಷದ ಕೆಳಗೆ ಬಿಹಾರದ ಲೆಕ್ಕ ಪರಿಶೀಲನೆಗೆ ಹೋದಾಗ ಅವ್ರು ನೇರವಾಗಿ ಇಲ್ಲಿ ಬಂದು ನಮ್ಮ ಮನೆಯೊಳಗೆ ಒಂದು ವಸ್ತು ಇದ್ರು. ಅವತ್ತು ರಾತ್ರಿ ಇಡೀ ಎಲ್ಲ ಪೂರ್ಣ 2-3 ಗಂಟೆವರೆಗೆ ನಾವು ಚರ್ಚೆ ಮಾಡ್ತಿದ್ವಿ. ಬಹಳ ಆಸಕ್ತಿವಾಗ ಫಸ್ಟ್ ಟೈಮ್ ಬಂದಾಗ ಭೇಟಿಯಾಗಿದ್ವಿ. ಅವರು ಅವಾಗಿಂದ ನಮ್ಮ ಅಕ್ಕನರಿವು ಸದಸ್ಯರಾಗಿ ಕೆಲಸ ಮಾಡಿದ್ರು. ಮುಂದೆ ವಿಶ್ವಸ್ತರಾಗಿ 1 ಲಕ್ಷ ಹಣವನ್ನ ದತ್ತಿಯಾಗಿ ಇಟ್ರು. ಅವರು ಮೊದಲನೇದಾಗಿ ಪ್ರೊಫೆಸರ್ ಶಾರದಮ್ಮ ಅವರು, ಅದ್ರ ನಂತರ ಇವ್ರು ಇಟ್ರು. ಆಮೇಲೆ ಸುಧಾ ಪಾಟೀಲ್ರು, ಡಾಕ್ಟರ್ ಉಮಾಕಾಂತ್ ಶೆಟ್ಕರ್ ಅವರು, ಇವರೆಲ್ಲರ ಸಹಾಯ ಸಹಯೋಗದಿಂದ ಬಹುಶಃ ನಾವು ಇವತ್ತು ವಚನ ಸಾಹಿತ್ಯದ ಒಂದು ಏನು ಒಳಹೊಕ್ಕು ನೋಡ್ತಕ್ಕಂಥ ಇಂಟ್ರೋಸ್ಪೆಕ್ಷನ್ ಅಂತ ನಾವೇನಂತೀವಿ, ಬಸವೋತ್ತರ ಕಾಲದ ವಚನ ಚಳವಳಿಯ ಮುಖಾಮುಖಿ ಚರ್ಚೆಗಳು ನಾವು ಎಲ್ಲಿ ಎದುರಿಸ್ತೀವಿ ಅಂತಕ್ಕಂಥದ್ದು ನನಗೊಂದು ರೀತಿ ಆತಂಕ ಇತ್ತು. ಆರಂಭದೊಳಗೆ ಬಸಮ್ಮ ಗಂಗನಹಳ್ಳಿಯವರು ಬೇಗ ಜಾಯಿನ್ ಆಗ್ಲಿಲ್ಲ, ಮತ್ತೆ ಎಲ್ಲಿ ಮತ್ತೆ ನಮ್ಗೆ ಕೊಳ್ಳಿಗೆ ಬೀಳ್ತಿತ್ತು ಅಂತಕ್ಕಂಥದ್ದು. ಬಹಳ ಗುಡ್ ಬಿಗನ್ ಇಸ್ ಹಾಫ್ ಡನ್ ಅಂತಕ್ಕಂಥ ಬಹಳ ಸಮಯಕ್ಕೆ ಸರಿಯಾಗಿ ಜಾಯಿನ್ ಆಗಿ ವಿಷಯವನ್ನ ಬಹಳ ಸರಿಯಾಗಿ ಅಂದ್ರೆ ನಾವು ಎದುರಿಸ್ತಕ್ಕಂಥ ಸಮಸ್ಯೆಗಳು, ನಾವು ಅವರು ಸಂಶೋಧಕರು, ಆ ಸಂಶೋಧನಾ ಕನ್ನಡ ಸಾಹಿತ್ಯ ಸಂಶೋಧನೆಯೊಳಗೆ ಅವ್ರು ಇದ್ದವರು, ಆದ್ರೆ ನಾವಲ್ಲ. ಹಿಂಗಾಗಿ ನಾನು ಕಂಡುಕೊಂಡಂತ ಒಂದು ಗೊಂದಲಗಳನ್ನ, ಒಂದು ತೊಂದರೆಗಳನ್ನ, ಸಮಸ್ಯೆಗಳನ್ನ ಅವನ್ನ ಲಿಸ್ಟ್ ಮಾಡಿ ಇಟ್ಕೊಂಡು ಹೊಂಟ್ರಂದ್ರ ಅದನ್ನು ಪರಿಹಾರ ಯಾವ ರೀತಿ ಗೊಂದಲಮಯ ಆಗೈತೆ ಅಂತಂದ್ರೆ ಅದನ್ನ ಒಮ್ಮೆ ಮನಸ್ಥಿತಿ ನಮ್ಗೆ ಬಿಟ್ಟು ಸುಮ್ಮನೆ ಪಾಸಿಟಿವ್ ಪ್ರಾಸ್ಪೆಕ್ಟಿವ್ಸ್ ಏನಂತ ಎಷ್ಟು ಸಾಧ್ಯತೆ ಅಷ್ಟು ಮಾಡ್ಬೇಕು ಅಂತಕ್ಕಂಥದ್ದು. ಡಾಕ್ಟರ್ ಶಿವಾನಂದ ಕಲ್ಕೇರಿ ಅವ್ರು ಹೇಳ್ದಂಗೆ ಇಲ್ಲಿ ಇತಿಹಾಸ ಚರಿತ್ರೆಯು ಕೂಡ ಬಹಳ ಮುಖ್ಯ. ಒಬ್ಬ ಬಿಜ್ಜಳ ಅಂತಕ್ಕಂಥ ಬಿಜ್ಜಳನ ಅಜ್ಜನ ಹೆಸರು ಬಿಜ್ಜಳನ ಮೊಮ್ಮಗನ ಹೆಸರು ಬಿಜ್ಜಳ 1, 2 ಮತ್ತು 3, ಪ್ರೋಲ 1 ಮತ್ತು 2, ಜಯಸಿಂಹ
ಚಾಲುಕ್ಯರು ಈ ಹೆಸರುಗಳು ಬರ್ತಾ ಇರ್ತಾವ. ಅದೇ ರೀತಿ ವಚನಕಾರರು ಕೂಡ ಮಾರಯ್ಯ ಅಂತಕ್ಕಂಥದ್ದವ್ರು ಒಂದು 8 ರಿಂದ 10 ಜನ ಮಾರಯ್ಯ ಬರ್ತಾರ. ಒಂದೇ ಅಂಕಿತದ 2 ಶರಣೆಯರದಾರ, ಸುಳ್ಳೆ ಸಂಕವಿ ಮತ್ತು ಇನ್ನೊಬ್ಬ ಮಹಿಳೆ. ಅವರಿಬ್ರು ಕೂಡ ಒಂದೇ ಅಂಕಿತವನ್ನು ಇಟ್ಕೊಂಡಾರ. ಒಂದೇ ಅಂಕಿತ ಅಕ್ಕಮ್ಮ ಮತ್ತು ಈಲೇಶ್ವರ ಕೇತಯ್ಯ. ಈಲೇಶ್ವರ ಕೇತಯ್ಯ ಬರೆದನ, ಅಕ್ಕಮ್ಮ ಬರೆದಿಲ್ಲ ಅಂತಕ್ಕಂಥ ಸಂಶೋಧಕರು. ಅದು ಎಲ್ಲಿ ಒಂದು ಪುರಾಣವನ್ನ ಐತಿಹ್ಯವನ್ನ ನಂಬಬೇಕು, ಶಾಸನಗಳನ್ನ ನಂಬಬೇಕು. ಅಬಲೂರು ಶಾಸನ ಮಾಡಿದಾಗ ನಾನು ಪ್ರಶ್ನೆ ಮಾಡಿದೆ, ಅಲ್ಲಿ 8 ದಿನ ರುಂಡವನ್ನ ಕಡಿದು ಬುಟ್ಟಿಯೊಳಗಿಟ್ಟು 8 ದಿನ ಆದ್ಮೇಲೆ ಬಂದು ಪವಾಡ ಮೆರೆದ ಏಕಾಂತರಾಮೆ ತಂದೆ ಅಥವಾ ಏಕರಾಮೆ ತಂದೆ. ನಮ್ಮ ಮುಂದಿರುವ ಹಲವಾರು ಸಮಸ್ಯೆಗಳು ಅಂದ್ರೆ ಇವತ್ತ ಜೇಡರದಾಶಿಮೆಯ ದೇವರದಾಶಿಮೆ ಇಬ್ರು ಒಂದೇ ಅಂತಕ್ಕಂಥವ್ರು ಒಂದು ವಿಂಗ್ ಆದ್ರ ಬಹಳ ಜನ ಇಲ್ಲ, ಅವರಿಬ್ರು ಬೇರೆ ಬೇರೆ ಅಂತಕ್ಕಂಥ ಸಂಶೋಧನೆ ಬರ್ತಾರ. ಏಕೋರಾಮಿ ತಂದೆ ಏಕಾಂತರಾಮಯ್ಯ ಇಬ್ರು ಬೇರೆ ಬೇರೆ ಅಂತ ಮಾಡ್ಯಾರ, ಅವ್ರಿಬ್ರು ಒಂದೇ ಅಂತಕ್ಕಂಥದ್ದು ಪ್ರಯತ್ನ ನಾವು ಮಾಡ್ಬೇಕಾಗೈತಿ. ಕೊಂಡಿ ಮಂಚನ ಇಡೀ ಕಲ್ಯಾಣವನ್ನ ಹಾಳು ಮಾಡಿದ ಅಂತಕ್ಕಂಥದ್ದು ಸುಮ್ನೆ ಅವನ ಮೇಲೆ ಆರೋಪಗೊಳಿಸಿದ್ರು. ಆದ್ರೆ ಕೊಂಡಿ ಮಂಚನ ನಿಜ ಅರ್ಥದೊಳಗೆ ಆಪ್ತಚರ, ಗುಪ್ತಚರ ಕೊಂಡೆ ಮಂಚನ. ಆತನ ಹೆಂಡತಿ ಲಕ್ಷ್ಮಮ್ಮ ವಚನ ಬರದಾಳ, ಅಡಿಗೆ ಮನೆಯೊಳಗ ಅಡಿಗೆ ಮಾಡ್ತಿದ್ಲು ಮಹಾಮನೆಯೊಳಗ. ಅದು ಯಾಕಿಂತ. ಆಮೇಲೆ ಬಹಳ ಮುಖ್ಯವಾದ ಅಕ್ಕಮಾದಿವೆ ತನ್ನ 8-9 ವಚನದೊಳಗ, ನಾ ನುಡುವ ಮುನ್ನ ಜಂಗಮಕ್ಕೆ ಉಡಿಸುವೆ, ನಾ ತೊಡುವ ಮುನ್ನ ಜಂಗಮಕ್ಕೆ ತೊಡಸುವೆ, ನಿಮಗೆ ಶರಗೊಡ್ಡು ಬೇಡುವೆ, ಅಂಗ ಶೀತಕ್ಕೆ ಬಿಸಾಟಿದ ಬಟ್ಟೆಗಳುಂಟು ಅಂತಕ್ಕಂಥ ಹಲವಾರು ವಚನದೊಳಗ ಹೇಳಿದ್ರು ಕೂಡ ಅವಳನ್ನ ಅರಬತ್ತಲೆ ಮಾಡ್ತಕ್ಕಂಥ ಕಾರ್ಯ. ಒಮ್ಮೆ ಪ್ರೌಢದೇವರಾಯನ ಕೊಟ್ಟಂತ ಪ್ರೋತ್ಸಾಹದಿಂದ ಅಲ್ಲಿ ಬೇರೆ ಬೇರೆ ಧರ್ಮೀಯರು ನಡೆದಂತ ಅಂತರ್ಕಲಹ ಮತ್ತು ಪೈಪೋಟಿ, ನಾನು ಶ್ರೇಷ್ಠ, ಶೈವ, ವೈದಿಕ, ಜೈನ, ಈ ಎಲ್ಲ ಧರ್ಮದೊಳಗೆ. ಆಮೇಲೆ ಅಷ್ಟಕಾಲಿ ವೀರಶೈವರು ನುಸುಳಿ ಬಿಟ್ಟಿದ್ರು. ಆಮೇಲೆ ವೀರಶೈವರು ನುಸುಳಿದ್ದು ತಮ್ಮ ಸ್ವಂತ ಅಸ್ತಿತ್ವದ ಮೇಲಲ್ಲ. ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಕೆಲ ಆಚರಣೆಗಳು ನೇರವಾಗಿ ಅಂದ್ರೆ ಬಸವೋತ್ತರ ಕಾಲ ಬಂದಂತ ಶೈವ ಆಚರಣೆಗಳನ್ನ ಲಿಂಗಾಯತರೊಳಗೆ ತಗೊಂಡು ತಾವು ನೇರವಾಗಿ ಅವುಗಳನ್ನ ಯಾಮಾರಿಸಿ, ನಾವು ಲಿಂಗಾಯತರು ಅಥವಾ ಲಿಂಗಾಯತ ಬಸವಣ್ಣ ಹಿಡ್ಕೊಂಡು ಈ ಫಲವತ್ತಾದ ಭೂಮಿಯೊಳಗ ತಮ್ಮ ಗೊಡ್ಡು ಆಚರಣೆಗಳ ಬೀಜಗಳನ್ನ ಬಿತ್ತಿದ್ರು. ಹಿಂಗಾಗಿ ಅದು ಬೃಹತ್ ಆಕಾರ ಬೆಳೆದ್ ಬಿಡ್ತಿವತ್ತ. ರುದ್ರಾಭಿಷೇಕ, ನನಗೆ ಬಹಳ ನೋವಿನ ಸಂಗತಿ, ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ತೆಕ್ಕೆ ಕಾಯಕ, ಕಂಬದ ಕಾಯಕ, ಮುಳ್ಳಾವಿಗೆ ಕಾಯಕ ಅಂತಕ್ಕಂಥದ್ದು, ಇವು ಯಾವ ಕೂಡ ಕಾಯಕ ಅಲ್ಲ. ಇವು ಆಚರಣೆಗಳು, ವೀರಶೈವರ ಆಚರಣೆಗಳು. ಕೂದಲ ಸುಟ್ಕೊಳ್ಳೋದು, ಆತ್ಮಾಹುತಿ ಮಾಡ್ಕೊಳ್ಳೋದು, ವೀರಭದ್ರನ ಗುಗ್ಗಳದಾಗ ಅಸ್ತ್ರ ಹಾಕೊಳ್ಳೋದು, ಹಿಂಸೆಯನ್ನು ಶರಣರು ಪ್ರಚೋದನೆ ಮಾಡಲಿಲ್ಲ. ಮುಳ್ಳಾವಿಗೆ ಮೇಲೆ ನಿಲ್ಲೋದು, ಒಬ್ಬರ ಮನೆಗೆ ಹೋಗಿ ಕಂಬಕ್ಕೆ ತೆಕ್ಕೆ ಬಿಡೋದು, ಕಂಬದ ಕಾಯಕ, ತೆಕ್ಕಿದ ಕಾಯಕ, ಬೇರೆ ಬೇರೆ ಅವು ಆಚರಣೆಗಳನ್ನ ನಮ್ಮ ಸಂಶೋಧಕರು ಕಾಯಕ ಅಂತ ಪವಾಡಗಳಿಂದ ಹಾಕಿಬಿಟ್ರು. ಹಿಂಗಾಗಿ ನಮ್ದು ಯಾವ್ದು ಸರಿ, ಯಾವ್ದು ಸತ್ಯ, ಯಾವ್ದು ಮಿಥ್ಯ ಅಂತಕ್ಕಂಥ ಗೊಂದಲಗಳನ್ನು ಹುಡುಕಾಡೋದು, ಬೇರ್ಪಡಿಸುವುದು ಬಹಳ ಗೊಂದಲಕ್ಕೆ. ಹಡಪದ ಅಪ್ಪಣ್ಣ ಮತ್ತು ಸಂಗಮೇಶ್ವರ ಅಪ್ಪಣ್ಣ ಅಂಕಿತ ಒಂದ, ಅದನ್ನ ನಾವು ಇಬ್ರು ಬೇರೆ ಬೇರೆ ಮಾಡಿಬಿಟ್ವಿ. ಅವರಿಬ್ಬರನ್ನ ಬೇರೆ ಬೇರೆ ಮಾಡಿಬಿಟ್ವಿ. ಹಡಪದ ಅಪ್ಪಣ್ಣನ ಹೆಂಡತಿ ಮತ್ತು ಜೇಡರದಾಶಿಮೆಯನ ಹೆಂಡತಿ ಇವರ ಪುಣ್ಯಸ್ತ್ರೀಯರಾದ್ರು. ಸಮಾಜದ ಮುಖಿಯಾಗಿ ಎಲ್ಲರ ಸಮ್ಮುಖದೊಳಗೆ ಮದುವೆ ಆದಂತ ಹೆಣ್ಮಕ್ಳನ್ನ ಪುಣ್ಯಸ್ತ್ರೀ ಅಂದ್ರೆ ವೇಶ್ಯರು. ಆಮೇಲೆ ಸಂಕವಿ ಅಂತಕ್ಕಂಥದ್ದು ಅವಳ ವಚನವನ್ನು ಎಷ್ಟು ಕೆಡಿದ್ವು, ಅಂತ ಸಜ್ಜನವಾದಂತ ವಚನ. ಸೂಳೆಗಾರಿಕೆ ಬಿಟ್ಟು ಅನುಭವ ಮಂಟಪದೊಳಗೆ ಶರಣ ಸಮ್ಮುಖದೊಳಗ ಒಂದು ತನ್ನ ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸ್ತಕ್ಕಂಥ ಸೂಳೆ ಅವಳು ಹೇಳ್ತಾಳ, ನಾನು ಏನಾದ್ರೂ ಇಷ್ಟಲಿಂಗ ಬಿಟ್ಟು ಮತ್ತ ಪರದೈವಕ್ಕೆ ಅರಿಗಿದ್ರೆ ನಾನು ಹಿಂದ ಒಬ್ಬರಿಗೆ ಆಳಾಗಿ ಇನ್ನೊಬ್ಬರಿಗೆ ನಾನು ಮಾಡಿದಾಗ ನನ್ನ ಮೊಲೆ ಮೂಗನ್ನ ಕೊಯ್ತಿದ್ರು ಅಂತಕ್ಕಂಥ ಅಂತ ಶಿಕ್ಷೆ ನೀವೇ ಕೊಡ್ರಿ ಅಂತ ಹೇಳ್ತಾಳೆ. ಶಿ ಇಸ್ ಗಿವಿಂಗ್ ಅನ್ ಇಲಸ್ಟ್ರೇಷನ್ ಆಫ್ ಹರ್ ಪಾಸ್ಟ್ ಲೈಫ್. ಆ ಹಿಂದಿನ ಅನುಭವದ ಕಹಿ ಅನುಭವಗಳನ್ನ, ಶಿಕ್ಷೆಯ ಪ್ರಮಾಣವನ್ನ ಕೊಡ್ರಿ ಅಂತ ಹೇಳ್ತಾಳೆ. ಅಂದಾಗ ನಮ್ಗೆ ಏನ್ ಅನಿಸ್ತೈತಿ ಅಂತಂದ್ರೆ, ಬಹುಶಃ ಅವರು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರು ಹೇಳಿದ್ರು, ವಚನಗಳನ್ನ, ಅಂಕಿತಗಳನ್ನ ಅವ್ರು ಎಲ್ಲೂ ಕೂಡ ದಾಖಲೆ ಮಾಡಬೇಕು, ತಾವು ಹೇಳಬೇಕು ಅಂತಕ್ಕಂಥದ್ದಲ್ಲ. ಎಲ್ಲೂ ಕೂಡ ಅವರು ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಎಸ್ಟಾಬ್ಲಿಷ್. ಬಹಳ ಕಾಳಜಿಪೂರ್ವಕವಾಗಿ ಮಾಡಿದ್ರು. ಈ ಕೂಟ ವಚನಗಳು ಎಲ್ಲಿಂದ ಆರಂಭವಾಯಿತು ಅದು ಯಾಕಂದ್ರೆ ಇಲ್ಲಿ ಪ್ರೊಫೆಸರ್ ಎಸ್ ವಿ ಅಯ್ಯನಗೌಡ್ರ ಅಂತ ಹಿರಿಯ ವಿದ್ವಾಂಸರು, ಕಲಬುರ್ಗಿಯವರ ಸಮಕಾಲೀನರು, 75ರ ಆಸುಪಾಸಿನೊಳಗಿದ್ದವರು. ಕೂಟ ವಚನಗಳು ನನ್ನ ದೃಷ್ಟಿಯೊಳಗ ಪ್ರಕ್ಷಿಪ್ತತೆ ಮತ್ತು ಕೂಟ ವಚನಗಳ ಆರಂಭ ಆಗಿದ್ದು ನನ್ನ ವೈಯಕ್ತಿಕ ಅಧ್ಯಯನ ಅಂತಂದ್ರೆ ಅದು ಶೂನ್ಯ ಸಂಪಾದನೆ. ಶಿವಗಣ ಮಹಾಪ್ರಸಾದಿ, ಹಲಗೆಯಾರ್ಯ, ಗುಮ್ಮಳಾಪುರ, ಗುಳ್ಳೂರು, ಇವರೆಲ್ಲರೂ ಏನ್ ಮಾಡ್ಬಿಟ್ರಂದ್ರ ಆ ಶರಣರ ಜೀವನವನ್ನ ಪವಾಡಗಳಿಂದ ಪ್ರವಾಡ ಸದೃಶ್ಯವಾಗಿ ವೈಭವೀಕರಿಸ್ತಾ ಹೊಂಟ್ರು, ವಿಜೃಂಭಿಸ್ತಾ ಹೊಂಟ್ರು. ಇವಕ್ಕೆ ಬಹಳಷ್ಟು
ಅದು ಆಕರ್ಷಣೆ ಸಿಗಬೇಕು. ಪ್ರೌಢದೇವರಾಯಣ ಕಾಲದ ಘಟ್ಟದ ನಂತರ ಬಂದಂತ ಇದು. ಹಿಂಗಾಗಿ ಅಲ್ಲಿ ಕೂಟ ವಚನಗಳು, ಅಲ್ಲಿ ಕಿನ್ನರಿ ಬ್ರಹ್ಮಯ್ಯ ಬಂದು ಚೆಕ್ ಮಾಡೋದು, ಅಕ್ಕಮಹಾದೇವಿಯ ಒಂದು ಪಾವಿತ್ರತೆಯ ಬಗ್ಗೆ, ಜೇಡರದಾಶಿಮಯ್ಯನ ಮನೆಗೆ ಶಿವ ಬಂದು ರಾತ್ರಿ ವಸ್ತ್ರವನ್ನ ಕೇಳಿದು, ನುಲಿಯ ಚಂದಯ್ಯನ ಲಿಂಗ ತೆಳಗ್ ಬಿದ್ದು ಅದನ್ನ ನದಿಯೊಳಗೆ ಬಿಟ್ಟು ಹೊಂಟಾಗ ಆತ ಮನುಷ್ಯನಾಗಿ ಬಂದು ಆತನ ಕೆಳಗೆ ಹುಲ್ಲು ಹೊರೆ ಮಾರಕ್ ಹಚ್ಚಿದ್ದು, ಇವೇನೋ ಒಂದು ರಂಜನೀಯ ಮಾಡ್ಬೇಕಾಗಿತ್ತು. ದೇ ವಾಂಟೆಡ್ ಟು ಮೇಕ್ ಇಟ್ ಮೋರ್ ಒಂದು ಎಂಟರ್ಟೈನ್ಮೆಂಟ್ ಮಾಡ್ಬೇಕು, ಅಥವಾ ಈ ನಂಬಿಕೆಯನ್ನು ಶ್ರದ್ಧೆಗೊಳಿಸ್ಬೇಕಾಗಿತ್ತು. ನಂಬಿಕೆ ಶ್ರದ್ಧೆಯನ್ನ ಗಟ್ಟಿಗೊಳಿಸ್ಲಿಕ್ಕೆ ಒಂದೊಂದು ಸಣ್ಣ ಸಣ್ಣ ಸುಳ್ಳುಗಳನ್ನು ಹೇಳ್ಕೊಂತ ಹೊಂಟ್ರು. ಹಿಂಗಾಗಿ ಅಲ್ಲಲ್ಲಿ ಕೂಟ ವಚನಗಳು, ಪ್ರಕ್ಷಿಪ್ತ ವಚನಗಳು ನನಗ ಬಹಳ ಕನ್ಫ್ಯೂಷನ್ ಆಗ್ತಿತ್ತು. ಅದೆಂತೆಂದೊಡೆ ಎಂಬುದಾಗಿ ಅಂತ ಹೇಳಿ ಏನು ಟ್ಯಾಗ್ ಮಾಡ್ತಿದ್ರ ನನಗೆ 100% ಇದು ನನ್ನ 25 ವರ್ಷದ ನಿರೀಕ್ಷೆ. ನಾನು ಅಂದ್ರೆ ಓದ್ತಾ ಇದ್ದೀನಿ, ನಾನು ನಿರೀಕ್ಷಣೆಯಿಂದ ನಾನು ನೋಡ್ತಾ ಇದ್ದೀನಿ ಯಾಕೆ ಹಿಂಗ್ ಬಂತು ಅಂತಕ್ಕಂಥದ್ದು. ಹಿಂಗಾಗಿದ್ರೆ ಹೆಂಗ್ ಶರಣರು? ತನುವ ಬೇಡಿದ್ರೆ ನೀವೇ, ಮನವ ಬೇಡಿದ್ರೆ ನೀವೇ, ತನು ಮನಭಾವ ಪ್ರಜ್ಞೆಗಳು. ಧನವ ಬೇಡಿದ್ರೆ, ಧನ ಪದಾರ್ಥ ಅದು ಭಾವ ಅಲ್ಲ. ಧನವನ್ನ ನಾನು ಎಷ್ಟು ಸಲ ಹೇಳ್ತೀನಿ, ಧನವನ್ನ ಬೇಡಿಕೆ ಮತ್ತು ನೀಡಿಕೆ ಎರಡೂ ಕಲ್ಯಾಣ ಶರಣರು ಒಪ್ಪಲ್ಲ. ಭಿಕ್ಷೆ ಬೇಡುವುದಾಗ್ಲಿ, ದಾನ ಕೊಡೋದಾಗ್ಲಿ. ದಾನವನ್ನ ವಿರೋಧಿಸಿಯೇ ದಾಸೋಹ ಮಾಡಿದ್ರು. ಎಲ್ಲ ಅಡಿಗೆ ಮಾಡಿ ಅಡಿಗೆ ಒಳಗೆ ಒಂದಿಟ್ಟು ಉಪ್ಪು ಹಾಕ್ಲಿಲ್ಲ ಅಂದ್ರೆ ಸಾರ್ಫಿಲ್ಲ, ನಲ್ಲಿ ಕೊಬ್ಬರಿ ಹಾಕಿರ್ತಾರ, ಎಣ್ಣೆ ತುಪ್ಪ ಎಲ್ಲ ಹಾಕಿರ್ತಾರ, ಅದಕ್ಕೆ ಬೇಕಾಗ್ತಕ್ಕಂಥ ₹1 ಉಪ್ಪು, ₹1 ಉಪ್ಪು ಅದ್ರಾಗ ಇರ್ಲಿಲ್ಲ ಅಂದ್ರೆ ಅಡಿಗೆ ರುಚಿ ಆಗಂಗಿಲ್ಲ. ಅಂದ್ರೆ ₹1 ಕೂಡ ದಾಸೋಹದೊಳಗ, ಅಂದ್ರೆ ಎಲ್ಲರೂ ಕೊಟ್ಟಂತ ದಾಸೋಹ ₹1 ಕೂಡ ತನ್ನ ಮೌಲ್ಯವನ್ನು ಬೆಳೆದೈತಿ. ಆದ್ರೆ ಇಲ್ಲಿ ಕಲಬೆರಕೆ ಮಾಡಿಬಿಟ್ರು, ಬಹಳಷ್ಟು ಕಲಬೆರಕೆ ಮಾಡಿಬಿಟ್ರು. ಅನುಕೂಲಕ್ಕೆ ತಕ್ಕಂಗ ಅವ್ರು ಹೇಳ್ದಂಗ ನನಗೂ ಕೂಡ ಚಪ್ಪನ್ನ 56 ಅಂತಕ್ಕಂಥ ಒಂದು ಪದ ಬಂತು. ಚಾಂಗಬಲ ಅಂತಕ್ಕಂಥ ಪದ ಬಸವಣ್ಣನವರ ವಚನದಾಗ ಬರ್ತದೆ. ಚಪ್ಪನ್ನ 50 ರಾಜ್ಯಗಳ ಪವಾಡವ ಗೆಲ್ಲಿದಿರಿಗೆ ಅಂತಕ್ಕಂಥದ್ದು ಬಸವಣ್ಣನವರ ವಚನದಾಗ ಬರ್ತೈತಿ. ತಳವಾರ ಅಂತಕ್ಕಂಥ ಪದ, ಅಕ್ಕಮಹಾದೇವಿ ಮತ್ತು ಬಹಳಷ್ಟು ಜನ ತಳವಾರ ಅಂತಕ್ಕಂಥ ಪದ ನಾ ಅದರೊಳಗಿತ್ತ ಹೆಂಗ? ಯಾಕಂದ್ರೆ ತಲವಾರ ಅದು ಮುಸಲ್ಮಾನರ ಪದಗಳ ನಂತರ 12-13ನೇ ಶತಮಾನದಾಗ ತಲವಾರವನ್ನು ಹಿಡ್ಕೊಂಡು ನಾವು ತಳವಾರ ಭೂಮಿ, ತಳವಾರನೇ ಅಂದ್ರೆ ನೆಲವೇ ತಳವಾರನ ಆದ್ಮೇಲೆ ಕಳ್ಳ ಎಲ್ಲಿ ಹೋಗಿತ್ತ ಅಂತಕ್ಕಂಥ ಒಂದು ವಚನದಾಗ ಬರ್ತೈತಿ. ಅವ್ರು ಹೇಳ್ದಂಗೆ ಇಂಥ ಸಂಶಯಗಳು ಕೂಡ ಬರ್ತಾವ. ಹಿಂಗಾಗಿ ನಮಗ ಯಾವ ಹಂತದೊಳಗ ಪ್ರಕ್ಷಿಪ್ತಗೊಂಡು ಅದನ್ನ ಎಷ್ಟು ಸೂಕ್ಷ್ಮವಾಗಿ ತೆಗಿಬೇಕು ಅಂತಕ್ಕಂಥದ್ದು. ಒಂದು ಇವತ್ತು ಅಕ್ಕಮಹಾದೇವಿ ವಚನೊಳಗೆ ಇಷ್ಟು ಖುಷಿ ಆಯ್ತು, ಅವ್ರೆಲ್ಲರಿಗೆ ಎಲ್ಲಾ ಸಂದೇಹಗಳಿಗೆ ಉತ್ತರ ಕೊಡ್ತಕ್ಕಂಥ ಮಲಯಾಳಕ್ಕೆ. ಅಲ್ಲಿ ಬರ್ತಕ್ಕಂಥ ಉದ್ದಟ ಆಗ್ಲಿ, ಮಗನ ತಲೆಯ ಮಾಂಸವನ್ನು ಕೊಟ್ಟಂತ ಸಿರಿಯಾಳ ಶೆಟ್ಟಿ ಆಗಿರ್ಲಿ, ಹೆಂಡತಿಯನ್ನ ಮಕ್ಕಳನ್ನ ಶಿವನಿಗೆ ಸಂತೃಪ್ತಿ ಅಂದ್ರೆ ಇವೆಲ್ಲವನ್ನ ಅಸರ್ಟಿವ್ ಆಗಿ ತಗೊಂಡ್ಬಿಟ್ರಲ್ಲ. ಅದನ್ನ ಪ್ರಶ್ನಾರ್ಥಕವಾಗಿ ಇಡ್ತಕ್ಕಂಥ ವಿಚಾರಗಳನ್ನ ಅಸರ್ಟಿವ್ ಆಗಿ ಮಾಡ್ಬಿಟ್ರ, ಅದು ಸ್ಟೇಟ್ಮೆಂಟ್ ಮಾಡ್ಬಿಟ್ರ. ಇವ್ ಯಾಕೆ ಹಿಂಗಿದ್ದು? ಅದಕ್ಕೆ 5 ಅಂದ್ರೆ 30 ವರ್ಷಗಳ ಹೊರಗೆ ನಿರಂತರವಾಗಿ 5 ಸಂಪುಟ ಬಂದು ಈಗ 6ನೇ ಸಂಪುಟ ಮತ್ತು ಬೇರೆ ಬೇರೆ ಮಠಗಳು ಕೂಡ ಇವುಗಳನ್ನ ಬಂಡವಾಳ ಮಾಡ್ಕೊಂಡು ನಾವು ಪರಿಷ್ಕರಣೆ ಮಾಡ್ತೀವಿ ಅನ್ನೋದು ಇದನ್ನ ಫುಲ್ ಪಾಯಿಂಟ್ ಇಲ್ದ ಅದನ್ನ ಮತ್ತೆ ತಪ್ಪುಗಳನ್ನು ಮಾಡ್ಕೊಂತ ಹೊಂಟಾರ. ಅಂದ್ರೆ ಒಂದು ಚಾರಿತ್ರಿಕ ಮೋಸ. ಅವರು ಪರಿವರ್ತನೆ ಅಂತಂದ್ರು, ಪರಿವರ್ತನೆ ರೂಪಾಂತರಗಳಾದ್ರು, ವಿರೂಪಗಳು ತಕ್ಕಂಥ ಪ್ರಯತ್ನ. ರೂಪಾಂತರ ಮತ್ತು ಪರಿವರ್ತನೆ ಅಂತಂದ್ರೆ ಫಾರ್ ದ ಬೆಟರ್ಮೆಂಟ್ ಅಂತ ಅನ್ಬೋದು ನಾವು. ಇನ್ ದ ನೇಮ್ ಆಫ್ ಬೆಟರ್ಮೆಂಟ್ ದೇ ಆರ್ ಸ್ಪಾಯ್ಲ್ಡ್ ದ ವಚನಾಸ್. ಹಿಂಗಾಗಿ ನಮ್ಮ ಮೇಲಿರುವ ಒಂದು ದೊಡ್ಡ ಜವಾಬ್ದಾರಿ ಇದನ್ನ ಹೆಂಗ್ ಪರಿಹರಿಸಬೇಕು ಅಂತಕ್ಕಂಥದ್ದು. ನಾವು ವೀರಶೈವದ ಯಾವರ ವಿರೋಧಿ ಅಲ್ಲ. ಜನರು ಆರಂಭವ ಮಾಡುವೆ ಗುರುಪೂಜೆ ಎಂದು ಆಗ್ಬೇಕು, ಆರಂಭವ ಮಾಡುವೆ ಗುರುಪೂಜೆ ಗೆಂದು ಅಂತ ಆಗ್ಬಿಟ್ಟತಿ. ಗುರುವನ್ನ ವ್ಯಕ್ತಿ ಮಾಡ್ತಕ್ಕಂಥ ಪರಂಪರೆ 16ನೇ ಶತಮಾನದಾಗ ಮಾಡ್ಬಿಟ್ರು ಅವ್ರು. ಕಾರಣ ಅವಾಗ ಅಷ್ಟೊತ್ತಿಗಾಲೆ ಜಾತಿ ಜಂಗಮತ್ವ ಬಂದ್ಬಿಟ್ರು. ಹಂಗಾರೆ ಇದನ್ನ ಎಂದು ಅಂತಂದ್ರೆ ಇವ್ರು ಮತ್ತೆ ಹಂಗ ಉಳಿತಾರ. ವ್ಯವಹಾರವ ಮಾಡುವೆ ಲಿಂಗಾರ್ಚನೆ ಗೆಂದು ಮಾಡ್ಯಾರ. ಅಂದ್ರೆ ಲಿಂಗಾರ್ಚನೆ ಪೂಜೆ ನಿಯಮವಲ್ಲ ಅಂತ ಹೇಳ್ತಾರೆ ಶರಣರು. ಪೂಜೆ ನಿಯಮವಲ್ಲ, ಇದು ಯೋಗ. ಇಂಥ ಒಂದು ಯೋಗದ ಶಿವಯೋಗ ಸಾಮ್ರಾಜ್ಯ ಅಂದ್ರೆ ಸ್ಪಿರಿಚುವಲ್ ಫ್ರೀಡಮ್ ಮತ್ತು ಸ್ಪಿರಿಚುವಲ್ ಡೆಮೋಕ್ರಸಿಯನ್ನು ಕೊಟ್ಟಂತ ಶರಣರಿಗೆ ಅಪಚಾರ ಮಾಡತಕ್ಕಂಥ ರೀತಿ 15-16ನೇ ಶತಮಾನ ನಡೀತು. 17-18ನೇ ಶತಮಾನದಾಗ ಸಾಂಸ್ಕೃತಿಕರಣಗೊಳಿಸಿದ್ರು. ಅಲ್ಲಲ್ಲಿ ಉಕ್ತಿಗಳನ್ನು ತಂದು ಕೊಟ್ಟರು, ಅದನ್ನ ತಂದು ಜೋಡಿಸಿದ್ರು. ಅಲ್ಲಿ ಒಮ್ಮೊಮ್ಮೆ ಉಕ್ತಿಗಳನ್ನ ಎಷ್ಟು ಅಸಭ್ಯವಾಗಿ ಅದು ವೈರುಧ್ಯವಾಗಿ ಜೋಡಿಸ್ಯಾರ ಅಂತಂದ್ರೆ ಆ ಸಂಸ್ಕೃತ ಉಕ್ತಿಗೂ ಮತ್ತು ಕನ್ನಡದ ಅರ್ಥಕ್ಕೂ ಸಮಾನ ಬರಂಗಿಲ್ಲ. ನಾನು ಹಲವಾರು ಅದನ್ನ ದಾಖಲೆ ಅಂದ್ರೆ ನೋಟ್ ಮಾಡಿರ್ತೀನಿ. ಬರುವ ದಿನದೊಳಗ ಒಂದು ಸಣ್ಣ ಪ್ರಮಾಣದ ಒಂದು ಪುಸ್ತಕ, ಮೊದಲಿಗೆ ಪ್ರಕ್ಷಿಪ್ತತೆ ಅಂದ್ರೆ ಏನು, ಪರಿಷ್ಕರಣೆ ಅಂದ್ರೆ ಏನು,
ನಾನು ಕಂಡಂತ ಕೆಲ ವಚನಗಳನ್ನ ಕೊಟ್ಟು ಅದು ಸದೃಶ್ಯವಾಗಿ ಅದರ ಮೂಲ ವಚನ, ಪರಿವರ್ತಿತಗೊಂಡಂತ ವಚನ ಅಥವಾ ಪ್ರಕ್ಷಿಪ್ತ ಪರಿಷ್ಕರಣೆ ಮಾಡಿದಂತ ವಚನ ಮತ್ತು ಅವುಗಳಿಗೆ ಅರ್ಥವನ್ನು ಕೊಡ್ತಕ್ಕಂಥ ವಚನ. ಹಿಂಗ್ ಕೊಟ್ರೆ ಏನಾಕತಿ, ಹಿಂಗ್ ಕೊಟ್ರೆ ಏನಾಕತಿ ಅಂತಕ್ಕಂಥದ್ದು. ನಾವು ಹಿಂಗಾಗಿ ಬಹಳ ಅಂದ್ರೆ ಎಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು, ನಾನು ಡಾಕ್ಟರ್ ಆರ್ ಸಿ ಹಿರೇಮಠರ ಕೊಟ್ಟಂತ ಭಕ್ತಿ ಕಂಠ, ಅದೇ ಮುಕ್ತಿ ಕಂಠ ಭರಣ, ಅಯ್ಯನಗೌಡ ಸರ್ ಅವರೆಲ್ಲ ಸ್ಟೂಡೆಂಟ್ರು, ಆರ್ ಸಿ ಹಿರೇಮಠರ ಸ್ಟೂಡೆಂಟ್. ಹೀಗಾಗಿ ಅವ್ರ ಮೇಲೆ ಮಾತಾಡಕ್ ಹೋಗಂಗಿಲ್ಲ. ಅವ್ರದ್ದು ತಪ್ಪಲ್ಲ, ಅವ್ರು ಸಿಕ್ಕಂತ ಆಕಾರಗಳು ಹಂಗ ಸಿಕ್ಕು. ಭಕ್ತನ ಹೆಂಗಿರ್ಬೇಕಂದ್ರ ಜಂಗಮನ ಗೋಳಾಟಕ್ಕೆ ಭಕ್ತ ನುಡಿಯು ಸೈರಿಸುವೆ. ಇದನ್ನ ಪಾಠಾಂತರ ಹೆಂಗ್ ಮಾಡ, ಜಂಗಮ ಬಂದು ಭಕ್ತನ ಮನೆಯೊಳಗ ಊಟ ಮಾಡಿ ಹೆಂಡತಿ ಜೊತೆಗೆ ಸಂಬಂಧ ಮಾಡ್ಬೇಕಾದ್ರೆ ಭಕ್ತ ನೋಡಿ ಸುಮ್ಮಿರ್ಬೇಕು ಅಂತಕ್ಕಂಥದ್ದು ಬರೆದ್ಬಿಟ್ರು. ಇದನ್ನ ಪಾಠಾಂತರ ಹಂಗೆ ಬಂತು ಮುಂದೆ, ಅವ್ರ ಹೆಸರು ಹೇಳಂಗಿಲ್ಲ ನಾವು. ಇಂಥ ಒಂದು ಯಾಕೆ ಬಂತು ಅನ್ನೋದು ನನ್ಗೆ ಗೊತ್ತಾಗಿಲ್ಲ. ಒಂದು ದೃಷ್ಟಿಯೊಳಗೆ ಒಂದು ವರ್ಗದವರು, ಹೆಸರು ಹೇಳಂಗಿಲ್ಲ, ಆ ವರ್ಗದವರು ಬಸವಣ್ಣನ ದ್ವೇಷ ಮಾಡಿ ಬಸವಣ್ಣನ ವಚನ ಸಾಹಿತ್ಯವನ್ನ ಸಂಪಾದನೆ ಸಂಕಲನ ಮಾಡ್ತೀವಿ ಅಂತಕ್ಕಂಥ ಅಲ್ಲಿರ್ತಕ್ಕಂಥ ಶರಣರ ವೈಚಾರಿಕ ಬದುಕಿಗೆ, ಶರಣರ ತಾತ್ವಿಕ ನಿಲುವಿಗೆ ಅಪಮಾನ ಮಾಡ್ತಕ್ಕಂಥದ್ದು ಡಿಫೀಟ್ ಮಾಡಿಬಿಟ್ರು. ಅದನ್ನ ಸೋಲಿಸ್ಬೇಕು ಆಗಿತ್ತು. ಅದರ ಮೊಟ್ಟ ಮೊದಲ ಕ್ಯಾಪ್ಟನ್ ಅಂದ್ರೆ ಹರಿಹರ. ಇಡೀ ಚಳುವಳಿಯ ಹಳಿಯನ್ನ, ರೈಲಿನ ಹಳಿಯನ್ನ ದಾರಿ ತಪ್ಪಿದ್ದೆ ಹಳಿಯನ್ನ. ಅಲ್ಲಿಂದ ಪವಾಡ ಸ್ಟಾರ್ಟ್. ಅವ್ನು ಬಹಳ ದೊಡ್ಡ ಭಾವುಕ, ಒಳ್ಳೆ ಕವಿ ಆತ ಬ್ರಾಹ್ಮಣ. ಮುಂದೆ ಚಾಮರಸ ಬ್ರಾಹ್ಮಣ. ಚಾಮರಸ ಕೂಡ ಪ್ರಭುಲಿಂಗಲೀಲೆ ಬರೆದದ್ದು ತನ್ನ ಸುಮ್ಮನೆ ಅಲ್ಲಂ ಪ್ರಭುನ ಮೇಲೆ ಪ್ರೀತಿ ಅಲ್ಲ. ಅಲ್ಲಿ ಕುಮಾರವ್ಯಾಸನು ಏನು ಭಾರತ ಕಥಾ ಮಂಜರಿ ಬರೆದು ಅದನ್ನ ನೆರವೇರಿಸಿದ್ರ, ಅವಾಗ ಹಳೆಯ ಮಾವ ಅವ್ರಿಬ್ರು. ಸೊ ಹಿಂಗಾಗಿ ಮೂಲ ಸಂಕಲನ, ಆಮೇಲೆ ಅವರು ಪ್ರೌಢದೇವರ 101 ವಿರಕ್ತರ ಮಾಡ್ರ. 101 ವಿರಕ್ತರಿಗೆ ಕಂದಾಯ ಗ್ರಾಮ ಅವು ಬರ್ತಕ್ಕಂಥ ಎಲ್ಲ ಆದಾಯವನ್ನು ಅವ್ರು ಕೊಡ್ಬೇಕಂತ ಪ್ರೌಢದೇವರು ಹೇಳಿದ್ರು. ಎರಡನೇ ಪ್ರೌಢದೇವರಾಯ ಈತನನ್ನ ನಾಯಕನ ಅನ್ಬೇಕೋ ಅಥವಾ ಖಳನಾಯಕ ಅನ್ಬೇಕೋ, ನಮ್ಮ ವಚನ ಕೆಲವು ವಿದ್ವಾಂಸರು ಇಲ್ಲ ಪ್ರೌಢದೇವರ ಕಾಲ, ಪ್ರೌಢದೇವರಿಗೆ ಏನೂ ಗೊತ್ತಿರಲಿಲ್ಲ, ಅವ್ನು ಪ್ರೋತ್ಸಾಹ ಕೊಟ್ಟ. ಅಲ್ಲಿ ಬಂದಂತ ಸಿದ್ದನಂಜೇಶ ಇರಲಿ, ಭೀಮಕವಿ ಇರಲಿ, ಸಿಂಗಿರಾಜ ಇರಲಿ, ಇವರೆಲ್ಲರೂ ಕೂಡ, ಮಾಲಿಂಗ ದೇವ ಇರಲಿ, ಎಲ್ಲ 101 ವಿರಕ್ತರ ನಾವೇನು ಹೇಳ್ತೀವಲ್ಲ ಅವರೆಲ್ಲರೂ ಕೂಡ 200 ವರ್ಷದ ಅಂತರದೊಳಗ ನಶಿಸಿ ಹೋಗಬಹುದಾದ ಮಾಸಿ ಹೋದಂತ ವಚನ ಚಳುವಳಿಯ ಪ್ರಖರತೆ ಮಾಸಿ ಹೋಗಿತ್ತು. ಅವಾಗ ಅವ್ರಿಗೆ ಅನಿವಾರ್ಯವಾಗಿ ಶೈವ ಸಂಪ್ರದಾಯಗಳನ್ನ, ಅಂದ್ರೆ ಶೈವರು ಎಲ್ಲರಿಗಿಂತ ಹೆಚ್ಚು ಡ್ಯಾಮೇಜ್ ಮಾಡಿದ್ರು ಇಲ್ಲಿ. ಯಾಕಂದ್ರೆ ನಮ್ಮ ಆಚರಣೆ ವಿಭೂತಿ, ರುದ್ರಾಕ್ಷಿ, ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಪಾದೋದಕ, ಪ್ರಸಾದ, ಇವೆಲ್ಲ ಶೈವ ಆಚರಣೆಗಳನ್ನ ಇದ್ರೊಳಗ ಬಸವಣ್ಣನ ಅಷ್ಟಾವರಣಗಳ ಪರಿಕಲ್ಪನೆಯೇ ಬೇರೆ. ಅವುಗಳ ಹೆಗಲ ಮೇಲೆ ಅಂದ್ರೆ ಲಿಂಗಾಯತರ ವಚನ ಚಳುವಳಿಯ ಶರಣರ ಹೆಗಲ ಮೇಲೆ ಶೈವ ಕುಂತ್ಕೊಂಡು ಅದನ್ನು ಸಂಪೂರ್ಣವಾಗಿ ವಿರೂಪಗೊಳಿಸಿ ಇವತ್ತಿಗೂ ಕೂಡ ನಾವು ಇವತ್ತಿಗೆ ಸುಮಾರು ಬಸವಣ್ಣ ಹೋಗಿ 900 ವರ್ಷ ಆದ್ರೂ ಕೂಡ ಇವತ್ತಿಗೆ ನಾವು ಅದರಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ. ಯಾವ ಕಾವಿ ಕಾಶಾಮವನ್ನ ವಿರೋಧಿಸಂತ ಶರಣರು ನಾವು ಅದಕ್ಕೆ ಕಾಲ್ ಬೀಳಾರ್ದ, ಅದ್ರ ಗುಲಾಮ್ ಕಾಲ ಆಗ್ಲದ ನಾವು ನಡೆಯಂಗಿಲ್ಲ. ದೊಡ್ಡವರದಾರ, ಅಜ್ಜಾರದಾರ, ಶ್ರಾವಣ ಮಾಸದಾಗ ಮಕ್ಕಳಿಗೆ ನಾವು ಊಟ ಕೊಡಂಗಿಲ್ಲ, ಅವ್ರ ಸ್ವಾಮಿಗಳಿಗೆ ಅವ್ರು ಉಣ್ಲಿ ಬಿಡ್ಲಿ ಅವ್ರ ಮನೆಗೆ ಹೋಗಿ ತಾಟ್ ಕೊಟ್ಟು ಬರ್ತೀವಿ, ಮಠಕ್ಕೆ ಹೋಗಿ. ಸೊ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗ ಬಹಳ ಕಷ್ಟದ ಕೆಲಸ. ಅವರ ವಿಷಯ ಬಹಳ ಇಟ್ಸ್ ಗುಡ್ ಎಫರ್ಟ್, ಒಂದು ಒಳ್ಳೆ ಬಿಗಿನ್ ಅಂತ ನಾ ಅಂತಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಕೊಂಡು ಕೈ ಜೋಡಿಸೋಣ. ಹಮ್ಮು ಬಿಂಬುಗಳನ್ನ, ಪ್ರತಿಷ್ಠೆಗಳನ್ನ ನಿಜವಾಗ್ಲೂ ಕಟ್ಟಿ ನಿಮ್ಮ ಕಪಾಟ್ನಾಗ ಇಡ್ರಿ, ಇದ್ರಾಗ ಇಡ್ರಿ, ತೆಗೆದಿಟ್ಬಿಟ್ರೆ ಅವ್ರನ್ನ ಏನೂ ಆಗಂಗಿಲ್ಲ. ಅದಕ್ಕೆ ನಮ್ಮ ಸನ್ಮಿತ್ರರಾದಂತ ಶ್ರೀ ಶಿವಾನಂದ ಕಲ್ಕೇರಿ ಅವ್ರು, ತಮ್ಮ ತಂದೆ, ಅವರು ಬಹಳ ಚಂದ ಹೇಳಿದ್ರು, ಮಗ ಆದ್ರೆ ಹಿಂಗ್ ಹುಟ್ಟಬೇಕಂತ. ನನಗೂ ಅನ್ಸತಿ, ಅಂತ ಪರಿಶುದ್ಧ ಮಗ, ಅಂತ ಪ್ರಾಮಾಣಿಕ ಮಗ, ಎಂತ ದೊಡ್ಡ ಪೋಸ್ಟ್ನಾಗಿದ್ರು ಸಹಿತ ಎಷ್ಟು ನಿಗರ್ವಿ, ಎಷ್ಟು ಕಳ್ಕಳಿ ಐತಿ. ಸೊ ಹಿಂಗ ನಾವು ಒಂದು ಮಾಡಬೇಕು. ಇದ್ರ ಜೊತೆಗೆ ಒಂದು ವಿನಂತಿ ಅಂದ್ರ, ಅಕ್ಟೋಬರ್ 24ಕ್ಕೆ ನಮ್ಮ ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ ಇದು ಬೆಂಗಳೂರಿನೊಳಗ ಮೊಟ್ಟ ಮೊದಲಿಗೆ ಸ್ಕೌಟ್ ಭವನ ಪ್ಯಾಲೇಸ್ ರೋಡ್ನೊಳಗ ಶನಿವಾರ ಇದೆ. ರಾಜ್ಯದ ಬಹಳ ದೊಡ್ಡ ತಜ್ಞರು ಇದೇ ವಿಷಯ ಇವತ್ತೇನಿತ್ತಲ್ಲ, ಬಸವೋತ್ತರ ಕಾಲದ ವಚನ ಚಳುವಳಿಯ ಮುಖಾಮುಖಿ ಚರ್ಚೆಗಳು ಅಂತಕ್ಕಂಥದ್ದು. ಅಲ್ಲಿ ನಾವು ನಿರ್ದಿಷ್ಟ ನಿರ್ಣಯ ತಗೊಂತೀವಿ ಅಂತಲ್ಲ, ಅಥವಾ ಇತ್ಯರ್ಥ ಕಾಣ್ತೀವಿ ಅಂತಲ್ಲ, ಇತ್ಯರ್ಥ ಕಾಣ್ಲಿಕ್ಕೆ ಬೇಕಾಗ್ತಕ್ಕಂಥ ಪ್ರಯತ್ನಗಳನ್ನ ಒಂದು ಕ್ರೋಢೀಕರಿಸಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆ ಒಳಗೆ ಪಾಲ್ಗೊಡ್ರಿ, ಎಲ್ಲ ರೀತಿಯ ಸಹಾಯ ಮಾಡ್ರಿ. ಕಾರ್ಯಕ್ರಮಕ್ಕೆ ಬಂದ್ರೆ ಒಂದು ಸುಮಾರು 400 ಜನರ ಅದರ ಬಗ್ಗೆ ವಿವರಗಳನ್ನ ನಾವು ಗೂಗಲ್ನಾಗ ಇಟ್ಟಿದ್ವಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆ ಒಳಗೆ ಪಾಲ್ಗೊಡ್ರಿ. ಇದೊಂದು ದೊಡ್ಡ ಒಂದು ಪ್ರವಾಹದೊಳಗ, ಒಂದು ಸಮರೋಪಾದಿಯೊಳಗೆ ನಾವು ಈ ಮಾಡ್ತಕ್ಕಂಥ ಕೆಲಸ. ನಾನು
ಯಾಕೆ ಕಲಬುರ್ಗಿ ಅವರನ್ನ ಬಹಳ ಪ್ರೀತಿ ಮಾಡ್ತೀನಿ ಹಚ್ಕೊಂತೀನಿ ಅಂತ ಅನ್ನೋದು ನಾನು ಇತ್ತೀಚೆಗೆ ನಾನು ಕಂಡುಕೊಂಡೆ. ಒಬ್ಬ ದೊಡ್ಡ ಸಂಶೋಧಕರು ಕಲಬುರ್ಗಿ. ನಮ್ಮ ಕಾಲದೊಳಗೆ ಇಂಥ ದೊಡ್ಡ ಸಂಶೋಧಕರು ಖಾಲಿ ಕುಂಡಿರ್ತಿದ್ದಿಲ್ಲ. ಒಂದು ವಿಶ್ರಾಂತಿ ಅಂದ್ರೆ ಒಂದ್ ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಮಾಡೋದು. ರಗಳೆಗಳು ಬಿಟ್ಟು ಷಟ್ಪದಿಗಳು ನೋಡೋದು, ಷಟ್ಪದಿಗಳು ಬಿಟ್ಟು ವಚನ ಇಡೋದು, ಇಲ್ಲಿ ವಚನಗಳಾದ್ರೆ ಮತ್ತೆ ಭಾಷಾ ವಿಜ್ಞಾನ. ಈ ರೀತಿಯ ಕೆಲಸ ಮಾಡ್ತಕ್ಕಂಥವ್ರು ಎಂದೂ ಕೂಡ ಮಲಗಲಿಲ್ಲ. ಎಂದೂ ಕೂಡ ನಿರಪೇಕ್ಷೆ ಅಂತಂದ್ರೆ ಏನು ಅದನ್ನ ನಾವು ಕಲಬುರ್ಗಿ ಸರಿಂದ ನೋಡಿ ಕಲಿಬೇಕು. ಅಂತ ಒಬ್ಬ ದೊಡ್ಡ ವ್ಯಕ್ತಿ ನಾನು ಒಮ್ಮೆ ಅವ್ರಿಗೆ ಹೇಳಿದಾಗ, ಸರ್, ಅರಸು ಮುನಿದರೆ ನಾಡೊಳಗಿರಬಾರದು, ಗಂಡ ಮುನಿದರೆ ಹೆಂಡತಿ ಮನೆಯೊಳಗಿರಬಾರ್ದು ಅಂತ ಬರೆದರಿ, ಮತ್ತೆ ಎಲ್ಲಿ ಹೋಗ್ಬೇಕ್ರಿ ಯಾಕೆ ಅಂತ ಹೇಳಿ. ಇಂಥ ಅಸ್ಥಿರತೆಯನ್ನು ಬಸವಣ್ಣ ಹೇಳಿಲ್ಲ. ಮತ್ತೆ ಎಲ್ಲಿ ಹೋಗ್ಬೇಕಂದ್ರೆ ನಾ ಏನ್ ಮಾಡು, ಹಂಗೈತೆ ಪಾಠಾಂತರದಾಗ ತಾಡೋಳಗ ಅಂತಂದ್ರು. ಇಲ್ಲ ಸರ್, ಇರಾಕಿಲ್ಲ, ನನಗ ನೀ ತಂದು ಕೊಡು, ನಾನು ತಿಂತೀನಿ ಅಂತಂದ್ರು. ನನಗೂ ಕಷ್ಟಪಟ್ಟು ಹುಡುಕಾಡಿದ್ವಿ. ನನಗ ಬಸವನಾಡ್ರು 19 ಬಸವನಾಡ್ರು ಸಾರ್ವಕಾಲಿಕ ಶ್ರೇಷ್ಠ ಸಂಶೋಧಕರು. ಅಲ್ಲಿ ಸಿಕ್ಕಾಗ ಆರಂಭವ ಮಾಡುವ ಗುರುಪೂಜೆ ಇದು ಅರಸು ಮುನಿದರೆ ನಾಡೊಳಗಿರಬಾರದು, ಗಂಡ ಮುನಿದರೆ ಹೆಂಡತಿ ಆಗಿರಬಾರ್ದು, ದೇ ಶುಡ್ ನಾಟ್ ಹ್ಯಾವ್ ಎ ರಿಲೇಷನ್ ಬಿಟ್ವೀನ್ ಹಸ್ಬೆಂಡ್ ವೈಫ್ ಅಂತಕ್ಕಂಥದ್ದು ಬಹಳ ಬ್ಯೂಟಿಫುಲ್. ಸರ್ ಖುಷಿ ಪಟ್ರು, ಮತ್ ಪ್ರೀತಿಸಿದ್ರು. ಅವ್ರನ್ನ ಪ್ರಶ್ನೆ ಮಾಡೋ, ಅವ್ರ ಜೊತೆ ಜಗಳಾಡೋ ಸಾತ್ವಿಕ ಜಗಳ, ಅವ್ರನ್ನ ಪ್ರೀತಿಸಿದ್ರು. ಆದ್ರೆ ಈಗಿನ ವಾತಾವರಣ ಬಹಳ ಕೆಟ್ಟಾಗೈತಿ. ನಾವೇನಾದ್ರೂ ಒಂದು ಒಳ್ಳೆಯ ರೀತಿಯಾಗಿ ನಾವು ಹೇಳಕ್ ಹೊಂಟ್ರು ಕೂಡ ಹಿಂಗೈತ್ರಿ, ಹಿಂಗಿರ್ಬೇಕ್ರಿ ಅಂತ ನಾವ್ ಏನಾರು ಹೇಳಕ್ ಹೋದ್ರ ನಮ್ಮನ್ನ ಒಂದ್ ರೀತಿ ಅಪಹಾಸ್ಯ ಮಾಡ್ತಕ್ಕಂಥದ್ದು, ಮೂಲಿ ಗುಂಪು ಮಾಡ್ತಕ್ಕಂಥದ್ದು, ಅಥವಾ ಅದನ್ನ ಪರಿಗಣಿಸದೆ ಅದನ್ನೇ ಬಳಸಿದ್ರು. ಇವತ್ತು ವ್ಯವಹಾರವ ಅಂತ ನಾನು ಮೊಟ್ಟ ಮೊದಲಿಗೆ ಹೇಳಿದಾಗ ಅದನ್ನೊಬ್ಬ ಧಾರವಾಡದ ದೊಡ್ಡ ಶ್ರೇಷ್ಠ ಸಂಶೋಧಕರು ಅವರು ಹೇಳಿ ತಮ್ಮ ಹೆಸರು ಹಾಕೊಂಡ್ಬಿಟ್ರು. ಅಂದ್ರೆ ಇಲ್ಲ ನಾನು ಹಿಂಗ ಅಂತಕ್ಕಂಥದ್ದು. ಹಿಂಗಾಗಿ ಅದೇನಿರ್ಲಿ, ನಮಗೇನು ಅದ್ರ ಬಗ್ಗೆ ನೋವಿಲ್ಲ. ನಾವೆಲ್ಲರೂ ಕೂಡ ಕೈ ಜೋಡಿಸ್ರಿ. ಈ ವಚನ ಚಳುವಳಿಯ ಒಂದು ಆಶಯ, ಶರಣರ ಆಶಯ ಏನಿತ್ತಲ್ಲ, ಅದನ್ನ ಸರಿಯಾಗಿ ನಾವು ಎಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಕಲಕೇರಿ ಕುಟುಂಬದವರಿಗೆ, ಕಲಹಾಳ್ ಸರ್ ಕುಟುಂಬದವರಿಗೆ, ಅವ್ರು ನಮ್ಮ ಊರು ಬೀಗರು. ಯಾಕಂದ್ರೆ ಗಿರಿಜಕ್ಕ ಅವರು ಕಲಹಾಳದವರು ನಮ್ಮ ತವ್ರಮಣಿ, ಅಂದ್ರೆ ನಮ್ಮ ರಾಮದುರ್ಗ ತಾಲೂಕ. ಹಿಂಗಾಗಿ ಒಂದು ಅರ್ಥದೊಳಗೆ ನಾವು ಕೂಡ ನಮ್ಮ ಶಿವಾನಂದ ಕಲಕೇರಿ ಸರ್ ನಮ್ಮ ಹಳೆಯವರು, ಅಂದ್ರೆ ಬೀಗರು, ತಾವೆಲ್ಲರೂ ಕೂಡ್ಕೊಂಡು ಈ ವಚನ ಚಳುವಳಿಯನ್ನ ಎಲ್ಲ ಹಂತದೊಳಗ ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೇಕು. ಇದು ಯಾರು ಮಾಡಕ್ಕಾಗಲ್ಲ, ಸರ್ಕಾರಕ್ಕೆ ಮಾಡಕ್ ಹೋಗೋದಿಲ್ಲ. ನನಗ 2 ಕೋಟಿ ರೂಪಾಯಿ ಅಕ್ಕಮಹಾದೇವಿ ಮುತ್ತಲು ನೋಡಿದಾಗ ಬಹಳ ನೋವು, ಕಣ್ಣೀರ್ ಹಾಕ್ಬಿಟ್ಟು ನಾನು ಉಡುತಡಿಗೆ ಹೋದಾಗ. ಎಂತ ಅಸಹ್ಯ, ಸಣ್ಣ ಎಳೆ ಮಗಳು ಎಷ್ಟು ವಿರಾಟವಾಗಿ ದಪ್ಪ, ಎಷ್ಟು ಅಸಹ್ಯ ತೋರಿಸ್ತಾರಲ್ಲ ಅಂತಕ್ಕಂಥದ್ದು. ಅದಕ್ಕೆ ಇವತ್ತು ನಾವು ಆರಂಭ ಮಾಡಿದಂತ ಹೋರಾಟ ಒಂದು 2-3 ವರ್ಷದಿಂದ ಮಾಡಿದ್ವಿ. ಅಕ್ಕಮಹಾದೇವಿ ಬೆತ್ತಲೆ ಬಂದಿಲ್ಲ. ಬಹುಶಃ ಪ್ರತಿಶತ 50-60% ಹೆಚ್ಚಾಗಿ ಜನರು ವಿಚಾರ ಮಾಡಕತ್ತಾರ, ಸೀರೆ ಉಡಿಸಿದ ಅಕ್ಕಮಹಾದೇವಿನ ಬಿಡಾಕತ್ತಾರ. ಈ ರೀತಿ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ. ಇವತ್ತ ಬೆಳಿಗ್ಗೆ DYSP ಡಾಕ್ಟರ್ ಬಸವರಾಜ್ ಎಲ್ಗಾರ್ ಅವರು 45 minutes ಈ ಸ್ಪೋಕ್ ಟು ಮೀ. ಅವ್ರು ಯಾವಾಗ ವಚನ, ಅವ್ರಂತಾರ ಇದು ವಚನದ ಅವ್ರಿಗೂ ಒಂಥರ ಅಡಿಕ್ಷನ್. ಅವ್ರಿಗೆ ಸಂಜೆ 6 ಆಫೀಸ್ ಮುಗಿತಂದ್ರ ರಾತ್ರಿ 11 ಮಟ್ಟ ವಚನಗಳನ್ನ ಹಿಡ್ಕೊಂಡು ಟ್ರಾನ್ಸ್ಲೇಷನ್ ಮಾಡೋದು, ವಚನಗಳು ಮಾಡೋದು. ಶಿವಾನಂದ ಕಲ್ಕೇರಿ ಅಂತವ್ರು, ಡಾಕ್ಟರ್ ಅಶೋಕ್ ಆಲೂರ್ ಅಂತವ್ರು, ಅಂದ್ರೆ ದೊಡ್ಡ ಹುದ್ದೆ ಒಳಗೆ ಇದ್ಕೊಂಡು ಆರಾಮಾಗಿರ್ಬಹುದು. ಬಟ್ ಅವ್ರು ಎಲ್ಲರೂ ಕೂಡ ಇದ್ರೊಳಗೆ ಆಸಕ್ತಿ ವಹಿಸಾಕ್ತಾರಂದ್ರೆ ಬಹುಶಃ ಮುಂದೊಂದು ಭವಿಷ್ಯ ಬಸವ ಚಳುವಳಿಗೆ, ವಚನ ಚಳುವಳಿಗೆ ಐತಿ ಅಂತ ತಿಳ್ಕೊಂಡು ಹೇಳ್ತಾ, ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆ ಪಾಲ್ಗೊಡ್ರಿ. ನನಗೆ ಒಂದು ಅವಕಾಶ ಮಾಡಿಕೊಟ್ರಿ. ತಮ್ಮೆಲ್ಲರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತೀನಿ. ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಬಹಳ ಚೆನ್ನಾಗಿ ಮಾತಾಡಿದ್ರು. ನಿಜಕ್ಕೂ ಶಿ ಸ್ಪೋಕ್ ಫಾರ್ 45 minutes. ಯಾಕಂದ್ರೆ ಅವ್ರು ಹೇಳಿದ್ರು, ನಾನು ಬೈಲುಂಗಲ್ದ ಬಿಟ್ಟು ಇದಕ್ಕೆ ಬರ್ತೀನಿ ಅಂತಕೊಂಡು. ಬಟ್ ತಮ್ಮ ಸಂದೇಹಗಳನ್ನ, ನನ್ನ ಸಮಸ್ಯೆಗಳು, ನನ್ನ ಸವಾಲುಗಳನ್ನ ಅಂದ್ರೆ ಅದನ್ನ ತಿಳ್ಕೊಳ್ತಕ್ಕಂಥ ರೀತಿ, ಗ್ರಹಿಸ್ತಕ್ಕಂಥ ರೀತಿ ಅವರಲ್ಲಿದೆ. ನಿನ್ನೆ ಡಾಕ್ಟರ್ ಸಂಗಮೇಶ್ ಕಲಾಳ್ ಅವ್ರು ಹೇಳಿದ್ರು, ನಮ್ಮ ಮನೆ ಮೇಲೆ ಒಂದು ರೂಮ್ ಖಾಲಿ ಹಚ್ಚಾರ, AC, ವೈಫೈ, ಲೈಬ್ರರಿ, ಪ್ರಿಂಟ್ಔಟ್ ಎಲ್ಲ ಐತಿ, ನೀವು ಬಂದ್ಬಿಡ್ರಿ ಒಂದು 8 ದಿವಸ ಅಂತಂದ್ರೆ. 8 ದಿವಸ ಬರ್ರಿ, ಯಾವಾಗ ಎಷ್ಟು ಬೇಕು ಹೇಳ್ರಿ, ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡಂಗಿಲ್ಲ ಅಂತ ಜನ ಅದಾರ. ಹಿಂಗಾಗಿ ನಾವು ಈ ಮಠಮಾನ್ಯಗಳಿಂದಾಗ್ಲಿ ಸಾಂಸ್ಥೀಕರಣಗೊಂಡಂತ ವ್ಯವಸ್ಥೆಯಿಂದ ನಮ್ಗೆ ಏನು ಮಾಡಕ್ಕಾಗಂಗಿಲ್ಲ. ನಾವು ಮಾಡ್ಬೇಕು. 10 ವರ್ಷದಿಂದ ಮೊಟ್ಟ ಮೊದಲ ಸದಸ್ಯರಾದವರೇ ಶಿವಾನಂದ ಕಲ್ಕೇರಿ ಸಾಹೇಬ್ರು. ಅವ್ರು ಅವಾಗಿಂದ ನಮ್ಗೆ ಗೂಗಲ್ ಮೀಟ್ನಾಗಿದ್ರು. ನನಗೂ ಕೂಡ ಒಂದು ಸಂತೋಷ. ಅವರ ಬಗ್ಗೆ ಅಪಾರವಾದ ಪ್ರೀತಿ, ಗೌರವ ಇದೆ. ತಮ್ಮೆಲ್ಲರ ಬಗ್ಗೆ ನನಗೆ ಈ ಹೋರಾಟವನ್ನ ಮುಂದುವರಿಸ್ಬೇಕು. ನಾನು ಹೇಳಿದೆ, ಯಾರು ಬಸವಣ್ಣನ ಹತ್ಕೊಂತಾರ ಅವ್ರು ನನ್ನವರು, ಯಾರು ಈ ಚಳುವಳಿಯನ್ನ ಮುಂದುವಯ್ತಾರ ಅವ್ರು ನನ್ನವರು. ಇಲ್ಲಿ ಜಾತಿ ಮತ ಪಂಥ ಇಲ್ಲ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿಗಳು. ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ ಅವರು ತುಂಬಾ ಕಳಕಳಿಯಿಂದ ಶರಣರ ವಚನಗಳಲ್ಲಿ ಮತ್ತು ವಚನಕಾರರ ಬಗ್ಗೆ ಇರುವ ತಪ್ಪು ಅಪಭ್ರಂಶಗಳನ್ನು ಪರೀಕ್ಷಿಸುತ್ತಾ ಎಳೆಯಾಗಿ ಹೇಳಿ ಹತ್ತಿಕ್ಕುತ್ತಾ
ವಚನಗಳನ್ನು ಓರೆಗೆ ಹಚ್ಚಿ ಶುದ್ಧ ವಚನಗಳನ್ನು ಹೊರತರುವಲ್ಲಿ ಅವರು ತಮ್ಮೊಂದಿಗೆ ಅನೇಕ ನುರಿತ ಶರಣರನ್ನು ಕರೆದುಕೊಂಡು ಮುನ್ನಡೆಯುತ್ತಿರುವ ವೇದಿಕೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಹೇಳಿರುವುದು ತುಂಬಾ ಉಪಯುಕ್ತವಾದ ಮಾಹಿತಿ. ಅವರಿಗೂ ಕೂಡ ವೇದಿಕೆ ಪರವಾಗಿ ಮತ್ತು ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಮೇಡಮ್, ಪ್ರೊಫೆಸರ್ SV ಅಯ್ಯನಗೌಡ ಸರ್ ಕರೀರಿ, ಮಾತಾಡ್ತಾರೆ. ಯೂನಿವರ್ಸಿಟಿ ಪ್ರೊಫೆಸರ್, ಕನ್ನಡ ಪ್ರೊಫೆಸರ್ ಅಯ್ಯನಗೌಡ ಸರ್ ಮಾತಾಡ್ತಾರೆ. ಸರ್ ಅಯ್ಯನಗೌಡ ಸರ್ ಅವರು ಮಾತನಾಡಲು ಕೋರಿಕೆ. ಸರ್, ಒಂದು ಸ್ಮಾಲ್ ಶಿವಾನಂದ್ ಗಲ್ಕೆರಿ ಮಾತಾಡ್ತಾ ಇದ್ದೀನಿ ಸರ್. ಒಂದು ಸ್ಮಾಲ್ ಇಂಟರ್ವೆನ್ಷನ್ ಪ್ಲೀಸ್ ಪ್ಲೀಸ್. ಸರ್, ಶಶಿಕಾಂತ್ ಸರ್, ತಾವು ತಳವಾರ್ ಅನ್ನೋ ಶಬ್ದದ ಉಲ್ಲೇಖ ಮಾಡಿದ್ರಲ್ಲ, ಅಲ್ಲ ನನ್ಗೆ ಗೊತ್ತಿಲ್ಲ, ನಾನು ಅಷ್ಟೊಂದು ವಿದ್ವಾಂಸ ಅಲ್ಲ. ನನ್ ಸ್ಮಾಲ್ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ, ಒಡ್ಡಾರಾಧನೆಯಲ್ಲೂ ಈ ಒಂದು ಶಬ್ದದ ಬಳಕೆ ಆಗಿದೆ. ತಳಾರ್ ಅನ್ನುವ ಶಬ್ದದಿಂದ ತಳವಾರ್ ಬಂದಿರ್ಬೋದು ಅಂತ ನನ್ನ ಅನಿಸಿಕೆ, ಗೊತ್ತಿಲ್ಲ ಅದನ್ನ. ಓಕೆ ಸರ್, ಅಲ್ಲ ಇಫ್ ಇಟ್ ಇಸ್ ಎಕ್ಸೆಪ್ಟ್ ಅದು ಇತ್ತಂದ್ರೆ ನಾನು ಇಲ್ಲ ಅಂದ್ರೆ ತಲವಾರ, ನನಗೆ ಅನ್ಸಿಬಿಟ್ಟು ತಲವಾರ ಅಂತ ಹಿಡ್ಕೊಂಡವ್ರು ತಳವಾರ ಇರಬಹುದು ಅಂತಕ್ಕಂಥದ್ದು. ತಳಹಾರ ಅಂತಕ್ಕಂಥ ಇದ್ರೆ ಅದು ಒಳ್ಳೆ ಸಲಹೆ ಸರ್. ಒಡ್ಡಾರಾಧನೆಯಲ್ಲಿ ತಳಾರ ಅನ್ನೋ ಶಬ್ದ ಕಥೆಯಲ್ಲಿ ಬರುತ್ತೆ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ಅಯ್ಯನಗೌಡ ಸರ್. ಅಯ್ಯನಗೌಡ ಸರ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ತೀರಿ ಅಯ್ಯನಗೌಡ ಸರ್? ಮತ್ತೆ ಯಾರಾದ್ರೂ ಮಾತಾಡ, ಡಾಕ್ಟರ್ ತಾರಾ ಮೇಡಮ್, ಮತ್ತೆ ಯಾರಾದ್ರೂ ಸರಸ್ವತಿ ಪಾಟೀಲ್, ಮಾತಾಡಿ ಸರ್ ಪ್ಲೀಸ್. ಈವರೆಗೆ ಡಾಕ್ಟರ್ ಬಸಮ್ಮ ಅವರ ಹಾಗೂ ಡಾಕ್ಟರ್ ಪಟ್ಟಣ್ ಸರ್ ಅವರ ಮತ್ತು ಕಲ್ಕೇರಿ ಸರ್ ಅವರ ಈ ವಿಷಯಗಳನ್ನು ಕೇಳಿ ಬಹಳ ತುಂಬಾ ಭಾವುಕರಾಗುವ ಮತ್ತು ಅದರ ಒಳಹೊಕ್ಕು ಅಧ್ಯಯನ ಮಾಡುವ ಒಂದು ಚೈತನ್ಯ ಶಕ್ತಿಗೆ, ನಿಮ್ಮ ಚೈತನ್ಯ ಶಕ್ತಿಗೆ ನನ್ನ ಮತ್ತೊಮ್ಮೆ ಪುನರ್ ನಮಸ್ಕಾರಗಳು ಮತ್ತು ಶರಣಾರ್ಥಿಗಳು. ಬಸವ ಚಳವಳಿಯ ವಿಷಯಗಳನ್ನು ಕುರಿತು 10 ಮತ್ತು 11ನೇ ಶತಮಾನದ ವಿಷಯಗಳನ್ನು ಕುರಿತು, ಭಾಷೆ ಬಗೆಗೆ, ಅಲ್ಲಿ ಬಳಕೆಗೊಂಡ ಮಾತುಗಳ ಬಗೆಗೆ, ಉರ್ದು ಮತ್ತು ಸಂಸ್ಕೃತ ಇತರ ವಿಷಯಗಳ ಬಗ್ಗೆ ಮತ್ತು ಮುಕ್ತಿ ಕಂಠಾಭರಣದ ಬಗೆಗೆ ಡಾಕ್ಟರ್ R.C. ಹಿರೇಮಠ, ಡಾಕ್ಟರ್ M.M. ಕಲಬುರ್ಗಿ ಸರ್ ಅವರ ವಿಷಯಗಳನ್ನು ಸೂಚನೆ ಮಾಡುವಲ್ಲಿ ಅವರ ಎಲ್ಲರ ಜೊತೆಗೆ ನಾನು ದುಡಿದದ್ದನ್ನ ಇಲ್ಲಿ ಸ್ಮರಿಸಿಕೊಳ್ಳುತ್ತೇನೆ. ಡಾಕ್ಟರ್ R.C. ಹಿರೇಮಠ ಅವರು ಡಿಕ್ಟೇಟ್ ಮಾಡಕ್ ಹತ್ತಿದ್ರೆ 8 ತಾಸು ಮಾಡ್ತಿದ್ರು. ಡಾಕ್ಟರ್ M.M. ಕಲಬುರ್ಗಿ ಸರ್ ಜೊತೆಗೇನ ನಾನು ಕೆಲಸ ಮಾಡಿರುವುದರಿಂದ ಅವರ ಎಲ್ಲ ಬರಹಗಳನ್ನ ಓದುವ ಹಾಗೂ ಎಲ್ಲ ಬರಹಗಳನ್ನ ಮತ್ತೆ ಪುನಃ ಸುಂದರ ಬರಹವಾಗಿ ಬರೆಯುವ ಕ್ರಿಯೆಗೆ ನಾನು ಪ್ರೊಫೆಸರ್ ಯಕ್ಕುಂಡಿಮಠ ಅವರು ಮಾಡ್ತಿದ್ವಿ. ಇಲ್ಲಿ ಸರ್ ಒಂದು ದೊಡ್ಡ ಟೀಮನ್ನು ಇಟ್ಕೊಂಡು ಅವೆಲ್ಲ ವಿಷಯಗಳನ್ನ ಹೊರ ಹಾಕುವಲ್ಲಿ ಅವರ ವಿದ್ವತ್ತು ತುಂಬಾ ವ್ಯಾಪಕವಾದುದು ಮತ್ತು ಅವರು ಒಂದ್ ನಮೂನಿ ಆಕ್ಟೋಪಸ್ ಇದ್ದಂಗೆ. ಎಲ್ಲೆಲ್ಲಿ ಹೊಸದಿರ್ತದೋ ಅದೆಲ್ಲವನ್ನ ಸಣ್ಣವರಿರ್ಲಿ ದೊಡ್ಡವರಿರ್ಲಿ ಅವರು ಒಪ್ತಿದ್ರು ಕೂಡ. ಅವರು ಈ ಬಸವಣ್ಣನವರ ಕಾಲದ ಮತ್ತು ಶರಣರ ಕಾಲದ ಬಗೆಗೆ ಮಾರ್ಗದೊಳಗೆ ಒಂದು ಮಾತನ್ನ ಸೂಚಿಸ್ತಾರೆ, ಈ ಕಾಲ ಹಿಂದೆ ಹೋಗುತ್ತೆ ಅಂತ. ನಿಜವಾಗಿಯೂ ಅದನ್ನ ವಿಚಾರ ಮಾಡಿದರೆ ಅದು ಹಿಂದೆ ಹೋಗುತ್ತೆ ಅಂತ ಅನಿಸುತ್ತೆ. ಹೆಳವರ ಹೊತ್ತಿಗೆಗಳಲ್ಲಿ ಈ ಕಾಲದ ವಿಷಯಗಳನ್ನ ತಿಳಿದುಕೊಳ್ಳುವಾಗ ಸಿದ್ದರಾಮ ಶಿವಯೋಗಿಯ ಹಾಗೂ ಶರಣರ ಹೆಸರುಗಳ ಪುನರಾವರ್ತನೆ, ಸರ್ ಹೇಳಿದ್ರು ಬಿಜ್ಜಳನ ಬಗ್ಗೆ ಪುನರಾವರ್ತನೆ ಅಂತ. ಆ ಪುನರಾವರ್ತನೆಯ ಕ್ರಿಯೆಗಳನ್ನು ಸೂಚಿಸುವಾಗ ನಮಗ ಆ 1000 ಶಕೆ ಮತ್ತು 1026 ಶಕೆ, ಈ ಶಕೆಗಳಿಗೆ 78 ಕೂಡಿಸಿದ್ರೆ ಇಸ್ವಿ ಬರುತ್ತೆ. ಇದು ಶಾಸನದೊಳಗ ಮತ್ತು ಹಸ್ತಪ್ರತಿ ತಾಳೆಗರಿಯೊಳಗ ಕೊಟ್ಟಂತ ಶಕೆಗಳನ್ನ ನಾವು
ಗುರುತಿಸಿಕೊಳ್ಳುವಾಗ ಅದನ್ನ ನೋಡ್ತೇವೆ. ಆದ್ದರಿಂದ ಆದಾಯ ಇಲ್ಲಿ ಗುಜರಾತದಿಂದ ಕರ್ನಾಟಕಕ್ಕೆ ಬಂದ ಒಂದು ಸಂದರ್ಭದ ಉಲ್ಲೇಖ 1740-60 ಎಂಬ ಉಲ್ಲೇಖಗಳು ಹಾಗೂ ಹೆಳವರ ಹೊತ್ತಿಗೆಗಳಲ್ಲಿ ಲಭ್ಯವಾಗುವ ಶಕೆಗಳಿಗೆ 1000 ಶಕೆಗೆ 78 ಕೂಡಿಸಿದರೆ 1078ರಲ್ಲಿ ಬಸವಣ್ಣ ಜೀವಂತವಾಗಿದ್ದ ಅನ್ನುವ ವಿಷಯಗಳು. ಹಾಗೆ ಸಿದ್ದರಾಮರು ಕೂಡ ನನಗೆ 100 ವರ್ಷವಾದವು ಎಂದು ಹೇಳಿಕೊಳ್ಳುವಲ್ಲಿ ಅವರು 100 ವರ್ಷಕ್ಕೂ ಮಿಕ್ಕಿ ಬದುಕಿದ ಉಲ್ಲೇಖಗಳು ಹಾಗೂ ಆಚಾರ್ಯರ 4 ಆಚಾರ್ಯರ ಉಲ್ಲೇಖಗಳು ಅವರ ವಚನಗಳಲ್ಲಿ ಬರ್ತವೆ. ಇವುಗಳನ್ನೆಲ್ಲ ಪ್ರಕ್ಷಿಪ್ತ ಎಂದು ತಿಳಿಸಿಕೊಡುವ ಲಿಂಗಾಯತ ಎಂಬ ಪದ, ವೀರಶೈವ ಎಂಬ ಪದ ಹಾಗೂ ಲಿಂಗವಂತ ಎಂಬ ಪದ ಡಾಕ್ಟರ್ ಫಗು ಹಳಕಟ್ಟಿಯವರು ಲಿಂಗವಂತ ಅಂತ ಉಪಯೋಗ ಮಾಡ್ತಾರೆ, ಬಸವಣ್ಣನವರು ಲಿಂಗವಂತ ಅಂತ ಉಪಯೋಗ ಮಾಡ್ತಾರೆ, ಅಲ್ಲಮಪ್ರಭು ಲಿಂಗವಂತ ಅಂತ ಉಪಯೋಗ ಮಾಡ್ತಾರೆ, ಚನ್ನಬಸವಣ್ಣನವರು ವೀರಶೈವ, ನಿರಾಭಾರಿ ವೀರಶೈವ ಪದಗಳನ್ನು ಉಪಯೋಗ ಮಾಡ್ತಾರೆ. ಅಕ್ಕ ಮಹಾದೇವಿ ವೀರಶೈವ 52-56 ವಿಚಾರಗಳ ಕುರಿತು ಅವಳು ಒಂದು ವಚನದಲ್ಲಿ ಉಲ್ಲೇಖ ಮಾಡ್ತಾರೆ. ಅಲ್ಲಿ 4 ಸಾಲನ್ನು ಕೊಟ್ಟು ಡಾಕ್ಟರ್ ಆರ್ ಸಿ ಹಿರೇಮಠರ ಸಂಪಾದಕತ್ವದಲ್ಲಿ ಹೊರಬಂದ ಒಂದು ವಚನದಲ್ಲಿ ಉಳಿದ ಭಾಗ ಅದು ಅಡಿಟಿಪ್ಪಣಿಯಲ್ಲಿ ಬರುವಂಥದ್ದು. ಪಾಠಾಂತರದಲ್ಲಿ ಅದನ್ನು ಹೆಚ್ಚಿಗೆಯಾಗಿ ಕೊಟ್ಟಂಥ ಉದಾಹರಣೆಗಳು ಬರ್ತಿವೆ. ಇವನ್ನೆಲ್ಲ ತೀಕ್ಷ್ಣವಾಗಿ ಅವಲೋಕಿಸುವ ವೀರಶೈವ, ಲಿಂಗಾಯತ, ಲಿಂಗವಂತ, ಅಕ್ಕ ಮಹಾದೇವಿ ಅಜಾತ ಶೈವ ಅಂತ ಉಪಯೋಗ ಮಾಡ್ತಾಳೆ. ಇವೆಲ್ಲ ಪ್ರಕ್ರಿಯೆಗಳಲ್ಲಿ ಒಂದು ರೀತಿಯ ಸಮನ್ವಯವಿದೆ. ಅದು ಹೇಗೆ ಅಂತಂದರೆ ಹೆರಿಡಿಟರಿ ಫಂಕ್ಷನ್ ಇದ್ದ ಹಾಗೆ. ಅಂದರೆ ಆನುವಂಶಿಕತೆ, ನಮ್ಮ ಅಜ್ಜನಿಂದ ತಂದೆ, ತಂದೆಯಿಂದ ನಾವು, ನಮ್ಮಿಂದ ಮಕ್ಕಳು, ಮಕ್ಕಳಿಂದ ಮೊಮ್ಮಕ್ಕಳು, ಅಲ್ಲಿ ಹೇಗೆ ಆನುವಂಶಿಕತೆಯ ಒಂದು ಪ್ರಕ್ರಿಯೆ ಇರುತ್ತದೆಯೋ ಹಾಗೆ ಅವೆಲ್ಲ ಇರುವುದನ್ನು ನಾವು ನೋಡ್ತೇವೆ. ಈಗ ನಾವು ಮಾತನಾಡುವಾಗ ನಮ್ಮ ಕನ್ನಡ ಶಬ್ದಗಳಲ್ಲಿ ಇಂಗ್ಲಿಷ್ ಶಬ್ದಗಳನ್ನು ನಾವು ಉಪಯೋಗ ಮಾಡ್ತೇವೆ. ಹಾಗೆಯೇ ಬಸವಾದಿ ಶರಣರ ಕಾಲದಲ್ಲಿ ಮೊದಲಿದ್ದುದು ಸಂಸ್ಕೃತ. ಆ ಸಂಸ್ಕೃತದ ಪರಿಭಾಷೆಯ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಉಲ್ಲೇಖಗೊಂಡ ಆಗಮಗಳ ಹಾಗೂ ಭಿನ್ನ ಭಿನ್ನ ಶ್ಲೋಕಗಳ ಉಲ್ಲೇಖಗಳು ನಮಗೆ ದೊರೆತವೆ. ಈಗ ಮುಕ್ತಿ ಕಂಠಾಭರಣ ಒಂದು ಕೃತಿ, ಅದು ವಾದ ವಿವಾದಕ್ಕೆ ಹುಟ್ಟು ಹಾಕಿದ ಒಂದು ಕೃತಿ ಆಗಿದ್ದರೂ ಕೂಡ ಅದರಲ್ಲಿ ನಮಗೆ ಲಭ್ಯವಾಗುವ ಬಸವಣ್ಣನವರ ವಚನಗಳಿಗೆ 5 ಜನ ಟೀಕೆಗಳನ್ನು ಬರೀತಾರೆ. ಟೀಕ್ಯತೆಯೇ ಗಮ್ಯತೆಯೇ ಗ್ರಂಥಾರ್ಥನೋವಾ, ಯಾವ ವಿಷಯವನ್ನು ಅರ್ಥ ಸ್ಪಷ್ಟತೆಗಾಗಿ ಆ ಟೀಕೆ, ವ್ಯಾಖ್ಯಾನ, ಭಾಷೆ ಹೀಗೆ ಅನೇಕ ಪರಿಭಾಷೆಗಳನ್ನು ಉಪಯೋಗಿಸ್ಕೊಳ್ತಾರೋ ಅಂಥದರಲ್ಲಿ ನಮಗೆ ಒಂದು ಬಸವಣ್ಣನವರ ಮೊದಲನೇ ವಚನಕಾರ ಎಲ್ಲ ವಚನಗಳಿಗೂ ಟೀಕೆ ಬರಿತಾನೆ. ಅವರು ಹುಮನಾಬಾದದ ವಿರಕ್ತ ಮಠದ ಶ್ರೀಗಳು ಅಂತ ಗೊತ್ತಾಗುತ್ತೆ ಮುಕ್ತಿ ಕಂಠಾಭರಣದ ಒಂದು ವಚನದ ವಿಶ್ಲೇಷಣೆ ಭಾಗದಿಂದ. ಡಾಕ್ಟರ್ ಕಲಬುರ್ಗಿ ಸರ್ ಅವರು ನಾವು ಕೂಡಿ ಕೆಲಸ ಮಾಡುವಾಗ ಆ ವಚನದ ಕರ್ತೃ ಯಾರು ವ್ಯಾಖ್ಯಾನ ಬರೆದಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಮುಂದೆ ಇದನ್ನ ಹಾಗೆ ಕಣ್ಣಿಗೆ ಬಿದ್ದಾಗ ಇದರ ಬಗ್ಗೆ ಒಂದು ನೋಟ್ ಬರೆದು ಹೀಗಿದ್ದಾರೆ ಅಂತ ಅದನ್ನು ಗುರುತಿಸುವ ಒಂದು ಕಾರ್ಯ. ಅಂದರೆ ನಾವು ಬಸವಣ್ಣನವರ ವಚನಗಳನ್ನು ಅರ್ಥೈಸುವಾಗ ಶಬ್ದಶಃ ಅರ್ಥ ಬರೆದ 2ನೇ ಹಂತದಲ್ಲಿ ಇಡೀ ವಚನಗಳ ಸಾಲುಗಳಿಗೆ ವ್ಯಾಖ್ಯಾನ ಮಾಡಿದ 3ನೇ ಹಂತದಲ್ಲಿ ಕಠಿಣ ಶಬ್ದಗಳಿಗೆ, ತಾವು ಹೇಳಿದ್ರಿ ಸರ್, ಏನು ಬೆಡಗಿನ ವಚನಗಳು, ಆ ಬೆಡಗಿನ ನುಡಿಗಡಣಗಳಿಗೆ ವಚನಾರ್ಥಗಳನ್ನು ಬರೆದ ಸೋಮಶೇಖರ ಶಿವಯೋಗಿ ಮೊದಲಾದವರೆಲ್ಲ ಲಭ್ಯವಾಗ್ತಾರೆ. ಅವು 2 ಸಂಪುಟಗಳು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪ್ರಕಟವಾಗಿವೆ. ಕಲಬುರ್ಗಿ ಸರು ಹಾಗೆ BR ಹಿರೇಮಠ್ ಮತ್ತು ಪಂಡಿತ್ ನಾಗಭೂಷಣ ಶಾಸ್ತ್ರಿಗಳನ್ನು ಯಾಕೆ ಕರೆಸಿದ್ರು ಅಂದರೆ ಆರ್ ಸಿ ಹಿರೇಮಠರು ವೈಸ್ ಚಾನ್ಸಲರ್ ಇದ್ದಾಗ ಅವರಿಗೆ ಸಂಸ್ಕೃತದ ಪರಿಜ್ಞಾನ, ಕಾಶಿಯಲ್ಲಿ ಓದಿದ ಒಂದು ಪರಿಜ್ಞಾನ ಇತ್ತು. ಇವನ್ನ ಎಡಿಟ್ ಮಾಡುವಾಗ ಅವ್ರನ್ನ ಕರೆಸಿ ಆ ಸಂಸ್ಕೃತ ಶ್ಲೋಕಗಳನ್ನು ಸರಿಪಡಿಸಿದ ಒಂದು ಉದಾಹರಣೆ. ಅವುಗಳೆಲ್ಲಕ್ಕೂ ಪಾಠಾಂತರಗಳನ್ನು ಹಾಕಿ ಅವನ್ನ ಒಂದು ವಚನ 5 ವಚನಕಾರರ ಟೀಕೆಗಳು, ಈ ಎಲ್ಲ ಟೀಕೆಗಳನ್ನು ಅರ್ಥೈಸುವಾಗ ಒಂದೇ ಸಾಲಿನ ಅರ್ಥದ ಆಧ್ಯಾತ್ಮಿಕ ಅರ್ಥವನ್ನು ಸೂಚಿಸುವ ಕ್ರಿಯೆಗಳು. ಇವೆರಡೂ ಸಂಪುಟಗಳು ಬಸವಣ್ಣವರ ಟೀಕೆನ ವಚನಗಳು ಎಂಬ 2 ಸಂಪುಟಗಳು ತುಂಬಾ ಮಹತ್ವದ್ವಾಗಿವೆ.
ಹಾಗೆ ಡಾಕ್ಟರ್ MS ಸುಂಕಾಪುರ್ ಅವರ ಕಾಲಾವಧಿಯಲ್ಲಿ ಅವರು ಬೆಡಗಿನ ವಚನಗಳಿಗೆ ಟೀಕೆಗಳು ಅಂತ ಒಂದು ಕೃತಿ ಇದೆ. ಇತ್ತೀಚೆಗೆ ಗುಲ್ಬರ್ಗಾದವರ ದಂಡೆ ಇವರೆಲ್ಲ ಕೆಲವರು ಮಾಡಿದ್ದಾರೆ. ಇವನ್ನೆಲ್ಲ ಇಟ್ಟುಕೊಂಡು ನಾವು ಮತ್ತೊಮ್ಮೆ ಪರಿಶೀಲಿಸುವ ಒಂದು ಅಗತ್ಯತೆ ಇದೆ. ಅಂದರೆ ನಾವು ಈಗ ಕನ್ನಡ ಮಾತಾಡುವಾಗ ಭಿನ್ನ ಭಿನ್ನ ಭಾಷೆಗಳ ಶಬ್ದಗಳನ್ನು ಉಪಯೋಗಿಸ್ತೇವೆ. ಅದು ತನ್ನನ್ನು ತಾನಾಗಿಯೇ ಬರುವಂಥದ್ದು, ಅದಕ್ಕೆ ಯಾವುದೂ ಫೋರ್ಸ್ ಇರೋದಿಲ್ಲ. ಇಂಥ ಒಂದು ಸಂಸ್ಕೃತ ಶಬ್ದಗಳ ಜಾತಸ್ಯ ಮರಣಂ ಧ್ರುವಂ ಸರ್ ಹೇಳಿದ್ರು. ಆ ಮಾತುಗಳನ್ನು ಇಟ್ಕೊಂಡು ನಾವು ಗಮನಿಸುವಾಗ ಅದರ ಹಿಂದಿರುವ ಒಂದು ಶಕ್ತಿ ಏನು ಬರ್ತದೋ ಅದನ್ನ ಈಗ ಒಂದು ಉದಾಹರಣೆ ಹೇಳ್ತೇನೆ ಸರ್ ನಿಮಗೆ. ಏನಂದ್ರೆ, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ ಅಂತ. ಈ ಧರೆ ಅನ್ನೋ ಶಬ್ದಕ್ಕೆ ಆರ್ಷೇರಮಠರ ಸಂಪಾದನೆಯಲ್ಲಿ ನೆಲ ಅಂತ ಇದೆ. ಅಂದ್ರೆ ಬಸವಣ್ಣ ಹೇಳ್ಕೊತಾನೆ, ಆನು ದೇಶಿಗ ಅಂತ. ನೋಡಿರೆ ಕನ್ನಡವ, ನುಡಿಸಿರೆ ಕನ್ನಡವ, ತಲೆ ಎಲೆಯುತ ಬಂತು ಕುಣಿಯುತ ಕನ್ನಡವ ಅಂತ ನಿಜಗುಣ ಒಬ್ಬ ಶರಣ ಹೇಳ್ತಾನೆ. ಹಾಗೆ ಆನು ದೇಶಿಗ ಅನ್ನೋದನ್ನ ಅವರು ಸಪೋರ್ಟ್ ಮಾಡ್ಕೊಳ್ಳಿಕ್ಕೆ ಈಗ ಧರೆ ಅನ್ನೋದು ಸಂಸ್ಕೃತ ಶಬ್ದ, ನೆಲ ಅನ್ನೋದು ಕನ್ನಡ ಶಬ್ದ. ಇಲ್ಲಿ ಯಾವುದನ್ನಿಟ್ಟರೆ ಸರಿ ಅನ್ನೋದನ್ನ ಚರ್ಚೆಗೆ ಒಳಪಡಿಸುವಂಥದ್ದು. ಒಲೆ ಹತ್ತಿ ಅಂತ ಒಂದು ಕಡೆಗಿದೆ, ಧರೆ ಹತ್ತಿ ಅಂತ ಒಂದು ಕಡೆಗಿದೆ. ಹ ಅನ್ನೋದಕ್ಕೆ ಪಾಠಾಂತರಗಳು ವ್ಯಾಖ್ಯಾನದಲ್ಲಿ ಹೊತ್ತಿ ಅಂತ ಇದೆ. ಧರೆ ಹತ್ತಂಗಿಲ್ಲ, ಹೊತ್ತಿ. ಹೊತ್ತಿ ಅಂದ್ರೆ ಉರಿ, ಹತ್ತಿ ಅಂತ ಅರ್ಥ. ಅಲ್ಲಿ ಹೊತ್ತಿ ಅನ್ನುವ ಪರಿಷ್ಕರಣದ ಅಗತ್ಯತೆ ಇದೆ. ಆ ಅಗತ್ಯತೆಯನ್ನ ನಮ್ಮ ವ್ಯಾಖ್ಯಾನಗಳು ಏನಿವೆ, ಆ ವ್ಯಾಖ್ಯಾನಗಳಲ್ಲಿರುವ ಪಾಠಾಂತರಗಳೇನಿವೆ ಅವು ನಮಗೆ ಲಭ್ಯವಾಗುವುದನ್ನ ಇಟ್ಕೊಂಡು ನಾವು ಗುರುತಿಸಬೇಕಾಗುತ್ತೆ. ಹಾಗೆ ಇನ್ನೊಂದು ಡಾಕ್ಟರ್ MM ಕಲಬುರ್ಗಿ ಸರ್ ಅವರು ಕನ್ನಡ ಗ್ರಂಥ ಸಂಪಾದನೆಯೊಳಗ ಅವರು ಬಸವಣ್ಣವ್ರ ವಚನಗಳನ್ನ, ಇತರ ವಚನಗಳನ್ನ ಅಲ್ಲಿ ಯಾವ್ಯಾವ ತಪ್ಪಾಗಿವೆಯೋ ಆ ತಪ್ಪಾಗಿದ ಕೆಲವು ಭಾಗಗಳನ್ನ ಅವರು ಪರಿಷ್ಕರಣೆ ಮಾಡಿ ಅಲ್ಲಿ ಸರಿಪಡಿಸಿದ್ದು ಉಂಟು. ಈಗ ಸತ್ಯ ಹರಿಶ್ಚಂದ್ರ ಚಾರಿತ್ರ್ಯದ ಒಂದು ಭಾಗದೊಳಗ ಅಲ್ಲಿ ನಡೆಯವರೆಡ ಹದೆ ಕುಳಿತವರೆಡ ಹೂವರೆ ಅಂತ. ಕುಳಿತವರಲ್ಲ, ಅಲ್ಲಿ ನಡೆಯವರೆಡ ಹದೆ ಬರುಬ ಅಂತ, ಅಂದ್ರೆ ಹೆಳವ ಅನ್ನೋದಕ್ಕೆ ಒಂದು ಪದ ಉಪಯೋಗ ಮಾಡ್ತಾರೆ. ಇಂಥ ಕೆಲವು ಅಂಶಗಳನ್ನ ನಾವು ಲಕ್ಷಿಸಿಕೊಂಡು ನೋಡುವಂತ ಒಂದು ಚರ್ಚೆ ಕೂಡ ಅಗತ್ಯವಾಗಿದೆ. ಬಹಳ ತುಂಬಾ ವ್ಯಾಪಕವಾದ ವಿಷಯ ಇದು. ಬಹುಶಃ ಒಮ್ಮೆಮ್ಮೆ ಬಸಮ್ಮ ಅವರು ಏನು ಹೇಳ್ಯಾರೋ ಆ ಎಲ್ಲ ವಿಷಯಗಳನ್ನ ನಾವು ಅವಲೋಕನ ಮಾಡಿಕೊಂಡಾಗ ಆ ಪಾಠಾಂತರಗಳನ್ನು ಗುರುತಿಸುವ ಕಾರ್ಯ ಡಾಕ್ಟರ್ ಆರ್ಷ ಹಿರೇಮಠರವರು ಪುಣಾದಲ್ಲಿರುವ ಭಂಡಾರ್ಕರ್ ಇನ್ಸ್ಟಿಟ್ಯೂಟ್ ಏನಿದೆಯೋ ಅಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಒಂದು ಪರಿಷ್ಕರಣ ಕಾರ್ಯವನ್ನ ಇಟ್ಟುಕೊಂಡು ನೋಡಿ ಅಧ್ಯಯನ ಮಾಡಿ ಇಲ್ಲಿಯ ಅಧ್ಯಯನಕ್ಕೆ ಅವರು ಅಣಿಯಾಗಿದ್ದಾರೆ. ಅನೇಕ ಹಸ್ತಪ್ರತಿಗಳನ್ನ, ಅಂದ್ರೆ 100, 150, 80 ಹೀಗೆ ಅನೇಕ ಚನ್ನಬಸವಣ್ಣ, ಬಸವಣ್ಣ, ಅಲ್ಲಂಪ್ರಭು ಎಲ್ಲರ ಅಲ್ಲಿ ಪಾಠಾಂತರಗಳನ್ನ ಗುರುತಿಸ್ಕೊಂಡು ಅವ್ರು ಕೊಟ್ಟಿದ್ದಾರೆ. ಆದ್ರೆ ಅವನ್ನ ಪುನಃ ಮತ್ತೊಮ್ಮೆ ಓದುವ, ಮತ್ತೊಮ್ಮೆ ಅವನ್ನ ದೀರ್ಘವಾಗಿ ಪರಿಷ್ಕರಿಸುವ ಅಗತ್ಯತೆ ಇದೆ. ಈಗ ಹಾಡುವಾಗ ಅಕಾರ ಆಕಾರ ಆಗುತ್ತೆ. ಹಾಗೆ ಇಲ್ಲಿ ದೀರ್ಘ ಒಂದು ಏರು ಮತ್ತು ಇಳುವು ಇದ್ದಾಗ, ಏರು ಇದ್ದಾಗ ಆ ಅಂದ ಹಾಡುವ ಒಂದು ಪ್ರಕ್ರಿಯೆಯೊಳಗ ಅಯ್ಯ ಅಯ್ಯ ಆಗುತ್ತೆ. ಹೀಗೆ ಇಂಥ ಪದಪ್ರಯೋಗಗಳು ಏನಿವೆ ಅವನ್ನ ನಾವು ತೀಕ್ಷ್ಣವಾಗಿ ಗಮನಿಸುವ ಅಗತ್ಯತೆ ಇದೆ. ಈ ಪ್ರಕ್ಷಿಪ್ತತೆ ಮತ್ತು ಪರಿಷ್ಕರಣ ಇವು ತುಂಬಾ ವ್ಯಾಪಕವಾದ ಪರಿಭಾಷೆಗಳು. ಇಂಥ ಪರಿಭಾಷೆಗಳನ್ನ ಎತ್ಕೊಂಡು ದೀರ್ಘವಾಗಿ ಚರ್ಚೆ ಮಾಡಿದ ಬಸವಮ್ಮನವರಿಗೆ, ಶರಣೆಯರಿಗೆ ನನ್ನ ತುಂಬ ಹೃದಯದ ನಮನಗಳು. ಮತ್ತು ಅವುಗಳ ಒಳಗೆ ಏನೇನಿದೆಯೋ ಅವನ್ನೆಲ್ಲ ಹೆಕ್ಕಿ ತೆಗೆಯುವ ಕಲಿಕೇರಿಯವರು ಸಾಹೇಬರಾಗಲಿ ಇಂಥ ಎಲ್ಲ ವ್ಯಕ್ತಿಗಳನ್ನು ಇಟ್ಕೊಂಡು ನೀವು ಗಮನಿಸುವ ಒಂದು ಕೆಲಸ. ಮೊದಲು ನಮಗೆ ಓದಲಿಕ್ಕೆ ವಾರದ ಮನೆಗಳಿದ್ವು, ಮಠಗಳಿದ್ವು. ವಾರದ ಮನೆಯ ನಂತರ ಮಠಗಳು ಬಂದವು. ನಾವೆಲ್ಲ ಓದಿದ್ದು ವಿರಕ್ತ ಮಠ ಮತ್ತು ಆಚಾರ್ಯ ಮಠಗಳ ಒಂದು ದಾಸೋಹದ ಮಠಗಳಲ್ಲಿದ್ದು ನಾವು ಓದಿದ್ದೀವಿ. ಬಿಡಿ ಜತ್ತಿಯವರು ಕೂಡ ಮುರುಘಾ ಮಠದೊಳಗಿದ್ದು ಓದಿದವರು. ಹೀಗೆ ಮಠಗಳು
ಮತ್ತು ವಾರದ ಮನೆಗಳು ಕೆಲವು ಕುಟುಂಬದ ಸಂಸ್ಕಾರದ ಕ್ರಿಯೆಯನ್ನು ಕೊಡುವಲ್ಲಿ, ಅವು ವಿದ್ಯೆಯನ್ನು ಕೊಡುವಲ್ಲಿ ತುಂಬಾ ಮಹತ್ವಪೂರ್ಣವಾದ ಕಾರ್ಯಗಳನ್ನು ಮಾಡಿವೆ. ಆದ್ದರಿಂದ ಒಂದೊಂದು ಒಮ್ಮೆಮ್ಮೆ ಅನಿಸುತ್ತೆ, ಅಲ್ಲಿ ವ್ಯಕ್ತಿಗಿಂತ ಈ ಸಮಾಜದ, ತಾವು ಹೇಳಿದ್ರಿ ಸಮಾಜದ ಒಂದು ನುಡಿಗಳು ಅಲ್ಲಿ ಏನು ಅರ್ಥಗಳನ್ನ ಸ್ಫುರಿಸ್ಲಿಕ್ಕೆ ಸಾಧ್ಯ ಆಗುತ್ತೋ, ಜಂಗಮಂದ್ರ ವ್ಯಕ್ತಿ ಹೌದು, ಜಂಗಮಂದ್ರ ಸಮಾಜ ಹೌದು, ಜಂಗಮಂದ್ರ ತೃಪ್ತಿ ಹೌದು, ಜಂಗಮಂದ್ರ ಚೈತನ್ಯ ಹೌದು. ಕಂಗಳಾಲಯ ಉಭಯ ಕೂಡಲ ಸಂಗಮ್ ಜಂಗಮ್. ಕಣ್ಣು ಎರಡು, ಆದರೆ ದೃಷ್ಟಿ ಒಂದು, ಏಕೋ ದೃಷ್ಟಿ ಅನ್ನುವಂಥ ಇಂಥ ಮಾತುಗಳ ಹಿನ್ನೆಲೆಯೊಳಗ ನಾವು ನೋಡಿಕೊಂಡಾಗ, ನೀವು ಹರಿಹರ ಆಗಲಿ ಕುಮಾರ ಅವರು ಮುಂದೆ ಬಂದವರು ಇರಬಹುದು, ಹರಿ ಮತ್ತು ಹರ ಎರಡೂ ಸಮನ್ವಯನ. ಹರಿ ಮತ್ತು ಹರ ಆ ಸಮನ್ವಯದ ಹಿನ್ನೆಲೆಯೊಳಗ ಮೂಲ ತತ್ವ ಏನಿದೆ, ಶಕ್ತಿ ತತ್ವ, ಅದು ವೇದ ಇರಬಹುದು, ಆಗಮ ಇರಬಹುದು, ಪುರಾಣ ಇರಬಹುದು, ಇತಿಹಾಸ ಇರಬಹುದು. ಅದರ ಮುಂದೆ ಬಂದಂತ ಶಕ್ತಿಯ ಕ್ರಿಯೆಗಳು ಏನಿವೆ, ತೇನವೇನ ತೃಣಮಪಿ ನ ಚಲತಿ. ಇದು ಸಂಸ್ಕೃತದ್ದು ಹೌದು, ಆದರೆ ಅಲ್ಲಿರುವಂತ ಶಕ್ತಿಯ ಹಿನ್ನೆಲೆಯೊಳಗ ನಾವು ಇವನ್ನೆಲ್ಲ ಪರಿಷ್ಕರಿಸುವುದು. ತಾಳೆಗರಿ ಇದ್ದಾಗ ನಮ್ಗೆ ಓದಾಕ ಕಲ್ಸೋದು ಬಹಳ ಕಷ್ಟದ್ದಿತ್ತು. ಅದಕ್ಕೆ ಸರ್ ನಮ್ಗೆ ಹೆಂಗ ಹೇಳಿದ್ರು ಅಂತಂದ್ರೆ, ಬಸವಣ್ಣವ್ರ ವಚನ ಪಬ್ಲಿಷ್ ಮಾಡಿದ ಒಂದು ಕೃತಿ ಇಟ್ಕೊಂಡ್ವಿ, ಕೆಳಗ ಬಸವಣ್ಣವರ ಹಸ್ತಪ್ರತಿಗಳನ್ನು ಇಟ್ಕೊಂಡ್ವಿ. ಇಲ್ಲಿ ಈ ವಚನಗಳನ್ನು ಓದುವಾಗ ಅವನ್ನ ನಾವು ಅಕ್ಷರ ಹೆಂಗಿರ್ತಾವ, ಯಾವ ರೀತಿ ಇರ್ತಾವ, ಶಾಸನಗಳನ್ನ, ವಚನಗಳನ್ನ, ಕಾವ್ಯಗಳನ್ನ ಓದುವಲ್ಲಿ ಯಾವ ರೀತಿ ಇರ್ತದ. ಈಗ ಲಕ್ಷ್ಮೀಶೇನ ಜೈನ ಭಟ್ಟಾರಕ ಮಠ ಅಂತ ಒಂದು ಕೊಲ್ಲಾಪುರ, ಅಲ್ಲಿ ರನ್ನ ನಿಘಂಟು ಅಂತ ಒಂದು ಕೃತಿ ಸಿಕ್ತು. ಅದ್ರೊಳಗ ಕ ಅನ್ನೋ ಶಬ್ದಕ್ಕೆ ಮ್ಯಾಲ ಕ ಮುರಿದು ಅದನ್ನ ವ್ಯಂಜನ ರೀತಿ ಮಾಡಿದ್ರೆ ಅದು ಕೋ ಆಗುತ್ತೆ ಅಂತ ಸರ್ ನಮಗೆ ತಿಳಿಸಿ ಹೇಳಿದರು. ಅಂದ್ರೆ ಇಂಥ ಟೆಕ್ನಾಲಜಿ, ತಾಂತ್ರಿಕ ಅಂಶಗಳ ಕ್ರಿಯೆಗಳೇನಿವೆ, ಈಗ ಕಣ್ಣು ಎರಡು, ಸೂರ್ಯ ಒಂದು, ಚಂದ್ರ ಒಂದು, ಈ ರೀತಿಯೊಳಗ ಅಲ್ಲಿ ಶಕೆಗಳನ್ನ ಹೇಳಿದ, ಹಸ್ತಪ್ರತಿಯ ಕೊನೆಗೆ ಶಕೆಗಳನ್ನ ಹೇಳಿದ ಉದಾಹರಣೆಗಳೆಲ್ಲ ಬರ್ತಿವೆ. ಇಂಥ ತಂತ್ರಾಂಶಗಳ ಬಗೆಗೆ ನಾವು ಇನ್ನೂ ಹೆಚ್ಚು ಅಧ್ಯಯನ ಮಾಡುವ, ಒಳಹೊಕ್ಕು ಮುಖ್ಯವಾಗಿ ತಾವೀಗ ಏನು ವೇದಿಕೆ ಏನು ಮಾಡಿರಿ, ಬಹಳ ತುಂಬಾ ವ್ಯಾಪಕವಾದ ವಿದ್ವತ್ತಿನ ಅಮೋಘ ಚರ್ಚೆಗಳು ಇಲ್ಲಿ ನಡೀತಾ ಇವೆ. ಶೂನ್ಯ ಸಂಪಾದನೆ ಬಗ್ಗೆ ಹೇಳುವಾಗ, ಶೂನ್ಯ ಮತ್ತು ಸಂಪಾದನೆ, ನಾವು ಮಠದೊಳಗಿದ್ದು ಓದೋದ್ರಿಂದ ಶೂನ್ಯ ಅಂದ್ರೆ ಶಿವ, ಸಂಪಾದನೆ ಅಂದ್ರೆ ಅನುಭವ, ಶೂನ್ಯ ಸಂಪಾದನೆ ಅಂದ್ರೆ ಶಿವಾನುಭವ ಅಂತ ಇವನ್ನೆಲ್ಲ ತಿಳಿಸ್ಕೊಡುವಂತ ವಿದ್ವಾಂಸರು ಕೆಲವರಿದ್ರು. ಅದಕ್ಕೆ ಶೂನ್ಯ ಸಂಪಾದನೆ ಅದು ಇತ್ತೀಚಿನ ಕೃತಿ ಆದರೂ ಕೂಡ ಅದರಲ್ಲಿರುವ ಒಂದು ತಂತ್ರಾಂಶ, ಅದರಲ್ಲಿರುವ ಹಿನ್ನೋಟದ ಕ್ರಿಯೆಗಳು, ಬ್ಲ್ಯಾಕ್ ಸ್ಟೋರಿ, ಇವೆಲ್ಲ ಕ್ರಿಯೆಗಳನ್ನ ನಾವು ಕೆಲವು ಸಂಪಾದನೆಯೊಳಗೆ ಕೆಲವು ಹೊಸದಾಗಿ ತಂದು ಸೇರಿಸ್ಯಾರ. ಆದರೆ ಅಲ್ಲಿರುವ ಕಾಯಕ ತತ್ವಗಳು, ಹಾಗೆ ಸೈಕಾಲಜಿಕಲ್ ಅಪ್ರೋಚ್ ಟು ಗಾಡ್, ದೇವರನ್ನ ಮಾನಸಿಕ ಕ್ರಿಯೆಯಿಂದ ಹೇಗೆ ಮಾಡಬೇಕು ಅಂತ. ಇತ್ತೀಚೆಗೆ ಬಂದ ಬಸವಪತ್ತೊಳಗ ಒಬ್ರು ಡಾಕ್ಟರು ಬೆಳಗಾವಿಯವರು ಅಲ್ಲಿ ಈ ಮಿದುಳಿನ ಬಗೆಗೆ ಚರ್ಚೆ ಮಾಡ್ತಾ ಕೆಲವು ವಿಷಯಗಳನ್ನು ಸೂಚನೆ ಮಾಡ್ತಾರೆ. ಅವನ್ನ ನಾವು ಕಂಗಳ ಈ ಭಾವದಿಮ್ಮನ ಮನದಿಮ್ನೇತ್ರ ಅಂತ ಏನು ಹೇಳ್ತಾರೆ, ಈ ಸಂಸ್ಕಾರ ಕ್ರಿಯೆ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಗುರುಗಳು ಹೇಗಿರ್ಬೇಕು, ಶಿಷ್ಯರು ಹೇಗಿರ್ಬೇಕು, ಅವರವರ ಪರಿಜ್ಞಾನದ ಕ್ರಿಯೆಗಳು ಯಾವ ರೀತಿ ಇವೆ, ಆ ತಿಳುವಳಿಕೆಯ ಕ್ರಮ ಹೇಗಿರ್ಬೇಕು, ಅದಕ್ಕೆ ಬೆಳಗಿನೊಳಗೆ ಬೆಳಗು ಮಹಾಬೆಳಗು. ಸರ್, ನೀವೆಲ್ಲ ಇದನ್ನ ಏರ್ಪಡಿಸುವಂಥದ್ದು ಬೆಳಕನ್ನ ಹೊರಗೆ ಹಾಕುವಂಥದ್ದು. ಶಿಕ್ಷಣ ಬೆಳಕಿನ ಒಂದು ಕ್ರಮ. ಶಿಕ್ಷಕ ರಾಷ್ಟ್ರದ ರಕ್ಷಕ, ಶಿಕ್ಷಣವೇ ಶಕ್ತಿ, ಶಿಕ್ಷಣವೇ ಬೆಳಕು. ಇದು ಆಧ್ಯಾತ್ಮದ ಬೆಳಕು. ಈ ಆಧ್ಯಾತ್ಮದ ಬೆಳಕಿಗೆ ಆಕಾರ ಹೇಳಿದ್ರು, ನಮ್ಗೆ ತೃಪ್ತಿ, ಕಾಂಟೆಂಟ್ಮೆಂಟ್, ತೃಪ್ತಿ. ಆ ತೃಪ್ತಿ ಬೇಕು ಅಂದ್ರೆ ನಾವು ಈ ಅಧ್ಯಾತ್ಮದ ಕಡೆಗೆ ಒಲಿಯಬೇಕಾಗುತ್ತೆ. ಅಧ್ಯಾತ್ಮದ ವಿಷಯಗಳನ್ನ ನಾವು ಕರಗತ ಮಾಡಿಕೊಳ್ಬೇಕಾಗುತ್ತೆ. ಇಂಥ ಈ ವೇದಿಕೆಗಳು ಏನಿವೆ, ಇಡೀ ಜಗತ್ತಿನ ತುಂಬ ಇದು ಇನ್ನೂ ಹೆಚ್ಚು ಪಸರಿಸಲಿ, ಚರ್ಚೆ ಆಗಲಿ, ಅದರ ಜೊತೆಗೆ ಹೊಸದು ಕೂಡ ಮಥನವಾಗಿ ಹೊರಬರಲಿ. ಸಂಶೋಧನೆ, ರಿಸರ್ಚ್, ಸಂಶೋಧನೆಯೊಳಗ ಕೆಲವು 3-4 ಅರ್ಥಗಳ ಪರಿಭಾಷೆಗಳನ್ನ ಉಪಯೋಗ ಮಾಡ್ಕೊತಾರೆ. ಅಂದರೆ ಕೆಳಗೆ ಹುದುಗಿದ್ದು ಒಂದು, ಕಣ್ಣಿಗೆ ಕಾಣೋದು ಒಂದು, ಮೇಲೆ ಇರೋದು ಒಂದು, ಇವಕ್ಕೆಲ್ಲ ಬೇರೆ ಬೇರೆ ಪರಿಭಾಷೆಗಳನ್ನ
ಸಂಶೋಧನೆಯೊಳಗೆ ಇಟ್ಕೊಂಡು ನೋಡ್ತಾರೆ. ಅದರೊಳಗೆ ಈ ಟೆಕ್ನಾಲಜಿ ಏನು ಬಂದಿದೆ ಬಹಳ ತುಂಬಾ ವಿದ್ವತ್ಪೂರ್ಣವಾಗುವುದು. ಇದನ್ನ ಏರ್ಪಡಿಸಿದ ತಮ್ಮ ಶ್ರೀಮತಿಯವರಿಗೂ ಮತ್ತು ಇನ್ನೊಬ್ಬ ಆತನವರಿಗೂ ಧನ್ಯವಾದಗಳು. ಇದು ಹಾಗೆ ಮುಂದುವರಿಯಲಿ. ಮತ್ತು ತಾವು ಬಹಳ ತುಂಬಾ ವಿಚಾರಗಳನ್ನು ಮಾಡ್ತೀರಿ ಸರ್. ಮಾರಯ್ಯನ ಬಗ್ಗೆ, ಸುಳೆ ಸಂಕವಿ ಬಗ್ಗೆ, ಬಿರ್ಜಳ ಬಗ್ಗೆ, ಹಾಗೆ ಏಕಲೇಶ್ವರ ಕೇತಯ್ಯದ ಬಗ್ಗೆ, ಏಕಾಂತಯ್ಯದ ಬಗ್ಗೆ, ಅಲ್ಲಿ ಜೇಡರ ದಾಸಿಮಯ್ಯ, ದೇವರ ದಾಸಿಮಯ್ಯ ಮತ್ತು ದೇವೂರ ದಾಸಿಮಯ್ಯ ಅಂತ 3 ರೀತಿಯ ವಿಷಯಗಳನ್ನ ಕಲಬುರ್ಗಿ ಸರ್ ಒಂದ್ ಕಡೆ ಬರೀತಾರೆ. ದೇವರ ದಾಸಿಮಯ್ಯ ಅಂತ ಫಗು ಹಳಕಟ್ಟಿಯವರು ಸಂಪಾದಿಸಿದ ರಾಮನಾಥ ಅಂಕಿತ ವಚನಗಳ ಒಂದು ಕೃತಿ. ಅದನ್ನೇ ಡಾಕ್ಟರ್ ಎಲ್ ಬಸವರಾಜ್ ಅವರು ಅದಕ್ಕೆ ವ್ಯಾಖ್ಯಾನ ಮಾಡಿದ ಒಂದು ಕೃತಿ. ಜೇಡರ ದಾಸಿಮಯ್ಯ, ಜೇಡರ ಅನ್ನುವಂತ ಒಂದು ಪದ ಅದು ನೇಯ್ಗೆ, ವಸ್ತ್ರಗಳ ನೇಯ್ಗೆ. ಅಬ್ಬಲೂರಿನ ಕೆಲವು ದೇವಾಲಯದಲ್ಲಿ, ಸರ್ವಜ್ಞ ಹುಟ್ಟಿದ ಊರಿನ ಕೆಲವು ಭಾಗದಲ್ಲಿ 5-6 ಜನರ ಈ ಚಿತ್ರಗಳಿವೆ. ಹಾಗೆ ಬನವಾಸಿಯೊಳಗಿವೆ. ಇದರ ಚಿತ್ರಗಳನ್ನೆಲ್ಲ ನಾಗಯ್ಯವರು ಮತ್ತೆ ಕಲಬುರ್ಗಿ ಸರು ಎಲ್ಲೆಲ್ಲಿ ಬಂದಿವೆ ಅವನ್ನೆಲ್ಲ ಕೊಟ್ಟಿದ್ದಾರೆ. ಅವುಗಳೆಲ್ಲವನ್ನ ಅಧ್ಯಯನ ಮಾಡಿಕೊಂಡು ಅದು ಜೇಡರ ದಾಸಿಮಯ್ಯನೇ ಸರಿಯಾದ ಒಂದು ಕ್ರಮ. ಅದಕ್ಕೆ ಪಾಠಾಂತರವನ್ನು ಹಾಕಿ ಕೂಡ 3000 ಮಟ್ಟಿಂದ ಒಂದು ಕೃತಿಯನ್ನು ಆರ್ ಹಿರೇಮಠರು ಹೊರಗೆ ಹಾಕಿದ್ದಾರೆ. ಅಲ್ಲಿ ಪಾಠಾಂತರಗಳಿವೆ. ಈ ಬಸವನಹಳವರ ಸಂಶೋಧನೆ ಬಹಳ ತುಂಬಾ ಎತ್ತರದ್ದು. ಅನುಭವದ ನುಡಿಗಳು ಬಹಳ ಟೈಮ್ ತಗೊಳ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಸರ್. ದೊಡ್ಡ ಕಾಲಾವಧಿ ಬೇಕು ಎಲ್ಲರಿಗೂ ಸರ್. ಇದನ್ನ ಏರ್ಪಡಿಸಿದ ಸರ್ವರಿಗೂ ಶರಣಾರ್ಥಿಗಳು. ಇದು ತುಂಬಾ ವ್ಯಾಪಕವಾದದ್ದು, ದೀರ್ಘವಾದದ್ದು, ಜೀವನ ಪರ್ಯಂತ ಮಾಡಿದ್ರು ಮುಗಿಯದ ಕೆಲಸ. ಇಲ್ಲ, ಒಂದ್ ದಿವಸ ಏನಿಲ್ಲ ಸರ್. ಸರ್ ಜೊತೆಗೆ ಕೆಲಸ ಮಾಡೋದ್ರಿಂದ ಅನುಭವಗಳು. ತಮಗೆ ಧನ್ಯವಾದಗಳು ಸರ್ ಅವಕಾಶಕ್ಕಾಗಿ. ಧನ್ಯವಾದ. ತುಂಬ ಹೃದಯ ಧನ್ಯವಾದಗಳು. ಈಗ ಮತ್ತೆ ಯಾರಾದ್ರೂ ಮಾತನಾಡೋದು? ಶರಣ ಸಮರ್ಪಣೆ ಮಾಡಲು ಬರುತ್ತಿದ್ದಾರೆ ಶರಣೆ ಸುನಂದ ಸಾಕೋಟಿಯವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಕೇಳಿಸ್ತಿತ್ರಿ? 2026 ಆಗಸ್ಟ್ 27 ಶರಣ ಮಾಸದ 16ನೇ ಉಪನ್ಯಾಸ ಮಾಲಿಕೆ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನವರಿ ಬಳಗದ ಸಂಯುಕ್ತಾಶ್ರಯದಲ್ಲಿ ಶಿವಾನಂದ್ ಕಲ್ಕೇರಿ ಸಹೋದರರು ತಮ್ಮ ತಂದೆಯವರಾದ ತಾಯಿಯವರಾದ ಲಿಂಗೈಕ್ಯ ಶರಣ ಹನುಮಂತರಾಯ ರಾಮಪ್ಪ ಕಲ್ಕೇರಿ ಮತ್ತು ಶರಣೆ ಗಿರಿಜಾದೇವಿ ಮಡಿವಾಳಪ್ಪ ಕಲಹಾಳ್ ದಂಪತಿಗಳ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸ ಮಾಡಲು ಅನುಕೂಲ ಮಾಡಿದ್ದು ಅಲ್ಲದೆ ಎಲ್ಲರಿಗೂ ಜ್ಞಾನದಾಸೋಹದ ಮುಖಾಂತರ ವಿಷಯ ವಚನ ಸಾಹಿತ್ಯ ಸಂಶೋಧನೆ ಮತ್ತು ಹವ್ಯಾಸಗಳು ಮತ್ತು ಸವಾಲುಗಳು ಎಂಬುದರ ಬಗ್ಗೆ ಸಹೋದರಿ ಬಸಮ್ಮ ಗಂಗನಹಳ್ಳಿ ಅವರ ಮುಖಾಂತರ ನಮಗೆಲ್ಲರಿಗೂ ಜ್ಞಾನ ದಾಸೋಹವನ್ನು ಚೆನ್ನಾಗಿ ಉಣಬಡಿಸಿದರು. ಅವರಿಗೆ ನಮ್ಮೆಲ್ಲರ ವತಿಯಿಂದ ಹೃದಯ ತುಂಬಿ ಶರಣಾರ್ಥಿಗಳು. ಮತ್ತು ಈಗ ಉಪನ್ಯಾಸ ಏನೂ ಅಡೆತಡೆ ಇಲ್ಲದೆ ಸಾಗಲಿ ಎಂದು ಪ್ರಾರ್ಥನೆ ಮಾಡಿದ ಅಕ್ಕ ವಿದ್ಯಾ ಮುಗ್ದುಮ್ ಮತ್ತು ಸ್ವಾಗತ ಪರಿಚಯ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದ ಅಕ್ಕ ಅನ್ನಪೂರ್ಣ ಅಗಡಿಯವರಿಗೂ, ಈ ಸಂಘಟನೆಯ ನೇತಾರರಾದ ಶಶಿಕಾಂತ್ ಪಟ್ಟಣ್ ಗುರುಗಳು ಮತ್ತು ಈ ತಾಂತ್ರಿಕ ಸಹಾಯವನ್ನು ಒದಗಿಸಿದ ಸಹೋದರಿಯರಾದ ದಾನಮ್ಮ ಜಳಕಿ ಮತ್ತು ಜಯಶ್ರೀ ಪಟ್ಟಣವರಿಗೂ ನನ್ನ ಹೃದಯ ತುಂಬಿ ಶರಣಾರ್ಥಿಗಳು. ಅಲ್ಲದೆ ಹಿರಿಯ ಅಕ್ಕಂದಿರಾದ ಪ್ರೊಫೆಸರ್ ಶಾರದಾ ಪಾಟೀಲ್ ಅವರು, ಸರಸ್ವತಿ ಪಾಟೀಲ್, ಗೌರಮ್ಮ ನಾಶಿ, ಸುಧಾ ಪಾಟೀಲ್, ಶಾರದಾಮಣಿ ಹುಣಸಾಳ್ ಅವರು,
ಮತ್ತು ವಿಜಯಲಕ್ಷ್ಮಿ ಹಂಗರಿಗೆ ಅಕ್ಕನವರಿಗೆಲ್ಲ ನನ್ನ ಮನಪೂರ್ವಕ ಶರಣಾರ್ಥಿಗಳು. ಅಲ್ಲದೆ ಈ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಶ್ರೀಕಾಂತ್ ಅಣ್ಣನವರಿಗೂ ವಚನ ಸಾಹಿತ್ಯ ಸಂಶೋಧನೆ ಮತ್ತು ಸವಾಲುಗಳು ಯಾವುವು, ಅವುಗಳನ್ನು ಬಿಡಿಸುವ ಪರಿ ಯಾವುದು, ಪರಿ ನಮ್ಮ ಮುಂದೆ ಇದೆ ಮತ್ತು ಅಧ್ಯಾತ್ಮದ ಕಡೆಗೆ ನಾವು ಒಲಿದು ಅವುಗಳನ್ನು ಕರಗತ ಮಾಡಿಕೊಳ್ಳಬೇಕು ಎಂಬುದನ್ನು ಸವಿಸ್ತಾರವಾಗಿ ನಮಗೆ ವಿವರಿಸಿದ ಅಣ್ಣನವರಿಗೂ, ಅಲ್ಲದೆ ಈ ಕಾರ್ಯಕ್ರಮ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ಮಾಡಿದ ಅಕ್ಕ ವಿಜಯಲಕ್ಷ್ಮಿ ಹಂಗರಿಗೆ ಅವರಿಗೂ ಶರಣಾರ್ಥಿಗಳು. ಅಲ್ಲದೆ ಈ ಉಪನ್ಯಾಸದಲ್ಲಿ ಗೂಗಲ್ ಮೀಟಿನಲ್ಲಿ ಭಾಗವಹಿಸಿದ ಎಲ್ಲ ಶರಣು ಬಂಧು ಬಾಂಧವರಿಗೂ ನನ್ನ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ, ಅಲ್ಲದೆ ಈ ವಚನ ಮಂಗಳವನ್ನು ಹಾಡಲಿರುವ ಅಕ್ಕ ಬನಶ್ರೀ ಹತ್ತಿ ಅಕ್ಕನವರಿಗೂ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿಗಳು. ಮೇಡಮ್ ಅವ್ರ ದನಿ ಕೇಳಿಸ್ತದ್ರಿ? ಕೇಳಿಸ್ತಿದ್ರಿ. ಚಂದನ ಕಡಿದು ಕೊರೆದು ತೇದಡೆ, ಚಂದನ ಕಡಿದು ಕೊರೆದು ತೇದಡೆ, ನೊಂದೆನೆಂದು ಕಂಪ ಬಿಟ್ಟೀತೆ, ನೊಂದೆನೆಂದು ಕಂಪ ಬಿಟ್ಟೀತೆ, ಚಂದನವ ಕಡಿದು ಕೊರೆದು ತೇದಡೆ, ತಂದು ಸುವರ್ಣವ ಕಡಿದೊರೆದಡೆ, ತಂದು ಸುವರ್ಣವ ಕಡಿದೊರೆದಡೆ, ಬೆಂದು ಕಾಳಂಕ ಹಿಡಿತೆ, ಬೆಂದು ಕಾಳಂಕ ಹಿಡಿತೆ, ಚಂದನವ ಕಡಿದು ಕೊರೆದು ತೇದಡೆ, ಚಂದನವ ಕಡಿದು ಕೊರೆದು ತೇದಡೆ, ತಂದು ಸಂದು ಕಡಿದ ಕಬ್ಬನು ತಂದು, ತಂದು ಸಂದು ಕಡಿದ ಕಬ್ಬನು ತಂದು, ಗಾಣದಲ್ಲಿ ಕೀಯರೆದಡೆ, ಗಾಣದಲ್ಲಿ ಕೀಯರೆದಡೆ, ಬೆಂದು ಪಾಕಗುಳು ಸಕ್ಕರೆಯಾಗಿ, ಬೆಂದು ಪಾಕಗುಳ ಸಕ್ಕರೆಯಾಗಿ, ನೊಂದೆನೆಂದು ಸಿಹಿಯ ಬಿಟ್ಟೀತೆ, ನೊಂದೆನೆಂದು ಸಿಹಿಯ ಬಿಟ್ಟೀತೆ, ಚಂದನವ ಕಡಿದು ಕೊರೆದು ತೇದೊಡೆ, ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ, ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ, ತಂದು ಮುಂದಿಳುಹಲು ನಿಮಗೆ ಹಾನಿಯೇ, ತಂದು ಮುಂದಿಳುಹಲು ನಿಮಗೆ ಹಾನಿಯೇ, ಎನ್ನ ತಂದೆ ಚನ್ನಮಲ್ಲಿಕಾರ್ಜುನಯ್ಯ, ಎನ್ನ ತಂದೆ ಚನ್ನಮಲ್ಲಿಕಾರ್ಜುನಯ್ಯ, ನೀ ಕೊಂದಡೆಯೂ ಶರಣೆಂಬುದ ಮಾಣೆ, ನೀ ಕೊಂದಡೆಯೂ ಶರಣೆಂಬುದ ಮಾಣೆ, ಶರಣೆಂಬುದ ಮಾಣೆ, ಶರಣೆಂಬುದ ಮಾಣೆ. ಅವಕಾಶಕ್ಕಾಗಿ ಸುಂದರವಾಗಿ ಧನ್ಯವಾದಗಳು. ವಚನ ಮಂಗಳ ಮಾಡಿರುವ ಬನಶ್ರೀ ಹತ್ತಿಯವರಿಗೂ ಧನ್ಯವಾದಗಳು. ಶರಣು ಸಮರ್ಪಣೆ ಮಾಡಿರುವ ಸುನಂದ ಸಾಗೋಟಿ ಅವರಿಗೂ ಧನ್ಯವಾದಗಳು.
ಹಾಗೂ ಎಲ್ಲ ಶರಣೆಯರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳುತ್ತಾ ಈಗ ಮತ್ತೆ 8 ಗಂಟೆಗೆ ವಿಚಾರ ಸಂಕಿರಣದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ಎಲ್ಲರಲ್ಲಿ ಕೋರಿಕೆ. ಎಲ್ಲರಿಗೂ ಶರಣಾರ್ಥಿಗಳು. ಸರ್ವರಿಗೂ ಶರಣಾರ್ಥಿ.